Jesus said, "You search the scriptures because you think that in them you have eternal life, and it is they that testify on my behalf." श्री ब्रह्मपुत्राय नमः। ओम श्री कन्नी शुद्धाय नमः। ओम श्री उमाध्याय नमः। ओम श्री शिबिलिष्टाय नमः। शूल अरुदाय नमः। ओम श्री मृत्युंजयाय नमः। ओम श्री वृक्षशूल अरुदाय नमः। ओम श्री मृत्युंजयाय नमः। ओम श्री पवित्र देवाय नमः। ओम श्री अग्नीश्वराय नमः। ओम श्री पवित्र देवाय नमः। ओम श्री अग्नीश्वराय नमः। ओम श्री ब्रह्मपुत्राय नमः। अधिपाय नमः। ओम श्री महादेवाय नमः। ओम श्री सर्वलोक अधिपाय नमः। ओम श्री अभिषिक्त देवाय नमः। ओम श्री नीति देवाय नमः। ओम श्री अभिषिक्त देवाय नमः। ओम श्री नीति देवाय नमः। ओम श्री ब्रह्मपुत्राय नमः। ಅಪ್ಪ, ಕಂಪ್ಯೂಟರ್ ಕ್ಲಾಸ್ಗೆ ಇವತ್ತು ಫೀಸ್ ಕಟ್ಬೇಕಪ್ಪ. ಯಾಕೆ ಯಾವಾಗ್ಲೂ ನೀನ್ ಲಾಸ್ಟ್ ಮಿನಿಟ್ ನಲ್ಲಿ ಹೇಳ್ತೀಯ? ನಿಧಾನವಾಗಿ ಕಟ್ಕೊಳ್ಳೋಣ ಅಂತ ಇದ್ಬಿಟ್ಟೆ. ಯಾವ್ದನ್ನು ಪೋಸ್ಟ್ಪೋನ್ ಮಾಡಬಾರದು. ಡಿಲೇ ಇಸ್ ಡೇಂಜರಸ್, ಗೊತ್ತಾ? ಪ್ರಿಕಾಸಿನೇಷನ್ ಇಸ್ ದ ಥೀಫ್ ಆಫ್ ಟೈಮ್. ನೆಕ್ಸ್ಟ್ ಅದೇ ತಾನೇಪ್ಪ ಹೇಳ್ತೀರಾ? ಚೆನ್ನಾಗಿ ಮಾತಾಡೋದನ್ನ ಕಲ್ತಿದ್ಯಾ? ತಾತನ ಬ್ಯಾಂಕ್ ಕಳಿಸಿ ದುಡ್ಡು ಡ್ರಾ ಮಾಡ್ಕೊಂಡು ಹೋಗು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ತಾತ. ಏನು? ಬ್ಯಾಂಕ್ ಹೋಗಿ ದುಡ್ಡು ಡ್ರಾ ಮಾಡ್ಬೇಕು, ಸ್ವಲ್ಪ ಬೇಗ ಹೊರಡ್ತೀರಾ? ಯಾಕೆ, ನಿಮ್ಮಪ್ಪ ಏನ್ ಮಾಡ್ತಾ ಇದ್ದಾನೆ? ನನ್ಗೆ 1 hour ಆಗುತ್ತೆ, ಗೊತ್ತಲ್ವಾ ನಿನ್ಗೆ? ಇಬ್ರೂನು ಪೈಪೋಟಿ ಮಾಡ್ರಿ. ಬೆಳಗ್ಗೆ ಎದ್ರೇನೆ ಅಪ್ಪನ ಮಗನು ಸ್ಪಿರಿಚುವಲಿ ಬಿಸಿ.
ನೀವು ತುಂಬಾ ಚೆನ್ನಾಗಿ ಹಾಡಿದ್ರಿ. ಇದನ್ನ ನಾನೇ ಟ್ಯೂನ್ ಹಾಕೊಂಡು ಹಾಡಿದ್ದು ರೀ. ಸ್ವಂತವಾಗಿ ಟ್ಯೂನ್ ಹಾಕಿ ತುಂಬಾ ಚೆನ್ನಾಗಿ ಹಾಡಿದ್ರಿ. ಆದ್ರೆ ಅದರ ಅರ್ಥ ಗೊತ್ತಾ ನಿಮ್ಗೆ? ಏನೇ ಹಾಡಿದ್ರು ಅದರ ಅರ್ಥ ತಿಳಿಯದೆ ಹಾಡಬಾರ್ದಮ್ಮ. ಈ ಪ್ರಪಂಚದ ಸೃಷ್ಟಿಗಳಿಗೆ ಮೂಲ ಕಾರಣ ಆ ಭಗವಂತ. ಆದಿ ಭಗವಂತ ಅನ್ನೋದು ಬೈಬಲ್ನಲ್ಲಿ ಆದಿ ದೇವರು ಎಂದು ಆರಂಭವಾಗುತ್ತದೆ. ಬರೆದ ಅಕ್ಷರಗಳೆಲ್ಲ ನಮಗೋಸ್ಕರನೇ ಬರೆದಿರುದಮ್ಮ. ಇದರಲ್ಲಿ ಇನ್ನೊಂದು ಅರ್ಥ ಇದೆ. ಅದು ಪರಿಶುದ್ಧವಾದ ಶಿಲುವೆ ಮೇಲೆ ನಮಗೋಸ್ಕರ ಅವರು ಬಲಿಯಾದರಮ್ಮ. ಸುಳ್ಳು ಎನ್ನುವ ಪದ ಇಲ್ಲದೆ ರಕ್ಷಿಸುವುದೇ ತನ್ನ ಧ್ಯೇಯವಾಗಿ ಆ ಮಾರ್ಗವನ್ನು ಅನುಸರಿಸುವವರು ಸುಖವಾದ ಜೀವನವನ್ನು ಅನುಭವಿಸುತ್ತಾರೆ ಎನ್ನುವುದು ಅರ್ಥ. ಅಪ್ಪ, ವಿಲ್ ಯು ಸ್ಟಾಪ್ ದಿಸ್ ನಾನ್ಸೆನ್ಸ್? ಮುರಳಿ, ಇದು ನಾನ್ಸೆನ್ಸ್ ಅಲ್ಲ, ಸಿಕ್ಸ್ತ್ ಸೆನ್ಸ್. ನನಗ್ ಗೊತ್ತಿರೋದನ್ನು ಹೇಳ್ತಿದ್ದೀನಿ. ಅದ್ ತಪ್ಪ? ಪ್ರಚಾರ ಮಾಡಬೇಡಿ ಅಂತ ಹೇಳ್ತಿದ್ದೀನಿ. ನಾನ್ ಪ್ರಚಾರ ಮಾಡ್ತಾ ಇಲ್ಲ, ಅರ್ಥ ಆಗೋ ಹಾಗೆ ಹೇಳ್ದೆ. ಆಸ್ ಎ ಕ್ರಿಸ್ಟಿಯನ್ ಇಟ್ ಇಸ್ ಮೈ ಡ್ಯೂಟಿ. ನೀವೇನು ಕ್ರಿಶ್ಚಿಯನ್ ಆಗೇ ಹುಟ್ಟಿದ್ರಾ? ಏನು ಅಂದ್ರೆ ಸುಮ್ನಿರಿ. ಬ್ರಾಹ್ಮಣರನ್ನು ಕ್ಷತ್ರಿಯರನ್ನು ದುಜಾಸ್ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವರು 2ನೇ ಬಾರಿ ಹುಟ್ಟುತ್ತಾರೆ. ಯಾವಾಗ ಗೊತ್ತಾ? ಯಜ್ಞೋಪವೀತಂ ಅಂದ್ರೆ ಜನಿವಾರ ಹಾಕುವಾಗ. ಅದಕ್ಕೆ ಹೆಸರೇ ಉಪನಯನ ಅಂತ ಹೇಳ್ತಾರೆ. ಅದೇ ತರ ಕ್ರಿಸ್ಟಿಯನ್ಗೆ ದೀಕ್ಷೆ ಸ್ನಾನ. ಆಗ ಅವನು 2ನೇ ಬಾರಿ ಹುಟ್ಟುತ್ತಾನೆ. ನಾನು ದೀಕ್ಷೆ ಸ್ನಾನ ಹೊಂದಿದ್ದೇನೆ. ನನಗೆ ಜನಿವಾರ ಹಾಕ್ದವ್ರು ನೀವೇ ತಾನೆ? ನಿನಗೆ ಹೆಸರಿಟ್ಟವನು ನಾನೇ, ನಿನ್ನನ್ನು ಬೆಳೆಸಿದವನು ನಾನೇ, ನಿನ್ನನ್ನು ಓದಿಸಿದವನು ನಾನೇ. ಅದೆಲ್ಲ ತಪ್ಪಾಗ್ಲಿಲ್ವಲ್ಲ? ಜೀವನದಲ್ಲಿ ಕೆಲವು ವಿಷಯಗಳು ನಿಜ ಗೊತ್ತಿಲ್ಲದೆ ತಪ್ಪಾಗಬಹುದು. ನಿಜ ಗೊತ್ತಾದ್ಮೇಲೆ ನಾನ್ ತಿದ್ಕೊಂಡೆ, ನೀನು ತಿದ್ಕೋ, ತಪ್ಪಲ್ಲ. ಈ ಚರ್ಚೆ ಇವಾಗ ಬೇಕಾಗಿತ್ತಾ? ಇದು ಚರ್ಚೆ ಅಲ್ಲ ರಾಜಮ್ಮ, ವಾದ. ಅವನು ಒಂದು ವೇದವನ್ನು ಅರ್ಧಂಪರ್ಧವಾಗಿ ಓದಿ ಮಾತಾಡ್ತಿದ್ದಾನೆ. ನಾನು ಹಲವಾರು ವೇದಗಳನ್ನು ಓದಿ ಹೇಳ್ತಾ ಇದ್ದೀನಿ ಅಷ್ಟೇ. Stop it! Stop it! Stop it! ಮುರಳಿ, ನಿನಗೀಗ್ಲಾದ್ರೂ ಬುದ್ಧಿ ಬಂತಲ್ಲ, ನನಗ್ ತುಂಬಾ ಸಂತೋಷ. ಬೇಗ ಬಾಲಾಜಿಗೆ ಉಪನಯನ ಮಾಡ್ಬಿಡೋಣ. ಆಮೇಲೆ ನಿಮ್ಮಪ್ಪ ಏನು ಮಾಡಕ್ಕಾಗಲ್ಲ. ಎಸ್, ಬೆಟರ್ ಲೇಟ್ ದೆನ್ ನೆವರ್. ಉಪನಯನ ಯಾವಾಗ ಇಟ್ಕೊಳ್ಳೋಣ? ಹೇಳ್ತೀನಿ. ಈಗ ನನಗೆ ಒಂದ್ ವಿಷಯ ಜ್ಞಾಪಕಕ್ಕೆ ಬಂತು. ಒಂದ್ ಸಿನಿಮಾದಲ್ಲಿ ಅದರ ನಾಯಕ ಒಂದ್ ಹಾಡು ಹೇಳ್ತಾನೆ, ಅಪ್ಪನ ದಾರಿನೇ ಬೇರೆ ಮಗನ ದಾರಿನೇ ಬೇರೆ ಅಂತ. ಆ ತರ ಆಯ್ತು ನೋಡು ನಿನ್ ಮನೆ ಕತೆ. ಒಂದ್ ಮಾತ್ರ ನಿಜನೋ, ಓ ಮೈ ಲಾರ್ಡ್ ಪ್ಲೀಸ್ ಆನ್ಸರ್ ಮೈ ಪ್ರೇಯರ್ ಅಂತ ನಿಮ್ಮಪ್ಪ ಚರ್ಚಿನ ಮಧ್ಯ ನಿಂತ್ಕೊಂಡು ಕಿರ್ಚ್ಕೋತಾ ಇರ್ತಾರೆ. ಏನೋ ಮುರಳಿ, ನಿಮ್ಮಪ್ಪ ಜನಿವಾರ ಹಾಕೊಂಡಿದಾರ ಇಲ್ಲ ಅದನ್ನು ಕಿತ್ತೆಸ್ತಿದಾರ? ಅದೆಲ್ಲ ಯಾಕೆ ಮಾವ, ಇವಾಗ ನಡೆಯೋ ಕೆಲಸ ನೋಡೋಣ. ಅರ್ಥವಾಯ್ತು. ನಿಮ್ಮಪ್ಪ ಅಂದ ತಕ್ಷಣ ನಿನ್ಗೆ ಕಳ್ಳು ಚುರ್ರನ್ನುತ್ತೆ. ಆದ್ರೆ ಜಾಗೃತಿ ಆಗಿರು. ಮನೇಲಿ ದೀಪ ಹಚ್ತೀನಿ ಅಂತ ಹೇಳಿ ದೇವ್ರ ಫೋಟೋ ಮುಂದೆ ಮೇಣದ ಬತ್ತಿ ಹಚ್ಚಿ ನಿಂತ್ಕೊಂಡ್ಬಿಡ್ತಾರೆ. ನಿಮ್ಮ ಅಮ್ಮನಿಗೆ ನಿಮ್ಮ ಅಪ್ಪನ ದಾರಿಗೆ ತರೋ ಚಾತುರ್ಯ ಸಾಲ್ದು. ಯಾವಾಗ ಮನೆಗ್ ಬರ್ತೀರಾ? ಬರ್ತೀನಿ. ಬರೋವಾಗ ಉಪನಯನಕ್ಕೆ ಡೇಟ್ ಫಿಕ್ಸ್ ಮಾಡ್ಕೊಂಡೇ ಬರ್ತೀನಿ. ನೀನು ನನ್ ರೇಟ್ ಹೆವಿಯಾಗಿ ಫಿಕ್ಸ್ ಮಾಡಿಟ್ಕೋ. ಮಾವ, ಡೋಂಟ್ ಬಿ ಮನಿ ಮೈಂಡೆಡ್. ಈಗ ಆಟೋ ಫೇರ್ ಎಲ್ಲಿ ಹೋಗಿ ನಿಂತಿದೆ ಅಂತ ನಿನಗೆ ಗೊತ್ತಾ? ಇದು ಆಟೋ ಫೇರಾ? ಎಸ್, ಶೇರ್ ಆಟೋ ಫೇರ್, ಟು ಅಂಡ್ ಫ್ರೋ.
ಏನ್ ಮಿಸ್ಟರ್ ಕೋದನ್ ರಾಮನ್, ಹೌ ಆರ್ ಯು? ಏನಿದು, ದೇವಸ್ಥಾನದೊಳಗೆ ಬಂದಿದ್ದೀರಾ? ಯಾಕೆ ನಾನ್ ಬರ್ಬಾರ್ದಾ? ನಮ್ಮ ದೇವಸ್ಥಾನ, ಶಾಸ್ತ್ರ, ಸಂಪ್ರದಾಯ ಇದೆಲ್ಲ ಬೇಡ ಅಂತ ಒದರ್ಕೊಂಡು ಹೋಗಿ ಅದೇ ಬಿಳಿಯವರ ದೇವರ ಜೊತೆ ಸೆಟ್ಲ್ ಆಗ್ಬಿಟ್ರಲ್ಲ. ದೇವಸ್ಥಾನ ಅಂದ್ರೆ ಏನ್ ಗೊತ್ತಾ? ದೇವ ಅಂದ್ರೆ ದೇವ್ರು, ಸ್ಥಾನ ಅಂದ್ರೆ ಜಾಗ. ದೇವ್ರಿರೋ ಜಾಗ ಸ್ವಾಮಿ. ನಾನ್ ಹೋಗೋ ಜಾಗಕ್ಕೂ ದೇವಸ್ಥಾನ ಅಂತಾನೆ ಹೆಸರು. ಏನು, ನನ್ನ ದೇವನ ಹೆಸರು ಏಸು ಕ್ರಿಸ್ತ. ಹಿಂದಿ ಬೈಬಲ್ನಲ್ಲಿ ದೇವರಿಗೆ ಈಶ್ವರ ಅಂತಾನೆ ಹೇಳಿದೆ. ಜೀಸಸ್ ಬಿಳಿಯರ ದೇವ್ರು ಅಂತ ಯಾರು ನಿಮ್ಗೆ ಹೇಳಿದ್ರು? ಅವರು ಏಷ್ಯಾದಲ್ಲಿ ಪ್ಯಾಲೆಸ್ಟೀನ್ ನಲ್ಲಿ ಹುಟ್ಟಿದ್ರು. ಅವರಿಗೆ ಇಂಗ್ಲಿಷ್ ಮಾತಾಡಕ್ಕೂ ಬರಲ್ಲ, ಕೋಟ್ ಸೂಟು ಹಾಕಿದ್ದಿಲ್ಲ. ಸರಿಯಾಗಿ ವಿಷಯ ತಿಳಿದೆ ಏನು ಮಾತಾಡ್ಬಾರ್ದು. ವಿಗ್ರಹನೇ ಬೇಡ ಅಂತ ಹೇಳಿದವರು ದೇವಸ್ಥಾನದೊಳಗೆ ಯಾಕೆ ಬಂದ್ರಿ ಅಂತ ಕೇಳಿದೆ, ಅದು ತಪ್ಪಾ? ಓದಂಡರಾಮ, ಬೃಹದಾರಣ್ಯಕ ಉಪನಿಷತ್ ಏನ್ ಹೇಳುತ್ತೆ ಅಂತ ಗೊತ್ತಾ ನಿಮ್ಗೆ? ವಾಕ್ಯೋ ವೈ ಬ್ರಹ್ಮ ಅಂದ್ರೆ ವಾಕ್ಯವೇ ದೇವ್ರಂತ ಅರ್ಥ. ಬ್ರಹ್ಮಬಿಂದು ಉಪನಿಷತ್ ಏನ್ ಹೇಳುತ್ತೆ ಗೊತ್ತಾ? ಸಪ್ತೋ ವೈ ಬ್ರಹ್ಮ ಅಂದ್ರೆ ವಾಕ್ಯವೇ ದೇವ್ರು ಅಂತ ಅರ್ಥ. ಸಪ್ತಾಕ್ಷರ ಪರಬ್ರಹ್ಮ ಅಂದ್ರೆ ವಾಕ್ಯ ಅಳಿದೇ ಇರುವುದು, ಅದೇ ದೇವ್ರು ಅಂತ ಅರ್ಥ. ಅದನ್ನೇ ಬೈಬಲ್ನಲ್ಲಿ ಆಕಾಶವು ಭೂಮಿಯು ಅಳೆದೋಗಬಹುದು, ನನ್ನ ಮಾತು ಅಳಿಯುವುದಿಲ್ಲ ಅಂತ ಹೇಳಿದೆ. ಯೋಹಾನ್ 1:1 ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಬಾಲಾಜಿಗೆ ಇವಾಗ ಯಾಕೆ ಜನ್ವರ ಹಾಕ್ಬೇಕು ಅಂತ ನಿನ್ನ ಹತ್ರ ಕೇಳಕ್ ಬಂದೆ, ಆದ್ರೆ ನೀನು ಬೇರೇನೋ ಮಾತಾಡೋ ಹಾಗೆ ಮಾಡ್ಬಿಟ್ಟೆ. ಬಾಲಾಜಿಗೆ ಈಗ್ಲೇ 10 ವರ್ಷ ಆಯ್ತು. 8ನೇ ವರ್ಷದಲ್ಲೇ ಅವನ್ಗೆ ಜನ್ವಾರ ಹಾಕ್ಬೇಕಾಗಿತ್ತು. ಪರವಾಗಿಲ್ಲ, ಅವನಿಗೆ 8-10 ವಯಸ್ಸಲ್ಲಿ ಏನು ಅರ್ಥ ಆಗಲ್ಲ, ಗೊತ್ತಾಗಲ್ಲ. ಭಾವತಿ ಭಿಕ್ಷಾನ್ ದೇಹಿ ಅಂತ ಕೈಯಲ್ಲಿ ಚಿಪ್ ಇಟ್ಕೊಂಡು ಹೋಗ್ತಾನೇನೋ. ಇಲ್ ನೋಡಿ, ನೀವ್ ಏನೇ ಕೇಳ್ಬೇಕಾದ್ರೂ ನಿಮ್ ಮಗನ ಹತ್ರ ಕೇಳ್ಕೊಳ್ಳಿ. ಮಗನಿಗೆ ಗುರು ನೀನೇ ತಾನೆಯ? ಏನಾದ್ರೂ ಹೇಳಿ ಅವನ್ ಮನ್ಸನ್ನ ನೀನ್ ಕೆಡಿಸ್ತಾ ಇರ್ಬೇಡ. ಐನಾರ ನಮಸ್ಕಾರ. ಐನರ ನಮಸ್ಕಾರ. ಐನರ ನಮಸ್ಕಾರ. ಮಹೇಂದ್ರ, ಕುಡ್ದು ಬಂದಿದ್ಯಾ? ಐನರ ನಾನ್ ನಿನ್ ನೋಡಕ್ ಬರ್ಲಿಲ್ಲ. ನಾನ್ ನಿನ್ ನೋಡಕ್ ಬಂದಿದ್ ನಾನ್ ಕುಡ್ಕೊಂಡ್ ಬರ್ತಾ ಇರ್ಲಿಲ್ಲ. ನಾನ್ ನನ್ ಎಂತಿನ ನೋಡಕ್ ಬಂದ. ಏ ಅಂಜಲಿ, ಸಾರಿ ಐನವ್ರೆ, ನಾನ್ ಎಂತಿನ ಕರಿತಾ ಇದ್ದೀನಿ. ಏ ಅಂಜಲಿ, ಬಾರ ಈಚೆ ಕಡೆ. ಯೋ, ಯಾಕ ಇಲ್ಲಿ ಬಂದೆ? ಏ ಇವತ್ತೇನೇ ತಾರೀಖ? ಇವತ್ತೇನ್ ತಾರೀಖು ಅಂತ ಹೇಳು. ಏನಿದ್ರು ಮನೆಗೆ ಹೋಗಿ ಮಾತಾಡ್ಕೊಳ್ಳೋಣ, ನಡಿ. ಏಯ್, ಇವತ್ತೇನೇ ತಾರೀಖ? 3ನೇ ತಾರೀಖು ಆಗ್ತಾ ಇದೆ. 500 ಬಗ್ಗೆ ನಂಗೆ ಗೊತ್ತು. ಜೆಂಟಲ್ಮ್ಯಾನ್, 1ನೇ ತಾರೀಖು ಅಂದ್ರೆ ಟಾನ್ ಅಂತೇಳಿ ಸಂಬಳ ಕೊಟ್ಬಿಡ್ತಾರೆ. ಇದುವರೆಗೂ ದುಡ್ಡನ್ನ ನನ್ ಕಣ್ಣಕ್ ನೋಡ್ಸ್ಲೇ ಇಲ್ಲ. ಮಹೇಂದ್ರ, ನಾನೇ ಇನ್ನು ಸಂಬಳ ಕೊಟ್ಟಿಲ್ಲ. 2 ದಿನದಲ್ಲಿ ಕೊಡ್ತೀನಿ. ಈಗ ನೀ ಹೊರಡು. ಇದ ನೋಡಪ್ಪ, ಕೇಳಿದ್ರ ಐನೋರೆ? ಐ ಆಮ್ ಸಾರಿ ದೇವಸ್ಥಾನದ ಐನೋರೆ, ಕೇಳ್ದ ಈ ನ್ಯಾಯನ? 1ನೇ ತಾರೀಕು ಕೊಡ್ಬೇಕಿರೋ ಸಂಬಳನ ಇನ್ನೂ ಕೊಡ್ಲಿಲ್ಲ ಅಂದ್ರೆ ಹೆಂಗೆ? ಅವ್ರನ್ನ ಬೇರೆ ನಾನ್ ಜೆಂಟಲ್ಮ್ಯಾನ್ ಅಂತ ಹೇಳ್ಬಿಟ್ಟೆ. ನಿನಗ್ ಯಾಕೋ ಇದೆಲ್ಲ? ಇದು ಅವನ್ ಸ್ಯಾಲ್ರಿ ಪ್ರಾಬ್ಲಮ್. ನೀನು ಅವನ್ ಸಂಬಳ ಕೊಟ್ಟು ಕಳ್ಸು. ಕರೆಕ್ಟ್. ನಿನಗೇನಕ್ಕೆ 500 ಸ್ಯಾಲ್ರಿ ಪ್ರಾಬ್ಲಮ್? 1ನೇ ತಾರೀಕು ಸಂಬಳ ಕೊಟ್ರೆ ದುಡ್ಡು ತೊಗೊಂಡು ಕುಡಿದು ಬಿಡ್ತಾನೆ ಮಾವ. ಅಲ್ಲ, ಅದ ಹೆಸರು ಎಣ್ಣೆ ಇಲ್ಲ ಐನಾರ, ಅದ ಹೆಸರು ನಿಮ್ಮತಿ. 180 ml ನಿಮ್ಮತಿನ ಕಾಂದವಾಗಿ ಕ್ವಾರ್ಟರ್ ಅಂತೇಳಿ ಪ್ಯಾಕ್ ಮಾಡಿ ನನ್ ಕೈಲ ಕೊಡ್ತಾನೆ. ಅದನ್ನ ಹೋಗಿ ತಪ್ಪಾಗಿ ಮಾತಾಡ್ಬೇಡ. ಇವ್ನ್ ಕುಡ್ದು ಹಾಳು ಮಾಡ್ಬಿಡ್ತಾನೆ ಅಂತಾನೆ ಇವಳೆ ಸಂಬಳ ಈಗ ಕೊಡ್ಬೇಡಿ, ನಾ ಬೇಕಾದಾಗ ತಗೋತೀನಿ ಅಂತ ಹೇಳಿದ್ಲು. ಹಂಗ ಹೇಳದ್ಲ ಇವಳ? ಏನೇ 500 ಏನ್ ಬ್ಯಾಂಕ್ ನಡ್ತಾರ? ನಿನ್ ದುಡ್ಡು ಹಾಕಿದ
ಏ ಮುರಳಿ, ಅವನ್ ತುಂಬಾ ವೈಲೆಂಟ್ ಆಗಿದಾನು. ಅವನ್ ಸಂಬಳನ ಮಾತಾಡದೆ ಬಿಟ್ಟು ಕಳ್ಸು. ಮಹೇಂದ್ರ, ಈಗ ನೀನ್ ಇಲ್ಲಿಂದ ಹೋಗ್ತೀಯಾ ಇಲ್ಲ ಪೊಲೀಸ್ನ ಕರೀಲ? ಪೊಲೀಸ? ನಾನ್ ಸಾರಾಯಿ ಅಂಗಡಿ ನಂಗ್ ನೋಡ್ದಿರೋ ಪೊಲೀಸ? ಸೆಂಟ್ರಲ್ ಪೊಲೀಸ, ಕರ್ನಾಟಕ ಪೊಲೀಸ ಅಥವಾ ಮಲಬಾರ್ ಪೊಲೀಸ? ಯಾವ ಪೊಲೀಸ? ಪೊಲೀಸ? ಯಾವ ಪೊಲೀಸ? ಯೋ ನಡಿಯಯ್ಯ, ಏನೇನೋ ಕಂಡಿದ್ದೆಲ್ಲ ಕುಡಿದು ಬಂದು ಇಲ್ಲಿ ರಂಪ ಮಾಡ್ತಾನೆ. ಡಬ್ಬ ಮಾವ, ಕೂತ್ಕೊಳ್ಳಿ. ಬಿದ್ದಾದ್ಮೇಲೆ ತಾನು ಆ ಡಬ್ಬ ಅಂತ ಗೊತ್ತಾಗಿದ್ದು. ಮುರಳಿ, ಮೊದ್ಲೇ ನಮ್ ಗ್ರಹಗತಿಗಳು ಚೆನ್ನಾಗಿಲ್ಲ. ಯಾಕೆ ನಮಗೆ ಅಂತ ನನ್ನ ಸೇರ್ಸ್ಕೊತೀರಾ? ನನಗಿಂತ ನಿನಗೇನೆ. ನಿಮ್ಮಪ್ಪ ದೇವಸ್ಥಾನಕ್ ಬಂದಿದ್ರು, ಅದು ಇದು ಅಂತ ಏನೇನೋ ಮಾತಾಡಿದ್ರು. ಬಾಲಾಜಿಗೆ ಈಗ ಜನಿವಾರ ಹಾಕೋ ಅವಶ್ಯಕತೆ ಇಲ್ವಂತೆ. ಏನಾದ್ರೂ 30 ವಯಸ್ಸಾಗ್ಲಿ, ಆಮೇಲೆ ನೋಡ್ಕೊಡೋಣ ಅಂತ ಹೇಳಿದ್ರು. ಏನು ಅಂತ ಮಾತಾಡ್ತೀರಾ? ನಾನಾ? ನಿಮ್ಮಪ್ಪನೇ ಜ್ಞಾನದ ಹುಚ್ಚಿಡ್ದು ಅಲಿತಾ ಇದ್ದಾರೆ. ನೀ ಭಯ ಬೀಳೋದು ಸರಿನೇ. ನನ್ಗೇನೋ ಬಾಲಾಜಿಗೆ ದೀಕ್ಷೆ ಸ್ನಾನ ಮಾಡದೆ ಬಿಡಲ್ಲ ಅನ್ಸುತ್ತೆ. ಮೊದ್ಲು ನೀನು ನಿಮ್ಮಪ್ಪನು ಮಾತಾಡಿ ಒಂದ್ ಒಳ್ಳೆ ನಿರ್ಣಯಕ್ಕೆ ಬನ್ನಿ. ನಾನು ಉಪನಯನಕ್ಕೆ ಎಲ್ಲ ಏರ್ಪಾಟು ಮಾಡಿದ್ಮೇಲೆ ಅವರೇನಾದ್ರೂ ಗಲಾಟೆ ಮಾಡಾರು. ಬ್ರಹ್ಮೋಪದೇಶ ಹೇಳ್ಬೇಕಾದ ನಿನ್ನ ಬಾಯಲ್ಲಿ ಬೈಬಲ್ ವಚನ ಹೇಳಿಸ್ಬೇಕು ಅಂತ ನಿಮ್ಮಪ್ಪ ಆಸೆ ಪಡ್ತಾ ಇದ್ದಾರೆ. ನಿಮ್ಮಪ್ಪನಿಗಿದೆಲ್ಲ ಒಂದ್ ವಿಶೇಷ ಅಂತ ಗೊತ್ತಾಗಲ್ವೋ? ಅವ್ರಿಗೆ ಗೊತ್ತಿರೋದೆಲ್ಲ ಆ ಬೈಬಲ್ ಒಂದೇ. ಬರ್ಲಾ? ಕೋದಂಡರಾಮನ್ ಹತ್ರ ಏನ್ ಹೇಳಿದ್ರಿ? ಸ್ವಲ್ಪ ಸತ್ಯವನ್ನು ಹೇಳ್ದೆ. ನಿಮ್ಗೆ ಗೊತ್ತಿರೋದಲ್ಲ ಸತ್ಯ ಆಗುತ್ತಾ? ಉಪನಿಷತ್ನ ನಾನ್ ಮಾತ್ರ ಓದಿಲ್ಲಪ್ಪ, ತುಂಬಾ ಜನ ಓದಿದ್ದಾರೆ. ಡೋಂಟ್ ಬೀಟ್ ಅಪ್ ಆನ್ ದ ಸೇಮ್ ಬುಷ್. ನೀವು ನನ್ನ ಪರ್ಸನಲ್ ವಿಷಯದಲ್ಲಿ ತಲೆ ಹಾಕ್ಬೇಡಿ. ಯಾವ್ದೋ ಪರ್ಸನಲ್ ವಿಷಯ? ಲುಕ್, ನೀವೇನಾದ್ರೂ ಮಾಡ್ಕೊಳ್ಳಿ, ಬೈಬಲ್ ಓದಿ ಪ್ರೇಯರ್ ಮಾಡ್ಕೊಳ್ಳಿ, ಡೂ ಎನಿ ಡ್ಯಾಮ್ ಥಿಂಗ್. ನನ್ ಮಕ್ಕಳನ್ನ ಹೇಗ್ ಸಾಕ್ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಬೇಡಿ. ಮುರಳಿ, ಏನೋ ಹೀಗ್ ಮಾತಾಡ್ತಿದ್ಯಾ? ಮುರಳಿ, ನಾನ್ ನಿನ್ನ ತಡಿತಿದ್ದೀನಿ ಅಂತ ತಿಳ್ಕೋಬೇಡ. ಏನ್ ಮಾಡಿದ್ರು ಅದರ ಅರ್ಥವನ್ನ ಪೂರ್ತಿಯಾಗಿ ತಿಳ್ಕೊಂಡ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಬಾಲಾಜಿಗೆ ನೀನ್ ಮಾಡೋದು ಏನಾದ್ರೂ ತಿಳಿಯುತ್ತಾ? ಇಲ್ಲ ನೀನ್ ಹೇಳ್ಕೊಡುವ ಗಾಯತ್ರಿ ಜಪದ ಅರ್ಥವಾದ್ರೂ ಗೊತ್ತಾಗತ್ತಾ? ಯಾಕೆ ನನ್ ಮಗನಿಗೆ ಜನಿವಾರ ಹಾಕ್ಬಾರ್ದು ಅಂತೀರಾ? ಇವಾಗ ಬೇಡ ಅಂತ ಹೇಳ್ದೆ ಅಷ್ಟೇ. ಅವನಿಗೆ ಬುದ್ಧಿ ತಿಳಿದ ತಕ್ಷಣ ಅವನ ಮನಸ್ಸನ್ನ ಬದಲಾಯಿಸಬೇಕು ಅಂತಿದ್ದೀರಾ? ನಿಮಗ್ ಮೊದಲು ಉಪನಯನ ಅಂದ್ರೆ ಏನು ಅಂತ ಗೊತ್ತಾ? ನನ್ಗ್ ಪೂರ್ತಿಯಾಗಿ ಗೊತ್ತು. ನಿನ್ಗೆ? ಜನಿವಾರ ಎನ್ನುವ ಪವಿತ್ರ ದಾರ ಒಬ್ಬ ಮನುಷ್ಯ ಬ್ರಹ್ಮಚರ್ಯದ ಒಳಗೆ ಹೋಗುವಾಗ ಹಾಕೊಳ್ಳುವುದು. ನಮ್ಮ 4 ಬೆರಳುಗಳ ಅಳತೆ 96 ಭಾಗವಾಗಿ ಮಾಡಿದ್ರೆ ಯಾವ ಉದ್ದ ಬರುತ್ತೋ ಅದನ್ನು 3 ಎಳೆ ವೃತ್ತಾಕಾರದಲ್ಲಿ ಒಂದೇ ಗಂಟಾಗಿ ಸೇರಿಸಬೇಕು. ಆ ಗಂಟು ಆಕಾರವಿಲ್ಲದ ಬ್ರಹ್ಮನನ್ನು ಸೂಚಿಸುತ್ತದೆ. 3 ಎಳೆ ಎನ್ನುವುದು ಗಾಯತ್ರಿ ದೇವಿ, ಮನಸ್ಸಿನ ದೇವತೆ; ಸರಸ್ವತಿ ದೇವಿ, ವಾಗ್ದೇವತೆ; ಸಾವಿತ್ರಿ ದೇವಿ, ವೃತ್ತಿ ದೇವತೆಯನ್ನು ಸೂಚಿಸುತ್ತದೆ. ಅದು ಮಾತ್ರ ಅಲ್ಲದೆ ಅದನ್ನು ಹಾಕೊಳ್ಳೋನು ಮರೆಯಬಾರದ 3 ಸಾಲಗಳನ್ನು ಜ್ಞಾಪಕ ಮಾಡುತ್ತದೆ. ಗುರು ಸಾಲ, ಗುರುವಿನ ಸಾಲ; ಪಿತೃ ಸಾಲ, ಹೆತ್ತವರಿಗೆ ಸಾಲ; ಋಷಿಗಳ ಸಾಲ, ಸನ್ಯಾಸಿಗಳಿಗೂ ಜ್ಞಾನಿಗಳಿಗೂ ಸಾಲ. ಗಾಯತ್ರಿ ಮಂತ್ರದ ಅರ್ಥ ತಿಳಿಯದೆ ಬಹಳ ಜನ ತಿನುವು ಹೇಳ್ತಾ ಇದ್ದಾರೆ. ಅರ್ಧ ಜನ ಸಂಧ್ಯಾ ವಂದನೆಯನ್ನು ಮಾಡೋದೇ ಇಲ್ಲ. ಬ್ರಹ್ಮೋಪದೇಶದಲ್ಲಿ ಬ್ರಹ್ಮ ಅನ್ನೋದು ದೇವರ ಹೆಸರಲ್ಲ. ಬ್ರಹ್ಮ ಎಂದ್ರೆ ಸೃಷ್ಟಿಕರ್ತ ಅಂತ ಅರ್ಥ. ಆ ಸೃಷ್ಟಿಕರ್ತ ಯಾರು ಎನ್ನುವುದರಲ್ಲೇ ನಿನಗೂ ನನಗೂ ವಾದ. ಸಂಸ್ಕೃತದಲ್ಲಿ ಯಜ್ಞೋಪವೀತಂ, ತಮಿಳಲ್ಲೂ ಮಲಯಾಳದಲ್ಲೂ ಪೂಣೂಲ್, ತೆಲುಗುನಲ್ಲಿ ಜಂಜಮು, ಕನ್ನಡದಲ್ಲಿ ಜನಿವಾರ, ಹಿಂದಿಯಲ್ಲಿ ಜೇನು, ಮರಾಠಿಯಲ್ಲಿ ಜಾನವೆ, ಕಾಶ್ಮೀರಿಯಲ್ಲಿ ಯೋನ್ಯ. 3 ವಿಧವಾಗಿ ಅದನ್ನು ಧರಿಸಬೇಕು. ಉಪವಿತಂ, ನಿವಿತಂ, ಪ್ರಚ್ನವಿತಂ. ಎಡ ತೋಳಿನಿಂದ ಬಲಭುಜದ ಕೆಳಗೆ. ಸಾಕು, ನಿಲ್ಲಿಸಿ. ಡೋಂಟ್ ಟ್ರೈ ಟು ಟೀಚ್ ಮೀ ಆರ್ ಇನ್ಸಲ್ಟ್ ಮೀ. I want to know something in black and white.
ನಿಮ್ ಮನಸ್ಸಿನಲ್ಲಿ ನೀವೇನ್ ಅನ್ಕೊಂಡಿದ್ದೀರಾ ಅದನ್ನ ಮೊದಲು ಹೇಳಿ. ಯಾವ ಶಾಸ್ತ್ರದಿಂದಲೂ ಪಾಪ ವಿಮೋಚನೆ ಸಿಗುವುದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾರು ಪಾಪಿ? ನಾನಾ? ಇಲ್ಲ ನನ್ ಮಗ ಬಾಲಾಜಿನ? ಅಮ್ಮನ? ರೂಪನ? ಇಲ್ಲ ನೀವು ಬಿಟ್ಟು ಹೋದ ಹಿಂದೂ ಮತದವರೆಲ್ರೂನಾ? ಮತವನ್ನು ಮೀರಿ ಸಾಮಾನ್ಯವಾಗಿ ಮನುಷ್ಯರೆಲ್ಲರೂ ಪಾಪಿಗಳೇ. ನೀವು ಮನುಷ್ಯರಲ್ವೇ? ಖಂಡಿತವಾಗಿ. ಆದ್ರೆ ನಾನು ಸತ್ಯವನ್ನು ಹುಡುಕಿ ಅಲೆದು ಇದಕ್ಕೆ ಪರಿಹಾರಕ ಯಾರೆಂದು ತಿಳ್ಕೊಂಡೆ. ನೀವು ಮಾಡೋದೆಲ್ಲ ಸರಿ, ಆದ್ರೆ ನಾವು ಮಾಡೋದೆಲ್ಲ ಮುಟ್ಟಾಳ್ತನ, ಹಾಗೆ ತಾನೆ? ನಾನ್ ಹಾಗ್ ಹೇಳಿಲ್ವೋ. ಒಂದ್ ಕಾಲದಲ್ಲಿ ಆ ಕಾಲದ ಪರಿಸ್ಥಿತಿಗೆ ತಕ್ಕಂತೆ ಮಾಡಿದೊಂದನ್ನು ಇನ್ನು ಪಾರಂಪರ್ಯ ಅನ್ನೋ ಹೆಸರಿನಲ್ಲಿ ಮಾಡಬಾರ್ದು ಅಷ್ಟೇ. ವಾಟ್ ಯು ಮೀನ್ ಬೈ ದಟ್? ಜನಿವಾರ ಎನ್ನುವುದು ಇವಾಗ ಪ್ರೆಸ್ಟೀಜಿಯಸ್ ಆಗ್ಬಿಟ್ಟಿದೆ. ಸ್ಟಾರ್ ಹೋಟೆಲ್ನಲ್ಲಿ ಫಂಕ್ಷನ್ ಮಾಡಿ ಬೆಳ್ಳಿಯಲ್ಲಿ ಮಾಡಿರೋ ಚಿಪ್ ಕೊಡುವುದು ತಮಾಷೆ ಆಗಿಲ್ಲ? ಇಸ್ ಇಟ್ ನಾಟ್ ಮೀನಿಂಗ್ಲೆಸ್? ಸಾಕು ನಿಲ್ಸಿ. ಎಲ್ಲದಕ್ಕೂ ನದಿ ಮೂಲ ಋಷಿ ಮೂಲ ಹುಡುಕಿಯೇ ಮಾಡ್ಬೇಕು ಅಂತಂದ್ರೆ ಈ ಮನೇಲಿ ನೀವಿರೋಕ್ಕಾಗಲ್ಲ. ಆಗಲ್ವಾ? ಇರ್ಕುಡ್ದ? ಯು ಆರ್ ಅ ಗ್ರೇಟ್ ಸ್ಕಾಲರ್. ನಿಮ್ಗೆ ಹೇಗೆ ಅರ್ಥ ಆಗುತ್ತೋ ಹಾಗೇ ಮಾಡಿ. ಮನೆ ಬಿಟ್ಟು ಹೋಗುವಂತ ಮಗ ಹೇಳೋದನ್ನ ಅರ್ಥ ಮಾಡ್ಕೊಳಕ್ಕೆ ಅವನಪ್ಪ ಸ್ಕಾಲರ್ ಆಗಿರ್ಬೇಕು ಅಂತ ಅವಶ್ಯಕತೆ ಇಲ್ಲ. ಸೆನ್ಸಿಬಲ್ ಆಗಿದ್ರೆ ಸಾಕು. ನಾನ್ ಹೋಗ್ತೀನಿ. ನಿಲ್ಲಿಸ್ರಿ. ನಾನು ಒಂದೊಂದ್ ಸಾರಿನೂ ಮಾತಾಡ್ಬೇಡಿ ಅಂತ ಹೇಳ್ದಾಗ್ಲೆಲ್ಲ ನನ್ನನ್ ತಡಿತೀರಾ. ಈಗ ಇಷ್ಟರವರೆಗೆ ಬಂದಾಯ್ತು. ನೀವ್ ಅವನ ಹತ್ರ ಮಾತಾಡೋದು, ಅವ್ ನಿಮ್ಮ ಹತ್ರ ಚುಚ್ಚೋ ಹಾಗೆ ಮಾತಾಡೋದು ನನಗ್ ಸ್ವಲ್ಪನೂ ಹಿಡಿಸ್ಲಿಲ್ಲ. ಇದ್ ಮನೇನ ಅಂತ ಅರ್ಥ ಆಗ್ತಿಲ್ಲ. ಮನೆ ಬಿಟ್ಟು ಹೋಗುವಂತ ತಪ್ಪು ಅವ್ರೇನೋ ಮಾಡಿದ್ದಾರೆ. ಬಿಡು ರಾಜಮ್ಮ, ನಾನ್ ಹೋಗೋದು ಅಂತ ನಿರ್ಧಾರ ಮಾಡ್ಬಿಟ್ಟೆ. ಬೇಡರಿ, ಹೋಗ್ಬೇಡಿ. ಹಾಗ್ ಹೋಗೋದಾದ್ರೆ ನನ್ನನ್ನು ಕರ್ಕೊಂಡ್ ಹೋಗಿ, ನಾನು ನಿಮ್ ಜೊತೆನೆ ಬಂದ್ಬಿಡ್ತೀನಿ. ಹುಚ್ಚಿ, ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ಈಗ್ಲೇ ಬರಿಗೈಯಲ್ಲಿ ಹೋಗಕ್ಕಾಗುತ್ತೇನೋ? ಮುರಳಿ ಖಂಡಿತ 2 days ಟೈಮ್ ಕೊಡ್ತಾನೆ. ಮೊದ್ಲು ಹೋಗಿ ಬಾಡಿಗೆಗೆ ಒಂದ್ ಮನೆ ನೋಡ್ಕೊಂಡ್ ಬರ್ತೀನಿ. ಪೋಸ್ಟ್ ಆಫೀಸ್ ಇಂಟ್ರೆಸ್ಟಿಗೂ ಬ್ಯಾಂಕ್ ಇಂಟ್ರೆಸ್ಟಿಗೂ ಏನ್ ವ್ಯತ್ಯಾಸ? ಎಷ್ಟು ಡಿಫರೆನ್ಸ್? ಅದನ್ನ ಸ್ವಲ್ಪ ಹೇಳ್ತೀರಾ? ನಮಸ್ಕಾರ ಐನೋರೆ. ನಮಸ್ಕಾರ. ಈಗ ಯಾಕೆ ಬಂದೆ? ಮೈ ಹುಷಾರಿಲ್ಲ ಐನೋರೆ, ಆದ್ರಿಂದ ನಿಮ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅದಕ್ಕೆ ಹಾಸ್ಪಿಟ್ಲ್ಗೆ ಹೋಗು. ಇಲ್ಲಿಗೆ ಯಾಕೆ ಬಂದೆ? ಒಂದು 100 ರೂಪಾಯಿ ಕೊಟ್ರೆ ನಾನು ಆಸ್ಪತ್ರೆಗೆ ಹೋಗ್ ಬರ್ತೀನಿ ಐನೋರೆ. 100 ರೂಪಾಯಿ ನನ್ನ ಹತ್ರ ಇಲ್ಲ. ಆದ್ರೆ 250 ಕೊಡು. ಅಂಜಲಿ, ಇನ್ಮೇಲೆ ಹೀಗ ಅವ್ನು ಕುಡಿದ್ಬಿಟ್ಟು ಬಂದು ಇಲ್ಲಿ ಗಲಾಟೆ ಮಾಡಿದ್ರೆ ನೀನ್ ಇಲ್ಲಿ ಕೆಲ್ಸನೇ ಮಾಡ್ಬೇಡ. ಯೋ ನಡಿಯಯ್ಯ. ಏನ್ ಬಡ್ಕತ್ತೀಯ? ಯೋ ಬಾರಯ್ಯ. ನಾನೇ ಡೀಸೆಂಟ್ ಆಗಿ ಮಾತಾಡ್ತೀನಿ, ನೀನ್ ಏನೋ ರಾಮ, ಬಡ್ಕ ನಿನ್ ದುಡ್ಡ ಕೊಡು ಅಂತೀನಿ. ಯೋ ಬಾರಯ್ಯ. ಅಂತಿ ಸಂಬಳದಿಂದ ಅಡ್ವಾನ್ಸ್ ಆಗಿ ಕೊಡು ಅಂತ ಕೇಳ್ತೀನಿ. ಬಾರಯ್ಯ, ಏನ್ ಹೇಳ್ತಾ ಇದ್ದೆ ಹಿಂಗ್ ಕಿತ್ತಾಡ್ತಾ ಇದ್ಯಾ? ಇವಳು ಹೇಗೆ ಅವನ್ ಜೊತೆ ಕುಟುಂಬ ನಡೆಸ್ತಾಳೋ ಗೊತ್ತಿಲ್ಲ. ನೀನ್ ಅಪ್ಪನ ಜೊತೆ ಸಂಸಾರ ಮಾಡ್ತಿದ್ಯಲ್ಲ ಅದೇ ರೀತಿನೇ. ಅಪ್ಪನು ಇವನು ಒಂದೇನಾ? ಎರಡೂ ನಶೆನೆ. ಇದು ಹೆಂಡ, ಅದು ಮತ. ಸಾರ್ ಕೊರಿಯರ್ ಸಾರ್. ತಪ್ಪಾದ ಅಡ್ರೆಸ್ಗೆ ಬಂದಿದ್ದೀರಾ. ಈ ಅಡ್ರೆಸ್ ಸರ್, ರಂಗಾಚಾರಿ ಅನ್ನೋರು. ಅವ್ರು ಇಲ್ಲಿಲ್ಲ. ಇನ್ಮೇಲೆ ಅವ್ರ ಹೆಸರಿಗೆ ಯಾವ ಲೆಟರ್ ಬಂದ್ರು ವಾಪಸ್ ಕಳಿಸ್ಬಿಡಿ. ಅವ್ರು ನಿಮ್ಮ ಅಪ್ಪದಾನೆ ಸರ್. ಅವರು ಯಾವ ಅಡ್ರೆಸ್ನಾಗ ಇರ್ತಾರೆ ಅಂತ ಹೇಳಿದ್ರೆ. ಒಂದ್ ನಿಮಿಷ. ಇನ್ಮೇಲೆ ನನ್ಗೆ ಬರೋ ಲೆಟರ್ಸ್ನೆಲ್ಲ ಎದುರುಗಡೆ ಕೊಟ್ಬಿಡಿ. ನಾನ್ ಮನೆ ಚೇಂಜ್ ಮಾಡಿದ್ದೀನಿ, ಅದೇ ನನ್ ಮನೆ. ನೀನ್ ಯಾಕಪ್ಪ ಹಾಗೆ ನಿಂತಿದ್ಯಾ? ಅಡ್ರೆಸ್ ಪ್ರೂಫ್ ಬೇಕಾ? ಸತ್ಯದ ದಾರಿ ತಪ್ಪಾದ ಅಡ್ರೆಸ್ಗೆ ಹೋಗಲ್ವಲ್ಲ. ಯಾರಾದ್ರೂ ಅದು ಏನು ಅಂತ ತಿಳಿಯದೆ ಬೇಡ ಅಂತ ವಾಪಸ್ ಕಳಿಸಿದ್ರೆ ಉಂಟು. ಇಲ್ಲಿ ಸರ್. ಸರ್, ನಿಮ್ಮನ್ನ ನಾ ಚರ್ಚ್ನಾಗ ನೋಡಿದ್ದೀನಿ. ನೀವು ಐನೋರ್ ತಾನೆ? ಬೈಬಲ್ನಲ್ಲಿ ಜೀಸಸ್ ಅನ್ ಕೂಡ ಒಂದ್ ಕಡೆ ಐನೋರೆ ಅಂತ ಕರೀತಾರೆ ಅಂತ ಬರ್ತಿದೆ. ಚರ್ಚ್ ನಲ್ಲಿ ಉಡುಪು ಹಾಕೊಂಡಿರೋನ್ ಕೂಡ 500 ಅಂತ ತಾನೇ ಕರೀತಾರೆ. ನೀನ್ ಯಾರನ್ನ ಕೇಳ್ತಾ ಇದೀಯಾ? ನಾನು ನಿಮ್ನೇ ಸರ್ ಕೇಳಿದ್ದು.
ಐನೋರಾಗಿದ್ದೀರಾ, ಚರ್ಚ್ಗೆ ಹೋಗ್ತೀರಾ, ಈ ಬುಕ್ ಎಲ್ಲ ಓದ್ತೀರಾ. ನೀವು ಆರ್ಸಿನ, CSನ, ಬೆಂದಗೋಸ್ತಾ? ನಾನು ಇಂಡಿಯನ್ ಕ್ರಿಸ್ಟಿಯನ್. ನೀನು ಕ್ರಿಸ್ಟಿಯನಪ್ಪ? ನಾನು ಆರ್ಸಿ ಸರ್. ಹಾಗಂದ್ರೆ ಏನಪ್ಪ? ರೋಮನ್ ಕ್ಯಾಥಲಿಕ್. ಓ, ರೋಮ್ ನಿನ್ ಸ್ವಂತ ಊರಾ? ಜಸ್ಟ್ ಜೋಕ್. ಅವರು ನಿಮ್ಮ ಅಪ್ಪದಾನೆ ಸರ್? ಇಲ್ಲ, ಫಾದರ್. ಹುಡುಗನ ಹೆಸರು ರವಿ, ಅಪ್ಪನ ಹೆಸರು ರಾಮಾನುಜಂ, ಅಮ್ಮನ ಹೆಸರು ಸುಗಂಧ. ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್, ಕೈ ತುಂಬಾ ಸಂಪಾದಿಸ್ತಾನೆ. ನಮ್ ರೂಪನ ಎಲ್ಲೋ ನೋಡಿದಾನೆ ಅನ್ಸುತ್ತೆ. ಇಷ್ಟ ಆಗಿ ನಿನ್ನತ್ರ ಸಂಬಂಧ ಮಾತಾಡೋಕೆ ನನಗ್ ಗೊತ್ತಿರೋರ್ ಮೂಲಕ ಹೇಳ್ ಕಳಿಸಿದಾನೆ. ನೀವ್ ಓಕೆ ಅಂದ್ರೆ ಏರ್ಪಾಟ್ ಮಾಡ್ಬಿಡ್ಬೋದು. ಆದ್ರೆ ಬಾಲಾಜಿ ಉಪನಯನ ಏನೋ ನಿನಗ್ ಖರ್ಚು ಕಡಿಮೆ ಮಾಡ್ಬೇಕು ಅಂತ ತಾನೇ ನಾನು ಐಡಿಯಾ ಮಾಡ್ತಾ ಇದ್ದೀನಿ. ರೂಪಾ ಮದ್ವೆ, ಬಾಲಾಜಿ ಉಪನಯನ ಎರಡೂ ಸೇರಿಸಿ ಒಟ್ಟಾಗಿ ಮಾಡ್ಬಿಡೋಣ. ಏನ್ ಯೋಚನೆ ಮಾಡ್ತಾ ಇದ್ಯಾ? ನಿಮ್ ತಂದೆನ ಕನ್ಸಲ್ಟ್ ಮಾಡ್ಬೇಕಾ? ಆ ಪರೀಕ್ಷೆನೇ ಬೇಡ. ನಾನೇನು ಯೋಚನೆ ಮಾಡ್ತೀನಿ ಅಂದ್ರೆ, ಒಳ್ಳೆ ವರನ ಅಂತ ಚೆನ್ನಾಗಿ ವಿಚಾರಿಸ್ಬೇಕು. ಪೆನ್ನಿ ವೈಸ್ ಪೌಂಡ್ ಫೂಲಿಶ್ ಅಂತ ಆಗ್ಬಿಡುತ್ತೆ ನೋಡ್ಕೊಳ್ಳಿ. ಅದೆಲ್ಲ ನಾನ್ ನೋಡ್ಕೋತೀನಿ. ಆಮೇಲೆ ನೋಡು, ಈ ಬ್ರೋಕರ್ ಕಮಿಷನ್ ಅದು ಇದು ಅಂತ ಕೊಟ್ಟು ನನ್ನನ್ನ ಧರ್ಮ ಸಂಕಟಕ್ಕೆ ಸಿಗಿಸ್ಬೇಡ. ಅವ್ರಿಗೇನು ಒಬ್ನೇ ಮಗನಾ? ಒಬ್ಬನೇ ಮಗ, ಯಾವ ಜಂಜಾಟನೂ ಇಲ್ಲ. ಆಮೇಲೆ ಈ ಬ್ರೋಕರ್ ಅವರ ಕಮಿಷನ್ ಸ್ವಂತ ಊರು ಯಾವ್ದು? ತುಮಕೂರ್ ಹತ್ರ. ಆದ್ರೆ ಇಲ್ಲಿ ಮಲ್ಲೇಶ್ವರದಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ಇಲ್ಲಿ ನೋಡು, ನನಗೆ ಕಮಿಷನ್ ಕೊಡ್ತೀನಿ ಅಂದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಅದಲ್ಲ ಕಣೋ, ನಾನಾಗಿ ಏನು ಕೇಳಲ್ಲ. ನೀನೇ ಇಷ್ಟಪಟ್ಟು 1000ನೋ 2000ನೋ ಕೊಟ್ರೆ ಈಸ್ಕೋತೀನಿ. ಮೊದಲು ಅವ್ರನ್ನ ಬಂದು ಹೆಣ್ಣು ನೋಡಕ್ ಹೇಳಿ, ಆಮೇಲೆ ಕಮಿಷನ ಒಮಿಷನ ಅಂತ ಡಿಸೈಡ್ ಮಾಡೋಣ. ಏನು ಕಮಿಷನ್ ವಿಷಯದಲ್ಲಿ ನಿಖರವಾಗಿ ಮಾತಾಡಲ್ಲ ಅಂತಾನೆ? ನಾನ್ ಹೋಗ್ತೀನಿ. ಏನೋ ಏನು ಹೇಳ್ದೆ ಹೊರಡ್ತಾ ಇದೀಯಾ? ಅದೇ ಹೋಗ್ತೀನಿ ಅಂತ ಹೇಳಿದ್ನಲ್ಲ. ಏನ್ ಜೋಕ್ ಮಾಡ್ತಾ ಇದೀಯಾ? ಏನು ರವಿ, ಅವ್ರ ಮನೆಗ್ ಹೋಗು ಅಂದ್ರೆ ಆಯ್ತಾ? ಹುಡ್ಗಿನ್ ನೋಡಿ ಮಿಕ್ಕಿದ ವಿಷಯ ಏನ್ ಮಾತಾಡ್ಬೇಕು ಅಂತ ಹೇಳಲೇ ಇಲ್ಲ. ಅದೆಲ್ಲ ಅಪ್ಪ ನೋಡ್ಕೋತಾರಮ್ಮ, ನೀನ್ ಯಾಕೆ ವರಿ ಮಾಡ್ತೀಯಾ? ಏನಪ್ಪ ನೋಡ್ಕೋತಾರೆ? ನನ್ನಿಂದ ಮುಚ್ಚಿಟ್ಟು ಸುಳ್ಳು ಹೇಳಕ್ ಆಗಲ್ಲ. ನೀನೇ ಅಲ್ಪ ಜೋಕ್ ಮಾಡ್ತಾ ಇರೋದು. ತಲೆಗ್ ಡೈ ಹೊಡಿಯೋದು ಕೂಡ ಹೇಳದೇ ಇರೋ ಸುಳ್ಳೆ. ನಿನ್ ವಯಸ್ಸು ಕೇಳಿದ್ರೆ 5 ವರ್ಷ ಕಮ್ಮಿ ಹೇಳ್ತೀಯ. ನೀನ್ ಸುಳ್ಳು ಹೇಳಲ್ವಾ? ನಾನ್ ಸುಳ್ಳು ಹೇಳಲ್ಲ, ಅದಕ್ಕೆ ನಾನ್ ಬರಲ್ಲ ಅಂತ ಹೇಳ್ದೆ. ಮದ್ವೆಗೋಸ್ಕರ ನಿಜ ಮುಚ್ಚಿಡೋದು ತಪ್ಪು ಕಣೋ. ಹೌದಪ್ಪ ರವಿ, ಇದೇನೋ ನನಗ್ ಸರಿ ಅನ್ಸ್ತಿಲ್ಲಪ್ಪ. ಅಪ್ಪ ಬೇರೆ ಎಲ್ಲಾದ್ರೂ ಬಡಬಡ ಅಂತ ಬಾಯ್ ಬಿಟ್ಬಿಡ್ತಾರೇನೋ ಅಂತ ಭಯ ಆಗಿದೆ. ನಾನ್ ವಟಾಯಿಸ್ತೀನಾ? ಹೋಟ್ಲಿಗೆ ಹೋಗಿ 2 ಇಡ್ಲಿ 1 ವಡೆ ಅಂದ್ರೆ ಚೇಂಜ್ ಮಾಡಿ 1 ಇಡ್ಲಿ 2 ವಡೆ ಅಂತ ಹೇಳ್ತೀಯ ನೀನು. ಇದು ತುಂಬಾ ಮುಖ್ಯ. ಹೋಗಿ ಮದ್ವೆ ಫಿಕ್ಸ್ ಮಾಡ್ಕೊಂಡ್ ಬನ್ನಿ. ಏಯ್, 1000 ಸುಳ್ಳು ಹೇಳಿ 1 ಮದ್ವೆ ಮಾಡುವಂತ ದೊಡ್ಡವ್ರು ಹೇಳ್ತಾರೆ. ಆದ್ರೆ ನಿನ್ ವಿಷಯದಲ್ಲಿ 1 ಸುಳ್ಳು 1000 ಸುಳ್ಳಿಗೆ ಸಮ. ನಾನ್ ಮದ್ವೆ ಮಾಡ್ಕೋಬೇಕಾ ಬೇಡ್ವಾ? ಐ ಡೋಂಟ್ ಕನ್ಸಿಡರ್ ದಿಸ್ ಆಸ್ ಅನ್ ಇಮೋಷನಲ್ ಬ್ಲಾಕ್ ಮೇಲ್. ಅಮ್ಮ ನಿಮ್ಮನ್ನ ಮದ್ವೆ ಮಾಡ್ಕೋತೀನಿ ಅಂದ್ರಲ್ಲ, ಅದು ಇಮೋಷನಲ್ ಬ್ಲಾಕ್ ಮೇಲ್ ಅಲ್ಲ ಕಣೋ, ಕೊಲೆ ಬೆದರಿಕೆ. ಇವ್ನು ಸುಮ್ನೆ ನಮ್ ತರಾನೇ ಲವ್ ಮಾಡಿದಿದ್ರೆ ಚೆನ್ನಾಗಿರೋದು. ಏನೇ ಲವ್ ಮಾಡ್ಬೋದಾಗಿತ್ತು ಅಂತೀಯ? ಸುಮ್ನೆ ಮಾತಿಗೆ ಹೇಳ್ದಿರಿ. ಆ ಮಾತಿಗೆ ತಾನೇ ನನ್ ಮದ್ವೆ ಮಾಡ್ಕೊಬಿಟ್ಟೆ. ನಾನ್ ಹೊರಟೆ. ಆಲ್ ದ ಬೆಸ್ಟ್. ನೋಡಿದ್ಯಾ, ಇದು ಎಷ್ಟು ರಿಸ್ಕ್ ಆಗಿರೋ ವಿಷಯ ಅಂತ ಅವನಿಗೆ ಗೊತ್ತು. ಅದಕ್ಕೆ ಆಲ್ ದ ಬೆಸ್ಟ್ ಹೇಳ್ದ. ಬೇಗ ಹೊರಡಿ, ರಾಹುಕಾಲ ಬರಕ್ ಮುಂಚೆ ಹೊರಡ್ಬೇಕು. ಅದೇ ನಿನ್ ಜೊತೆಲಿ ಬರ್ತೀಯಲ್ಲ. ಈ ಯಮಗಂಡಕ್ಕಿಂತ ರಾಹುಕಾಲ ಎಷ್ಟೋ ಬೆಟರ್. ಹಾ ಬಾಮ, ಕೂತ್ಕೋ. ಈ ಕಾಲದಲ್ಲಿ ಎಲ್ಲ ಸಹಜ, ಬಿಕಾಸ್ ವಿ ಡೋಂಟ್ ಸಿ ಎನಿ ಫಾರ್ಮಾಲಿಟೀಸ್. ಕಾಲ ಬದಲಾಯ್ತು, ಹಾಗೆ ನಮ್ಮವರು ಕೂಡ ಅದ್ರ ಜೊತೆಗೆ ಬದಲಾಗ್ತಾ ಇದ್ದಾರೆ. ಅರಿಯೋಕಲ್ಲು ಮಿಕ್ಸಿ, ರುಬ್ಬೋಕಲ್ಲು ಗ್ರೈಂಡರ್, ಆತರ. ಐ ಆಮ್ ಸಾರಿ. ಏನ್ ಸರ್ ಕಾಲ ಬದಲಾಯ್ತು? ಸೂರ್ಯ ಬದಲಾದ್ನ? ಚಂದ್ರ ಬದಲಾದ್ನ? ಅಯ್ಯೋ, ಏನ್ ಸರ್ ಹಿಂಗ್ ಮಾತಾಡ್ತಾ ಇದ್ದೀರಾ? ಸೂಪರ್ ಆಗಿ ಮಾತಾಡ್ತಾ ಇದ್ದೀರಾ, ಪಾಯಿಂಟ್ ಬೇರೆ ಆಗ್ತಾ ಇದ್ದೀರಾ. ಐ ಡೋಂಟ್ ವಾಂಟ್ ಟು ಲೀವ್ ಮೈ ಟ್ರೆಡಿಷನ್ ಅಂಡ್ ಕಲ್ಚರ್. ನನಗೆ ನನ್ನ ಜಾತಿ ಮತ ಎಲ್ಲ ದೊಡ್ಡದು. ಕರೆಕ್ಟ್ ಸರ್, ಹಂಗೆ ಇರ್ಬೇಕು. ಈಗೆಲ್ಲ ಯಾರು ಜಾತಿ ನೋಡ್ತಾ ಇಲ್ಲ ಹೇಳಿ. ಇನ್ಫ್ಯಾಕ್ಟ್ ಕ್ರಿಶ್ಚಿಯನ್ಸೇ ಜಾತಿ ನೋಡಕ್ ಶುರು ಮಾಡಿದ್ದಾರೆ, ಗೊತ್ತಾ? ನೀವು ಕೂತ್ಕೊಳ್ಳಿ ಅಮ್ಮ, ಕಾಫಿ ತಗೊಂಡ್ ಬರ್ತೀನಿ. ಹುಡುಗನು ಬರ್ತಾನೆ ಅಂತ ಅನ್ಕೊಂಡಿದ್ವಿ. ಆಫೀಸಲ್ಲಿ ಲೀವ್ ಕೊಡ್ಲಿಲ್ಲ,
ಆದ್ರಿಂದ ನಾವೇ ಬಂದು ನಿಮ್ ಹತ್ರ ಮೊದ್ಲು ಮಾತಾಡೋಗೋಣ ಅಂತ ಬಂದ್ವಿ. ಹುಡ್ಗನ್ಗೆ ಮೊದ್ಲೇ ರೂಪ ತುಂಬಾ ಹಿಡ್ಸ್ಬಿಟ್ಟಿದ್ದಾಳೆ. ಏನ್ ಹೇಳ್ತಿದ್ದೀರಾ? ಅದೇ ನನ್ನ ಮಗನಿಗೆ ರೂಪ ಅನ್ನೋ ಹೆಸರೇ ತುಂಬಾ ಹಿಡಿಸ್ಬಿಡ್ತು. ಅದನ್ನೇ ಹೇಳ್ತಾ ಇದ್ದಾಳ ಅವಳು. ಅದನ್ನೇ ಹೇಳಿದ್ದವಳು. ಓ, ಇಲ್ಲಿ ನೋಡಿ, ಹುಡುಗನ್ನ ನಾವು ಫೋಟೋದಲ್ಲೇ ನೋಡ್ಬಿಟ್ವಿ. ನಮಗೇನೋ ಓಕೆ. ಅಷ್ಟೇ ಅಲ್ಲ, ಕೋದಂಡರಮ್ಮ ಮಾವ ನಮಗೆ ತುಂಬಾ ಬೇಕಾದವರು. ಅವ್ರ ಮೇಲೆ ಇಟ್ಟಿರೋ ನಂಬಿಕೆಯಿಂದ ನಿಮ್ಮನ್ನ ಮುಂದೆ ಮಾತಾಡೋಕ್ ಹೇಳ್ದೆ. ನನಗಿಬ್ರು ಮಕ್ಕಳು. ರೂಪಾನೇ ದೊಡ್ಡವಳು, ಚಿಕ್ಕವನು ಬಾಲಾಜಿ 5ನೇ ಕ್ಲಾಸ್ ಓದ್ತಾ ಇದ್ದಾನೆ, ಸ್ಕೂಲ್ಗೆ ಹೋಗಿದ್ದಾನೆ. ಅಮ್ಮ ನಮ್ ಜೊತೆನೆ ಇದ್ದಾರೆ. ನಮ್ಮೊಳಗೆ ಯಾವ ಮುಚ್ಚುಮರೇನೂ ಇರಬಾರ್ದು ಅಂತ ನಾನು ಅನ್ಕೋತೀನಿ. ಯಾಕೆ ಹೇಳ್ತೀನಿ ಅಂದ್ರೆ, ನೀವು ಒಬ್ರು ಮುಖ ಒಬ್ರು ಯಾಕೆ ನೋಡ್ಕೋತಿದ್ದೀರಾ ಅಂತ ನಂಗೆ ಗೊತ್ತು. ನಮ್ಮಪ್ಪ ಎಲ್ಲಿ ಅಂತ ಕೇಳ್ಬೇಕು ಅಂತಿದ್ದೀರಾ. ನೀವು ಕರೆಕ್ಟ್ ಆಗಿ ಫೇಸ್ ರೀಡಿಂಗ್ ಮಾಡ್ತೀರಾ. ಮನ್ಸಲ್ಲಿ ಇರೋದನ್ನ ಕಂಡಿಡಿದ್ ಬಿಟ್ರೆ. ಫ್ರಾಂಕ್ ಆಗಿ ಹೇಳ್ತಿದ್ದೀನಿ, ನಮ್ಮಪ್ಪ ನಮ್ ಜೊತೆ ಇಲ್ಲ. ನೀವು ರೂಪನ್ ಜೊತೆ ಏನಾದ್ರೂ ಮಾತಾಡ್ಬೇಕಾ? ಅಮ್ಮ, ರೂಪನ್ನ ಒಳಗ್ ಕರ್ಕೊಂಡು ಹೋಗು. ಬಾಮ. ನಮ್ಮಪ್ಪ ನನ್ ಜೊತೆ ಯಾಕಿಲ್ಲ ಅನ್ನೋ ಕಾರಣನ ಕೇಳಿದ್ರೆ ನೀವು ನನ್ ಕಡೆ ಇರೋ ನ್ಯಾಯವನ್ನು ಖಂಡಿತ ಅರ್ಥ ಮಾಡ್ಕೋತೀರಾ. ನಮ್ಮಪ್ಪ ಒಬ್ಬ ಕ್ರಿಶ್ಚಿಯನ್ ಆಗಿ ಬದಲಾದ್ರು. ನನಗೂ ಅವ್ರಿಗೂ ಸರಿ ಹೋಗ್ಲಿಲ್ಲ. ಇನ್ಫ್ಯಾಕ್ಟ್ ನಾನೇ ಅವರನ್ನು ಮನೆ ಬಿಟ್ಟೆ ಕಳಿಸ್ಬಿಟ್ಟೆ. ಇದರಿಂದ ಈ ಹುಡುಗಿ ಬೇಡ ಅಂದ್ಕೊಂಡ್ರೆ ಓಪನ್ ಆಗಿ ಹೇಳ್ಬಿಡಿ. ಬೆಟರ್ ಡಿನೈಲ್ ವಿತ್ ಅ ಕಾಫಿ ಅಂಡ್ ನಾಟ್ ಎನಿಥಿಂಗ್ ಮೋರ್. ನಾವು ಮನೆಗೆ ಹೋಗಿ ಮಗನ್ನು ಒಂದು ಮಾತು ಕೇಳಿ ನಿಮಗೆ ಹೇಳ್ತೀವಿ. ಏನಪ್ಪ ರವಿ, ಹೆತ್ತಪ್ಪ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆದ್ರು ಅಂತ ಅವ್ರನ್ನೇ ಮನೆಯಿಂದ ಓಡಿಸಿದವರು ನೀನ್ ಕ್ರಿಶ್ಚಿಯನ್ ಅಂತ ಗೊತ್ತಾದ್ರೆ ಮಗಳನ್ನ ಕೊಡ್ತಾರ? ದುಡ್ಡು ಕೊಟ್ರೆ ಕೂಡ ನಗಲ್ಲ ಅನ್ಸತ್ತೆ. ಇದ್ರಲ್ಲಿ ಅವ್ರ ಮಗಳು ಹೇಗಿರ್ತಾಳೋ ಗೊತ್ತಿಲ್ವೇ? ಅಮ್ಮ, ಅವಳ ತಾತನ್ ಜೊತೆ ನಾನು ಚರ್ಚಲ್ಲಿ ನೋಡ್ದೆ. ಆದ್ರಿಂದ ಅವಳು ಕ್ರಿಶ್ಚಿಯನ್ ಆಗಿರ್ತಾಳೆ ಅಂದ್ಕೋಬಿಟ್ಯಾ? ಇಲ್ ನೋಡಪ್ಪ, ನಿನ್ ಯಾವ ಆಸೆಗೂ ನಾವು ಅಡ್ಡಿ ಬಂದಿದ್ದೇ ಇಲ್ಲ. ಅದಕ್ಕೆ ನೀನ್ ಕ್ರಿಶ್ಚಿಯನ್ ಧರ್ಮ ಸೇರ್ಕೊಂಡ್ರು ನಾವೇನು ಬೇಜಾರ್ ಮಾಡ್ಕೊಂಡಿಲ್ಲ. ಈ ಸಂಬಂಧ ಯಾಕೋ ನಮಗ್ ಸರಿ ಬರಲ್ಲ ಕಣೋ. ಅವ್ರನ್ನು ನಾವು ತಪ್ಪು ಅಂತ ಹೇಳಕ್ ಆಗಲ್ಲ. ಎಲ್ಲಾ ಪೇರೆಂಟ್ಸು ನಮ್ ತರ ಇರ್ತಾರ. ಐ ಥಾಟ್ ಶಿ ಇಸ್ ಅ ಸೀಕ್ರೆಟ್ ಕ್ರಿಶ್ಚಿಯನ್. ಸೀಕ್ರೆಟ್ ಕ್ರಿಶ್ಚಿಯನ್ ಏನೋ ಹೊಸದಾಗಿ ಹೇಳ್ತಾ ಇದೀಯಾ? ಏನೋ ತೀವ್ರವಾದಿಗಳ ತರ ಹೇಳ್ತಾ ಇದೀಯಾ? ಆತರ ಕೂಡ ಇರ್ತಾರ? ನೀವಿಬ್ರು ಬ್ರಾಡ್ ಮೈಂಡೆಡ್ ಆಗಿರ್ಲಿಲ್ಲ ಅಂದ್ರೆ ನಾನು ಹಾಗೆ ಇರ್ತಾ ಇದ್ದೆ. ಏ ರವಿ, ಆ ಕ್ರಿಶ್ಚಿಯಾನಿಟಿನಲ್ಲಿ ಅಂತದೇನೋ ಇದೆ. ಕ್ರಿಶ್ಚಿಯಾನಿಟಿ ಇಸ್ ನಾಟ್ ಎ ರಿಲಿಜನ್, ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್. ಇದನ್ನ ನಾನ್ ಹೇಳಿಲ್ಲ, ಮಹಾತ್ಮ ಗಾಂಧಿ ಅವರೇ ಹೇಳಿದ್ರು. ಅದೆಲ್ಲಾ ಸರಿ, ನೀನ್ ಯಾಕೋ ಗೋಡ್ಸೆ ಮಗಳು ಬೇಕು ಅಂತಿದ್ಯಾ? ನನಗ್ ರೂಪ ತುಂಬಾ ಹಿಡಿಸಿದಾಳಪ್ಪ. ನೋಡಿದ್ ಮೊದಲನೇ ಸಂಬಂಧನೇ ಹೀಗಿದೆ. ಇಷ್ಟಕ್ಕೂ ನಾನ್ ಮನೆ ದೇವರನ್ನ ಬೇಡ್ಕೊಂಡೇ ಹೊರಟೆ. ರವಿ, ಡೋಂಟ್ ಥಿಂಕ್ ವಿ ಆರ್ ನಾಟ್ ವರೀಡ್. ನಿನ್ನ ಭವಿಷ್ಯನೇ ನಮಗೊಂದ್ ದೊಡ್ಡ ಪ್ರಶ್ನೆ ಆಗಿದೆ. ನಿಂಗೆ ನಮ್ ಕಮ್ಯುನಿಟಿಲಿ ಹುಡುಗಿ ಸಿಗೋದು ತುಂಬಾ ಕಷ್ಟ ಕಣೋ. ಏನು, ಒಂದ್ ಒಳ್ಳೆ ಬ್ರಾಹ್ಮಣ ಹುಡುಗಿನ ನೋಡಿ ಮದ್ವೆ ಮಾಡ್ಕೊಂಡು ಆಮೇಲೆ ನೀನ್ ಇಷ್ಟಕ್ಕೆ ಅವಳನ್ನ ಬದಲಾಯಿಸ್ಕೊಳ್ಳೋ? ರೂಪ ಕೂಡ ಬ್ರಾಹ್ಮಣ ಹುಡುಗಿ ತಾನೆ? ಅವಳು ಈ ಚರ್ಚ್ಗೆ ಬರ್ತಾಳ? ಒಂದ್ ದಿವ್ಸ ಇಲ್ಲೇ ನೋಡ್ದೆ. ಏನಪ್ಪಾ, ಇದನ್ನ ನೋಡಿದ್ರೆ ಚರ್ಚ್ ತರಾನೇ ಕಾಣಿಸಲ್ಲ. ಇಲ್ಲಿಗೆ ನಮ್ ತರ ತುಂಬಾ ಜನ ಬರ್ತಾರಪ್ಪ. ಕ್ರಿಸ್ತರ ಕಲ್ಚರು ಇದು ಇಷ್ಟ ಆಗಿರೋರೆಲ್ಲ ಇಲ್ಲಿಗೆ ಬರ್ತಾರೆ. ಕಚ್ಚೆ ಸೀರೆ ಉಟ್ಕೊಂಡು ಪಂಚಶಲ್ಯ ಹಾಕೊಂಡು ಹೇಗ್ ಬೇಕಾದ್ರೂ ಇಲ್ಲಿಗೆ ಬರ್ಬೋದು. ಯಾರು ಅವ್ರ ಡ್ರೆಸ್ಸು, ಭಾಷೆ, ಊಟ ಯಾವ್ದು ಬದಲಾಯಿಸ್ಕೋಬೇಕಾಗಿಲ್ಲ. ಒಂದು ಮದುವೆ ಇಲ್ಲಿ ಹೇಗ್ ನಡೀತು ಗೊತ್ತಾ? ಅಪ್ಪನ್ ತೊಡೆ ಮೇಲೆ ಹುಡುಗಿನ ಕೂಡ್ಸಿ ತಾಳಿ ಕಟ್ಟಿದ್ರು. ಆದ್ರೂ ಒಂದೇ ಒಂದು, ಯೇಸು ಕ್ರಿಸ್ತರೇ ನಿಜವಾದ ದೇವರು ಅಂತ ವಿಶ್ವಾಸದಿಂದ ಅವರಿಗೆ ಮಾತ್ರ ನಮಸ್ಕಾರ ಮಾಡ್ತೀವಿ. ಅದೆಲ್ಲ ಸರಿ ರವಿ, ನೀನ್ ಯಾಕಪ್ಪ ಕ್ರಿಶ್ಚಿಯನ್ ಆಗಿ ಬದಲಾದೆ? ಎಷ್ಟ್ ಸಾರಿನಪ್ಪ ಹೇಳೋದು? ನಾನು ನನ್ನ ಫ್ರೆಂಡ್ ಜೊತೆ ಒಂದ್ಸಲ ಫಾಸ್ಟಿಂಗ್ ಪ್ರೇಯರ್ ಹೋಗ್ ಬಂದೆ. ಆ ವರ್ಷನೇ ನಾನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದೆ. ಪಕ್ಕದ ಮನೆ ಹುಡುಗನು ಇದನ್ನೇ ಹೇಳ್ತಾನೆ. ಈ ರಸ್ತೆ ಕೊನೆಯಿರೋ ಗಣೇಶನ್ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿದ್ರಿಂದಲೇ ಪಾಸ್ ಮಾರ್ಕ್ ಬಂತು ಅಂತ. ಅವನು ಪಕ್ಕದ ಬೀದಿಲಿರೋ ವೈನ್ ಶಾಪ್ ಹೋಗ್ತಾನೆ, ಅದನ್ನ ಹೇಳ್ದ್ನಾ? ಯಾಕೆ? ಕ್ರಿಶ್ಚಿಯನ್ಸ್ ಅಲ್ಲಿ ಯಾರು ಸಿಗರೇಟು ಸೇದಲ್ಲ, ಹೆಂಡನು ಕುಡಿಯಲ್ವಾ? ಜೀಸಸ್ ನ ತೋರ್ಸಿರೋದು ಯೂದಸ್ ಮಾತ್ರ ಅಲ್ಲ, ಈ ತರ ಕ್ರಿಶ್ಚಿಯನ್ಸ್ ಕೂಡ. ಸಾಕ್ರಿ ನಿಲ್ಸಿ. ಏನ್ರಿ,
ರೂಪ ಅಪ್ಪನ ಇಲ್ಲಿ ಕರ್ಕೊಂಡ್ ಬಂದು ಈ ಚರ್ಚನ ತೋರಿಸ್ತೀರಾ? ಆ? ಯಾಕೆ ಏಸುಗ್ ಮಾಡ್ದಾಗೆ ಇವನ್ನ ಮಧ್ಯದಲ್ಲಿ ನಿಲ್ಸಿ ನಮ್ಮನ್ನ ಆ ಕಡೆ ಈ ಕಡೆ ನಿಲ್ಸಿ ಸಿಳ್ಬೇಕು ಹಾಕ್ಬಿಡ್ತಾರಷ್ಟೇ. ಮತ್ತೆ ಇದಕ್ ಬೇರೆ ಏನ್ ದಾರಿ? ನಾವು ಮಾಡೋದಕ್ಕೇನು ಇಲ್ಲ, ಎಲ್ಲ ಇವನೇ ಡಿಸೈಡ್ ಮಾಡ್ಬೇಕು. ಏನಪ್ಪ ಮುರಳಿ, ಅವ್ರ ಮನೆಗೆ ಫೋನ್ ಮಾಡಿ ಆದ್ರೂ ಕೇಳೋದ್ ತಾನೆ? ಇದರಲ್ಲಿ ಪ್ರೆಸ್ಟೀಜ್ ಎಲ್ಲ ನೋಡ್ಬೇಡ. ನಾವು ಹೆಣ್ಣೆತ್ತವ್ರು, ಏನಾಯ್ತು ಅಂತ ಕೇಳೋದ್ರಲ್ಲಿ ತಪ್ಪೇ ಇಲ್ಲ. ಏನಂತ ಕೇಳ್ಬೇಕು ಅಂತೀಯ? ನಮ್ಮ ಮಗಳನ್ನ ಹೇಗಾದ್ರೂ ಸೇರ್ಸ್ಕೊಳ್ಳಿ ಅಂತ ಅವ್ರ ಹತ್ರ ಬೇಡ್ಕೊ ಅಂತೀಯ? ರೂಪಾಗೇನೋ ಕಡಿಮೆ ಆಗಿದೆ, ನಾವ್ಯಾಕೆ ಅವ್ರನ್ನ ಬೇಡ್ಕೋಬೇಕು? ಇವನಿಲ್ಲ ಅಂದ್ರೆ ಇನ್ನೊಬ್ಬ ವರ ಸಿಗ್ತಾನೆ. ರೂಪಾಗ್ ಮಾತ್ರ ಅಲ್ಲ, ಈ ಮನೆಗೆ ಒಂದೇ ಒಂದು ಕೊರತೆ, ಅದು ನಿಮ್ ಯಜಮಾನ್ರು, ನನ್ನ ಅಪ್ಪ. ಅಪ್ಪ ಸರಿಯಾಗಿದ್ರೆ ನಾನ್ ಯಾಕೆ ಧೈರ್ಯವಿಲ್ಲದೆ ಹೀಗೆ ಒದ್ದಾಡ್ಬೇಕು? ಅಪ್ಪ ಏನೋ ಮಾಡಿದ್ರು, ಎಲ್ಲದಕ್ಕೂ ಅವ್ರನ್ನೇ ತಪ್ಪು ಹೇಳ್ತೀಯಲ್ಲ. ಅಪ್ಪ ಕ್ರಿಶ್ಚಿಯನ್ ಅಂತ ಹೇಳಿದ ತಕ್ಷಣ ಅವರ ಮುಖನ ನೀನ್ ನೋಡ್ಬೇಕಿತ್ತು. ನಾವು ಒಪ್ಕೋತೀವ ಅಮ್ಮ? ಅಪ್ಪನಿಂದ ನನ್ ಮಗಳ ಫ್ಯೂಚರ್ ಸ್ಪಾಯ್ಲ್ ಆಗೋ ತರ ಇದೆ. ನನಗಾಗ್ಲೇ ಅನಿಸ್ತು ಅಪ್ಪನ ಬಗ್ಗೆ ತಿಳಿದಿದ್ದರಿಂದ ಅವ್ರು ಮೌನವಾಗ್ಬಿಟ್ರು ಅಂತ. ಅವ್ರು ನಿನ್ನ ಕೇಳಿದ್ರ? ನೀನ್ ಯಾಕೋ ಅಪ್ಪನ ಬಗ್ಗೆ ಅವ್ರ ಹತ್ರ ಹೇಳ್ದೆ? ಓಹೋ, ಎಲ್ಲಾ ಮುಚ್ಚಿ ಮದುವೆ ಮಾಡ್ಬಿಟ್ಟು ನಿಜ ಗೊತ್ತಾದ್ಮೇಲೆ ಅವ್ರು ನನ್ನ ಮಗಳನ್ನ ಕಳಿಸ್ಬಿಟ್ರೆ ಪರವಾಗಿಲ್ಲ ಅಂತ್ಯ? ಅಪ್ಪ ನಮ್ ಜೊತೆ ಇಲ್ಲ ಅಂತ ತಿಳಿದ ನಂತರ ನಮ್ ಹುಡುಗಿನ ಬೇಡ ಅಂತ ಡಿಸೈಡ್ ಮಾಡಿದಾರೆ ಅಂದ್ರೆ ಅಪ್ಪನನ್ನು ನಮ್ ಜೊತೆಯಲ್ಲೇ ಇಟ್ಕೊಂಡಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿ ನೋಡು. ಎಸ್ಟಿಚ್ ಇನ್ ಟೈಮ್ ಸೇವ್ಸ್ 9. ನೀನ್ ಆರಂಭದಲ್ಲೇ ಅವ್ರನ್ನ ತಡಿಬೇಕಿತ್ತು. ನಿನ್ ಜಾಗದಲ್ಲಿ ನಾನಿದ್ದಿದ್ರೆ ತಾಲಿಯನ್ನು ಬಿಚ್ಚಿ ಅವ್ರ ಕೈಲಿ ಕೊಟ್ಟು ಬರ್ತೀನಿ. ಮುರಳಿ, ಗಂಡನು ಕುಡಿತಾನೆ, ಅದಕ್ಕೋಸ್ಕರ ನಾನು ತಾಳಿ ಬಿಚ್ಕೊಟ್ಟು ಬರಕ್ಕಾಗುತ್ತಾ? ಹೊಡಿತಾನೆ, ಒದಿತಾನೆ. ಆದ್ರೆ ಒಂದ್ ದಿವಸ ಕೂಡ ಈ ತರ ಮಾತನ್ನ ನಾನು ಹೇಳಿದ್ದಿಲ್ಲ. 1000 ಇದ್ರೂನು ಅಪ್ಪ ಅಮ್ಮ ಅಂತ ನೋಡ್ದಿರಾ ಮಾತಾಡ್ಬಿಟ್ರು ಐನೋರೆ ನಿಮ್ ಮಗ. ರೂಪನ ಹೆಣ್ಣು ನೋಡ್ಕೊಂಡು ಹೋಗಿ ಎಷ್ಟ್ ದಿನ ಆಯ್ತು? 10 ದಿವಸ ಇರ್ಬೋದು. ಇದ್ನ ನೀನ್ ಯಾಕೆ ಇಷ್ಟ ದಿನ ಹೇಳಲಿಲ್ಲ? ಬೇರೆ ಮನೇಲಿ ನಡೆಯೋದ್ನೆಲ್ಲ ಇಲ್ಲಿ ಬಂದ್ ಹೇಳ್ಬೇಡ ಅಂತ ನೀವ್ ತಾನೇ ಬೈತೀರಾ. ಕರೆಕ್ಟ್, ಅದು ಬೇರೆ ಮನೆನೆ. ಅಯ್ಯ ಸ್ವಾಮಿ, ನಾನ್ ತಪ್ಪಾಗಿ ಹೇಳಲಿಲ್ಲ. ನಾನು ಅದನ್ನೇ ಹೇಳ್ದೆ, ನೀನ್ ಕರೆಕ್ಟ್ ಆಗೇ ಹೇಳ್ದೆ. ಆದ್ರೆ ಈಗ ಮಾತ್ರ ಯಾಕೆ ಬಂದ್ ಹೇಳ್ದೆ? ನನ್ ಮನಸ್ಸು ತಡಿಲಿಲ್ಲ ಸ್ವಾಮಿ. ನನಗೂ ಮನ್ಸು ಕಷ್ಟವಾಗಿದೆ. ರಾಜಮ್ಮ ನನ್ ಜೊತೆಯಲ್ಲಿ ಬರ್ತೀನಿ ಅಂತ ಹೇಳ್ದಾಗ ನಾನೇ ಅವಳನ್ನ ಅಲ್ಲಿ ಇರೋ ಅಂತ ಹೇಳ್ದೆ. ಈಗ ತಪ್ಪು ಅಂತ ನಿಮ್ಗೆ ಅನ್ಸುತ್ತಲ್ವಾ? ಅದ್ ಸರಿ ಅಂತ ಈಗ ಅನಿಸ್ತಾ ಇದೆ. ರಾಜಮ್ಮ ಅಲ್ಲಿ ಇರ್ಲಿಲ್ಲ ಅಂದ್ರೆ ಆ ಕೋಪನ ಮುರಳಿ ರೂಪನ್ ಮೇಲೆ ತೋರಿಸ್ತಿದ್ದ. ತಾಯಿ ಇಲ್ಲದ ಮಕ್ಕಳು ಒಂಟಿಯಾಗಿ ಅಲ್ಲಿ ಕಷ್ಟಪಡಬಾರ್ದು ಅಂತಲೇ ರಾಜಮ್ಮನ್ನ ಅಲ್ಲಿ ಬಿಟ್ಟು ಬಂದೆ. ರೂಪನ್ಗೆ ನೋಡಿರುವ ಹುಡುಗನ ಹೆಸರು ಏನು ಅಂತ ಹೇಳ್ದೆ? ರವಿ. ನಿನ್ ಗಂಡ ಏನು ಆಟೋ ಓಡಿಸ್ತಾನ? ಆ ಕತೆ ಯಾಕೆ ಕೇಳ್ತೀರಾ? ಆಟೋ ಬಾಡಿಗೆ ಅರ್ಧ ನಾನೇ ಕಟ್ತಾ ಇದ್ದೀನಿ ಸ್ವಾಮಿ. ನಾಳೆ ನಿನ್ ಗಂಡನ ಇಲ್ಲಿ ಬರಕ್ ಹೇಳೋ. ಏನ್ ತಾತ ಸಡನ್ ಸರ್ಪ್ರೈಸ್? ಒಂದ್ ಸರ್ಪ್ರೈಸ್ ನ್ಯೂಸ್ ಕೇಳ್ದೆ, ಅದಕ್ಕೆ ನಿನ್ನ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಹೇಳ್ತಾ ಇದ್ದೀರಾ? ನಿನಗೆ ಮದುವೆ ಏರ್ಪಾಟು ನಡೀತಿದೆ ಅಂತೆಲ್ಲ. ಏರ್ಪಾಡು ಮಾಡಿದ್ರು, ಆದ್ರೆ ನಡೀಲಿಲ್ಲ. ಯಾಕೆ? ಏನಾಯ್ತು? ಏನು ಆಗ್ಲಿಲ್ಲ ತಾತ. ಬಂದು ನೋಡ್ಕೊಂಡು ಹೋದ್ರು, ಅವ್ರ ಕಡೆಯಿಂದ ಯಾವ ಉತ್ತರನೂ ಬಂದಿಲ್ಲ. ಅವ್ರಿಗೆ ಹಿಡಿಸ್ಲಿಲ್ಲ ಅನ್ಸತ್ತೆ. ನಿಜ ಹೇಳು, ಅವ್ರು ಉತ್ತರ ಹೇಳ್ದೆ ಹೋಗಿದ್ದಕ್ಕೆ ನಾನೇ ಕಾರಣ ಅಂತ ನೀನ್ ಅನ್ಕೊಂಡಿದ್ಯಾ? ನಾನು ಅಜ್ಜಿನೂ ಹಾಗ ಅನ್ಕೊಳ್ಳಿಲ್ಲ ತಾತ. ಒಂದ್ ವೇಳೆ ಅದೇ ಕಾರಣ ಆದ್ರೂನು ನನ್ಗೆ ಯಾವ ಚಿಂತೆನೂ ಇಲ್ಲ ತಾತ. ಸಂಡೆ ನೆನ್ಸ್ಕೊಳ್ತಾ ಇದ್ದೆ, ನನ್ಗ ಆ ಚರ್ಚ್ ತುಂಬಾ ಇಷ್ಟ ಆಯ್ತು. ನಿಮ್ಮ ಅಪ್ಪನ ಹತ್ರ ಹೇಳೋ ತಾನೆ ತಾತ.
ಹುಡುಗನ್ನ ನೀನ್ ನೋಡ್ದ್ಯಾಮ್ಮ? ಇಲ್ಲ ತಾತ, ಫೋಟೋನಲ್ಲೇ ನೋಡ್ದೆ. ನಿನಗ್ ಹಿಡ್ಸಿದ್ಯಾ? ದೊಡ್ಡೋರ್ಗೆ ಹಿಡ್ಸಿದ್ರೆ ನನ್ಗೂ ಹಿಡಿಸ್ದ ಹಾಗೆ. ಓಲ್ಡಸ್ಟ್ ಡೈಲಾಗ್ ನಿನ್ಗೆ ಸೂಟ್ ಆಗ್ತಾ ಇಲ್ಲ. ಸುಳ್ಳು ಅಂತ ಕ್ಲೀನ್ ಆಗಿ ಗೊತ್ತಾಗತ್ತೆ. ಹೇಗ್ ಗೊತ್ತಾಗತ್ತೆ? ದೊಡ್ಡವ್ರಿಗೆ ಹಿಡಿಸ್ಲಿಲ್ಲ ಆದ್ರೂ ನಿನಗಿಷ್ಟ ಅಂತ ಚೆನ್ನಾಗ್ ಗೊತ್ತಾಗತ್ತೆ. ಮಿಸ್ಟರ್ ರವಿ. ನನ್ನ ಮಗನೇ. ನೀವು? ಐ ಆಮ್ ರಂಗಾಚಾರಿ. ನೀವು ಹುಡುಗಿ ನೋಡಕ್ ಹೋದ್ರಲ್ಲ ಮಿಸ್ಟರ್ ಮುರಳಿ, ಅವನ್ ಫಾದರ್ ನಾನು. ಓಹ್, ಬನ್ನಿ ಬನ್ನಿ ಬನ್ನಿ. ಸುಗಂಧ, ಸುಗಂಧ, ಬಂದೇರಿ. ಕೂತ್ಕೊಳ್ಳಿ. ರೂಪಾ ಅವ್ರ ತಾತ. ನಮಸ್ಕಾರ. ನಮಸ್ಕಾರ. ಕಾಫಿ ಕುಡಿತೀರಾ? ಇಲ್ಲ ಪರವಾಗಿಲ್ಲ, ಏನ್ ಬೇಡ. ನೀರಾದ್ರೂ ಕುಡೀರಿ ನೀವು. ಸರಿ ಕೊಡಿ. ನಿಮ್ಮ ಮಗ ಇಲ್ವಾ? ಒಳಗಡೆ ಇದ್ದಾನೆ, ಮಧ್ಯಾಹ್ನ ಶಿಫ್ಟ್. ರವಿ, ನಮಸ್ಕಾರ ಅಂಕಲ್. ನಮಸ್ಕಾರ. ಯಾಕೆ ಇವತ್ವರೆಗೂ ಯಾವ ಉತ್ತರನು ನೀವು ಹೇಳ್ದೇ ಇದ್ದೀರಾ ಅಂತ ತಿಳ್ಕೋಬೋದಾ? ನಿಮ್ಗೆ ಹುಡುಗಿ ಇಷ್ಟ ಇಲ್ಲ ಅಂದ್ರೆ ನೇರವಾಗಿ ಹೇಳ್ಬೋದು, ತಪ್ಪಾಗಿ ತಿಳ್ಕೊಳಲ್ಲ. ಆತರ ಎಲ್ಲ ಇಲ್ಲ ಅಂಕಲ್, ನಮ್ಮೆಲ್ಲರಿಗೂ ಹುಡುಗಿ ತುಂಬಾ ಇಷ್ಟ ಆಗಿದ್ದಾಳೆ. ಹಾಗಾದ್ರೆ ಬೇಡ ಅಂತ ನಿರ್ಧಾರ ಮಾಡಿದ್ದಕ್ಕೆ ನಾನೇ ಕಾರಣನಾ? ಹಾಗಿಲ್ಲ ಸರ್, ನನ್ನ ಮಗನೇ ಕಾರಣ. ನನ್ ಮಗನ ನಿಮ್ ಮಗನ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇಲ್ಲ, ಹುಡುಗಿ ಇಷ್ಟ ಅಂತ ಹೇಳ್ದ ನಿಮ್ ಮಗನೇ ಹೇಗ್ ಬೇಡ ಅಂತ ಹೇಳ್ಬೋದು ಅಂತ ಕೇಳ್ತಾ ಇದ್ದೀನಿ. ನೀವ್ ಆ ಮನೆಯಿಂದ ಹೊರಗಡೆ ಬಂದ್ರಿ, ನನ್ನ ಮಗ ಒಳಗಡೆ ಹೋಗಕ್ಕಾಗದೆ ನಿಂತಿದ್ದಾನೆ. ನೌ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನೀವು ಹೊರಗಡೆ ಬಂದಿರೋದಕ್ಕೆ ಏನ್ ಕಾರಣನೋ ಅದೇ ಕಾರಣ ನನ್ಗೂ ಅಂಕಲ್. ಐ ಆಮ್ ಆಲ್ಸೋ ಕ್ರಿಶ್ಚಿಯನ್. ಪ್ರೈಸ್ ದ ಲಾರ್ಡ್ ಜೀಸಸ್. ಪ್ರೈಸ್ ದ ಲಾರ್ಡ್ ಅಂಕಲ್. ನಮ್ಮಿಬ್ರಿಗೂ ಯಾವ ಅಬ್ಜೆಕ್ಷನ್ ಇಲ್ಲ ರೀ. ರವಿ ಸಂತೋಷನೇ ನಮ್ ಸಂತೋಷ. ನಿಮ್ಮನ್ನೇ ಹೊರಗಡೆ ಕಳ್ಸಿದ್ ನಿಮ್ ಮಗ ರವಿನ ಹೇಗ್ ಒಪ್ಕೋತಾರೆ ಅಂತ ಏನು ಹೇಳದೆ ಸುಮ್ನೆ ಇದೀವಿ. ನೌ ಐ ನೋ ದಟ್ ಯು ಆರ್ ಎ ಕ್ರಿಸ್ಟಿಯನ್, ಬಟ್ ಒನ್ ಕ್ವಶನ್, ನೀವು ಬೈಬಲ್ ಓದ್ತೀರಾ? ನಾನ್ ಡೈಲಿ ಸಂಧ್ಯಾವನ್ನೇ ಮಾಡ್ತೀನೋ ಇಲ್ವೋ, ಅವನ್ ರೆಗ್ಯುಲರ್ ಆಗಿ ಬೈಬಲ್ ಓದ್ತಾನೆ. ಒಂದು ಬೈಬಲ್ ಅಧ್ಯಾಯ ಹೇಳಕ್ಕಾಗತ್ತಾ? ರೋಮ 8:28. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತು. ಈಗ ಹೇಳಿ ರವಿ, ರೂಪನ್ ಮದ್ವೆ ಮಾಡ್ಕೊಳಕ್ಕೆ ನೀವು ರೆಡಿಯಾಗಿದ್ದೀರಾ? ಈಗ ನೀವು ಹೆಣ್ಣು ಹೆತ್ತವ್ರಿಗೆ ಹೇಳ್ಬೇಕಾಗಿರೋದು ಒಂದು ವಿಷಯ ಮಾತ್ರ. ನಿಮ್ಗೆ ಹುಡುಗಿ ಇಷ್ಟವಾಯ್ತಾ ಇಲ್ವಾ? ಹುಡುಗಿ ಇಷ್ಟ ಇಲ್ಲ ಅಂದ್ರೆ ಮೌನವಾಗಿರ್ಬೋದು, ಅವರೇ ಅರ್ಥ ಮಾಡ್ಕೋತಾರೆ. ಹಿಡಿಸಿದ್ರೆ ನೀವು ಖಂಡಿತ ಹೇಳಲೇಬೇಕು. ಇದರಿಂದ ಆಮೇಲೆ ತೊಂದ್ರೆ ಏನಾದ್ರೂ ಬಂದ್ರೆ ನಾವು ತಾನೇ ಫೇಸ್ ಮಾಡ್ಬೇಕು. ಇಲ್ವಲ್ಲ, ನಿಮ್ ಮಗನಿಗೆ ಹುಡುಗಿ ಇಷ್ಟವಾಗಿದೆ, ಅದಕ್ಕೆ ನೀವು ಒಪ್ಪಿಗೆ ಕೊಟ್ಟಿದ್ದೀರಾ, ದಟ್ಸ್ ಆಲ್. ನಿಮ್ ಮಗ ಹೇಳಿದ್ದ ಬೈಬಲ್ ಅಧ್ಯಾಯವನ್ನು ಕೇಳಿದ್ರ? ಅವರ ಅಂದ್ರೆ ದೇವರದು ಅಂತ ಅರ್ಥ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ, ಅಂದರೆ ನಿಮ್ಮ ಮಗನಿಗೆ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತಿದೆ. ಒಳ್ಳೆಯದಾಗಿ ನಡೆಯುವ ಈ ಮದುವೆಗೆ ಎದುರಾಗಿ ಬರುವ ಎಲ್ಲ ಕಾರ್ಯಗಳನ್ನು ನಿಮ್ಮ ಮಗ ದೇವರ ಕೃಪೆಯಿಂದ ಫೇಸ್ ಮಾಡ್ತಾನೆ. ನೀವು ನಮ್ಮ ಮಗನಿಗೆ ಹುಡುಗಿ ಇಷ್ಟವಾಯ್ತು ಅಂತ ಫೋನ್ ಮಾಡಿ ಹೇಳಿ, ಅದು ಸಾಕು. ಅಪ್ಪ. ಥ್ಯಾಂಕ್ ಯು ರವಿ, ನಾನ್ ಬರ್ತೀನಿ. ನಮಗೆ ಯಾವ ಮತವೂ ಸಮ್ಮತವೇ. ತಪ್ಪಾಗಿ ತಿಳ್ಕೊಬೇಡಿ, ನಿಮ್ ಫೋಟೋಗೆ ಯಾಕೆ ಹಾರ ಹಾಕಿಲ್ಲ? ದೊಡ್ಡವರು ನಿಮ್ಗೆ ತಿಳಿದೇ ಇದೆ, ಬದುಕಿರೋರ್ ಫೋಟೋಗೆ ಯಾರು ಮಾಲೆ ಹಾಕಲ್ಲ. ಯೇಸು ಕೂಡ ಜೀವಂತವಾಗೇ ಇದ್ದಾರೆ. ಡೋಂಟ್ ಮಿಸ್ಟೇಕ್ ಮೀ. ಜೀಸಸ್ ಹೀಗೆ ಇದ್ರು ಎನ್ನುವುದಕ್ಕೆ ಯಾವ ಆಧಾರವೂ ಇಲ್ಲ. ಆ ಫೋಟೋನ ಯಾರು ಪೇಂಟ್ ಮಾಡಿದ್ರು ಅಂತ ಕೂಡ ಗೊತ್ತಿಲ್ಲ. ಯೇಸು ಕ್ರಿಸ್ತು ಪರಿಶುದ್ಧ ಆತ್ಮವಾಗಿದ್ದಾರೆ. ಶೈವ ಸಿದ್ಧಾಂತ ಹೇಳುತ್ತದೆ, ಅರು ಎಂದರೆ ಆಕಾರ ಇಲ್ಲದೆ, ಉರು ಎಂದರೆ ಆಕಾರವಾಗಿ. ಅರು ಉರು ಅಂದ್ರೆ ಅವರನ್ನು ನೋಡಕ್ಕಾಗಲ್ಲ.
ಆದರೆ ಇರುವುದನ್ನು ಅನುಭವಿಸಬಹುದು. ಹಲೋ, ತೆಗೆದುಕೊಳ್ಳಿ. ಬೆಟರ್ ಲೇಟ್ ದೆನ್ ನೆವರ್. ನೀವು ಒಪ್ಕೊಂಡಿದ್ದು ನನಗೆ ಬಹಳ ಸಂತೋಷ. ನಾನು ಕೆಲವು ವಿಷಯನ ಮೊದಲೇ ಹೇಳ್ಬಿಟ್ರೆ ಒಳ್ಳೇದು ಅನ್ಕೋತೀನಿ. ಡಿಗ್ ದ ವೆಲ್ ಬಿಫೋರ್ ಯುವರ್ ಥರ್ಸ್ಟ್. ಏನ್ ಹೇಳ್ತೀರಾ? ಡಿಗ್ ದ ಗ್ರೇವ್ ಅಂದ್ರೇನೆ ಕರೆಕ್ಟ್ ಆಗಿರುತ್ತೆ. ಏನು ಮಾತೇ ಇಲ್ಲ? ನೀವೇನ್ ಹೇಳಿದ್ರು ಕರೆಕ್ಟ್ ಆಗೇ ಇರುತ್ತೆ. ಹೇಳಿ. ನೋನು ಹಾಗೆ ಹೇಳ್ಬೇಡಿ. ನಾನೇನ್ ಹೇಳ್ತೀನಿ ಅಂದ್ರೆ ಐ ಹ್ಯಾವ್ ಸಮ್ ಕಂಡೀಷನ್ಸ್. ಮೊದಲು ಹುಡುಗ ಬಂದು ನೇರವಾಗಿ ಹುಡುಗಿನ ಒಂದ್ಸಲ ನೋಡ್ಬಿಡ್ಲಿ. ಅದಕ್ಕೇನಮ್ಮ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಅವ್ರ ಅಪ್ಪ ಇಲ್ಲಾರ ಹೋದ್ರೆ ಚೆನ್ನಾಗಿರುತ್ತೆ. ಸಾಕ್, ಸುಮ್ನೆ ಇರು. ಏನಾಗತ್ತೋ ಅಂತ ನಾನು ಅಪ್ಪ ಭಯ ಪಡ್ತಾ ಇದೀವಿ ಗೊತ್ತಾ? ಏನ್ ಮಾಡೋದು? ಹಾಗೆ ಇರ್ಬೇಕಾಗುತ್ತೆ. ಹೆಣ್ಣು ಹೆತ್ಬಿಟ್ಟುವಲ್ಲ. ಏನು ಯೋಚನೆ ಮಾಡ್ಬೇಡಿ, ರವಿ ನಿಮ್ ಮಗಳನ್ನ ಚೆನ್ನಾಗಿ ನೋಡ್ಕೋತಾನೆ. ಅದು ನಮ್ಗೂ ಗೊತ್ತು ಕಣೋ, ಅವ್ರ ಅಪ್ಪಂಗ್ ಗೊತ್ತಾಗ್ಬೇಕಲ್ಲ. ಅದೆಲ್ಲ ಸ್ವಲ್ಪ ದಿನ ಹೋದ್ರೆ ಗೊತ್ತಾಗುತ್ತಮ್ಮ. ಎಷ್ಟು ದಿನ ಆದ್ರೂ ನಿಶ್ಚಿತಾರ್ಥ ಆಗೋವರೆಗೂ ಅವರಿಬ್ರು ಮೀಟ್ ಮಾಡೋದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ನಿಶ್ಚಿತಾರ್ಥ ಆದ್ಮೇಲೆ ಅವರಿಬ್ರು ಮೀಟ್ ಮಾಡ್ಬೋದಲ್ವಾ? ನೀನ್ ಹೇಗೂ ಮೀಟ್ ಮಾಡ್ತೀಯಾ? ಅದೇ ಹೆಲ್ಪ್ ಮಾಡೋದಕ್ಕೆ ಇದಾರಲ್ಲ ಮೈ ಡಿಯರ್ ತಾತ ರಂಗಾಚಾರಿ. ಅವ್ರು ಬರಲ್ಲ ಸರ್. ಅದಕ್ಕೋಸ್ಕರ ಅವರನ್ನು ನಾನು ನೇರವಾಗಿ ಕರೀದೇ ಇದ್ರು ಮದುವೆಗೆ ಅವರನ್ನು ಕರೀದೇ ಇರೋದಿಲ್ಲ. ಎಷ್ಟೇ ಆದ್ರೂ ಅವರು ನಿಮ್ಮಪ್ಪ. ಅವರ ಆಶೀರ್ವಾದ ನಿಮ್ ಮಗಳಿಗೆ ಖಂಡಿತ ಬೇಕು. ಅವ್ರು ಎಲ್ಲೇ ಇದ್ರೂನು ಆಶೀರ್ವಾದ ಮಾಡ್ತಾರೆ. ಆದ್ರೆ ಮದ್ವೆ ಏನು ತೊಂದ್ರೆ ಇಲ್ದೆ ನಡಿಬೇಕಲ್ಲ? ಎಲ್ಲ ನಡೆಯುತ್ತೆ. ನೀನ್ ಬೇಕಾದ್ರೆ ನೋಡು, ನಾನ್ ಅಂದ್ಕೊಂಡಾಗೆ ಮದ್ವೆ ಚರ್ಚಲ್ಲೇ ನಡೆಯುತ್ತೆ. ಪ್ರೈಸ್ ದ ಲಾರ್ಡ್ ಅಂಕಲ್. ಪ್ರೈಸ್ ದ ಲಾರ್ಡ್ ಜೀಸಸ್. ಸಾಧಾರಣವಾಗಿ ಎಲ್ಲರೂ ಪ್ರೈಸ್ ದ ಲಾರ್ಡ್ ಅಂತಾರೆ. ನೀವ್ ಯಾಕೆ ಪ್ರೈಸ್ ದ ಲಾರ್ಡ್ ಜೀಸಸ್ ಅಂತೀರಾ? ಈ ಕಾಲದಲ್ಲಿ ಎಲ್ರು ಗಾಡ್ಸ್ ಗ್ರೇಸ್ ಅಂತ ಹೇಳ್ತಾರೆ. ಲಾರ್ಡ್ ವೆಂಕಟೇಶ್ವರ, ಲಾರ್ಡ್ ಕೃಷ್ಣ ಅಂತ ಹೇಳ್ತಾರೆ. ಅದಕ್ಕೆ ನಾನು ಯಾವ ಲಾರ್ಡ್ ನ ಹೇಳ್ತೀನಿ ಅಂತ ಎಲ್ರು ತಿಳ್ಕೋಬೇಕಲ್ವಾ? ಓಕೆ ಅಂಕಲ್. ಹದಿನೈದು ನಿಮಿಷ ಟೈಮು. ಮಾತಾಡ್ಬಿಟ್ಟು ಹೊರಟ್ಬಿಡ್ಬೇಕು. ಓಕೆ ಅಂಕಲ್. ಏನು? ಸರಿ ತಾತ. ಹಾಯ್, ನಾನ್ ನಿಮ್ಮನ್ನ ಮೊದ್ಲೇ ನೋಡಿದೀನಿ. ಎಲ್ಲಿ? ಪ್ರಾರ್ಥನಾಲಯಕ್ಕೆ ಬಂದಿದ್ರಲ್ವಾ? ನನ್ ಬಗ್ಗೆ ತಾತ ಏನ ಹೇಳಿದ್ರ? ಹೇಳಿದ್ರು. ನಿಮ್ಗೇನು ಅಬ್ಜೆಕ್ಷನ್ ಇಲ್ವಾ? ಯಾಕೆ? ನಾನೊಬ್ಬ ಕ್ರಿಶ್ಚಿಯನ್. ನಮ್ ತಂದೆ ನೆನ್ಸ್ಕೊಂಡ್ರೆ ನಂಗ್ ಸ್ವಲ್ಪ ಭಯ ಆಗತ್ತೆ. ನಾನ್ ನಿಮ್ಮನ್ ಕೇಳ್ದೆ. ನನ್ಗೆ ನಮ್ ತಾತ ಅಂದ್ರೆ ತುಂಬಾ ಇಷ್ಟ. ಅವ್ರ ತಪ್ಪಾದ ಯಾವ ವಿಷಯ ಆದ್ರೂ ಎನ್ಕರೇಜ್ ಮಾಡೋದೇ ಇಲ್ಲ. ಹಲೋ, ನನ್ ಮದ್ವೆ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಸಂಪೂರ್ಣ ಒಪ್ಪಿಗೆ ಇದೆಯಾ ಅಂತ ಕೇಳಿದೆ. ನೀವು ನಾನ್ ವೆಜ್ ತಿಂತೀರಾ? ನಾನು ಪ್ಯೂರ್ ವೆಜಿಟೇರಿಯನ್. ಆದ್ರೆ ಒಬ್ಬ ವೆಜಿಟೇರಿಯನ್ ಕ್ರಿಸ್ಟಿಯನ್ ಮದ್ವೆ ಮಾಡ್ಕೋಬೇಕು ಅಂತ ಆಸೆ. ತಾತನ್ ತರ ನೀವು ಒಬ್ಬ ಕ್ರಿಸ್ಟಿಯನ್ ಬ್ರಾಹ್ಮಣ ಅಂತ ತಿಳಿದ್ಮೇಲೆ. ಯಾಕೆ ಒಬ್ಬ ಕ್ರಿಶ್ಚಿಯನ್ ಮದ್ವೆ ಆಗೋಣ ಅನ್ಕೊಂಡೆ? ತಾತ ಹೇಳ್ತಾರೆ, ವಿ ವರ್ಷಿಪ್ ದ ಕ್ರಿಯೇಟರ್ ಅಂಡ್ ನಾಟ್ ಹಿಸ್ ಕ್ರಿಯೇಷನ್ಸ್. ನನಗೂ ಚಿಕ್ಕ ವಯಸ್ಸಿನಿಂದ ಈ ಮೂಢನಂಬಿಕೆ ಎಲ್ಲ ಹಿಡ್ಸಲ್ಲ. ಅದು ಮಾತ್ರ ಅಲ್ಲ, ಕ್ರಿಸ್ಟಿಯನ್ ಎಲ್ಲರ ಹತ್ರ ತುಂಬಾ ಪ್ರೀತಿಯಿಂದ ಇರ್ತಾರೆ. ಇತರರಿಗೆ ಸಹಾಯ ಮಾಡ್ಬೇಕು ಅನ್ಕೊಳ್ತಾರೆ. ಬೇರೆಯವ್ರಿಗೋಸ್ಕರ ಪ್ರೇಯರ್ ಮಾಡ್ತಾರೆ. ಎಲ್ರೂ ಅದೇ ತರ ಇರಲ್ಲ. ಆದ್ರೆ ಜೀಸಸ್ ನೀನ್ ಹೇಳಿದ ತರ ಇರಬೇಕು ಅಂತ ಹೇಳಿದ್ರು. ಜೀಸಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ನಮ್ ತಾತನ್ ರೂಮ್ ನಲ್ಲಿ ಸ್ವಾಮಿ ವಿವೇಕಾನಂದರು ಹೇಳಿದ ಒಂದು ವಾಕ್ಯ ಇದೆ. ಮುಕ್ತಿ ಪಡೆಯಬೇಕೆಂದರೆ ಯೇಸುವನ್ನು ಬೇಡಿಕೊಳ್ಳಿ. ನೀವು ಕಲ್ಪನೆ ಮಾಡಿಕೊಂಡ ಯಾವ ದೇವರಿಗಿಂತ ಉನ್ನತ ಸ್ಥಾನದಲ್ಲಿ ಇರುವವರು ಯೇಸು. ನಾನು ದಿನ ಅದನ್ನು ಓದ್ತೀನಿ. ನಾನು ಯಾಕೆ ಕ್ರಿಶ್ಚಿಯನ್ ಆದೆ ಅಂತ ಗೊತ್ತಾ ನಿನಗೆ? ಬೈಬಲ್ ಓದಿದೀಯಾ? ಜೀಸಸ್ ಇಸ್ ಅ ಲಿವಿಂಗ್ ವರ್ಡ್ ಅಂಡ್ ಬೈಬಲ್ ಇಸ್ ಅ ರಿಟನ್ ಗಾಡ್. ಸಾಮಾನ್ಯವಾಗಿ ಎಲ್ಲರೂ ಸ್ಮಾಲ್ ಗಿಫ್ಟ್ ಅಂತ ಹೇಳ್ತಾರೆ. ಅದನ್ನ ನಾನು ಹತ್ರ ಹೇಳಲ್ಲ. ಇಟ್ಸ್ ಅ ಬಿಗ್ ಗಿಫ್ಟ್. ಥ್ಯಾಂಕ್ ಯು. ಅಮ್ಮ, ರೂಪಾ ಜಾತಕವನ್ನು ನೋಡಿದ್ಯಾ? ಯಾಕೆ? ಮತ್ತೆ ಏನಾದ್ರೂ ಸಮಸ್ಯೆನಾ?
ಹುಡುಗನಪ್ಪನ್ ನೋಡಿ ಮಾತಾಡ್ದೆ ಅಂತ ಹೇಳ್ದೆ. ಜಾತಕವನ್ನು ಮತ್ತೆ ಒಂದ್ಸಾರಿ ಚೆಕ್ ಮಾಡೋಣ ಅಂತ ಕೇಳ್ದೆ. ಒಪ್ಗೆನೂ ಕೊಟ್ಟು ಮತ್ತೆ ಯಾತಕ್ಕೂ ಕನ್ಫ್ಯೂಸ್ ಮಾಡ್ಕೋತೀಯ? ಜಾತಕವನ್ನು ನೀನ್ ನೋಡ್ದ್ಯಾ ಇಲ್ವಾ? ಅಪ್ಪ ರೂಮ್ ನಲ್ಲಿ ಇದೆಯಾ ಅಂತ ನೋಡು. ನನ್ ವಿಷಯದಲ್ಲಿ ತಲೆ ಹಾಕ್ಬೇಡಿ ಅಂತ ಹೇಳಿದ್ನಲ್ಲ, ಮತ್ತೆ ಮತ್ತೆ ಯಾಕೆ ಟಾರ್ಚರ್ ಮಾಡ್ತಿದ್ದೀರಾ? ಒನ್ ಮ್ಯಾನ್ಸ್ ಮೀಟ್ ಈಸ್ ಅನದರ್ ಮ್ಯಾನ್ಸ್ ಪಾಯ್ಸನ್. ರೂಪಾಗಿ ಒಂದು ಒಳ್ಳೆ ಭವಿಷ್ಯ ರೂಪಿಸ್ಕೊಡಕ್ಕೆ ನಿಮ್ಮಿಂದ ಆಗೋಲ್ಲ. ಹೀಗೆಲ್ಲ ಗಿಫ್ಟ್ ಅನ್ನು ತಂದುಕೊಟ್ಟು ಅವಳ ಫ್ಯೂಚರ್ ನ ಸ್ಪಾಯ್ಲ್ ಮಾಡಬೇಡಿ. ಸಂಬಂಧ ಬೇಡ ಅಂತ ತಾನೇ ಇದ್ದೀನಿ, ಯಾಕೆ ಹೀಗೆ? ನೀವು ಬದಲಾಗೋದಿಲ್ಲ, ಆದ್ರೆ ನಮ್ಮ ಮಕ್ಕಳನ್ನ ಬದಲಾಯಿಸ್ತೀನಿ ಅಂತ ನೀವು ಅನ್ಕೋಬೇಡಿ. ಮತ್ತೆ ಇದೇ ರೀತಿ ರಿಲಿಜಿಯಸ್ ಫೆನೆಟಿಕ್ ಆಗಿ ಬಿಹೇವ್ ಮಾಡಿದ್ರೆ ಯು ವಿಲ್ ಫೇಸ್ ದ ಕಾನ್ಸಿಕ್ವೆನ್ಸಸ್. ಒಳ್ಳೆ ಕೆಲ್ಸ. ತಾತನೇ ನನ್ಗೆ ಬೈಬಲ್ ಕೊಟ್ಟಿರ್ಬೇಕು ಅನ್ಕೊಂಡು ಆ ಅಪ್ಪ ಅವ್ರ ಹತ್ರ ಹೋಗಿ ಜಗಳ ಮಾಡಿದ್ರು. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಯಾಕೆ ಭಯ? ನೀವು ಕ್ರಿಶ್ಚಿಯನ್ ಅಂತ ಗೊತ್ತಾದ್ರೆ ನಮ್ಮಪ್ಪ ನನ್ ಸಿಗದಾಕ್ಬಿಡ್ತಾರೆ. ಏನೋ ದ್ರೋಹಿ, ನೀನು ಬ್ರಾಹ್ಮಣನೋ ಕ್ರಿಶ್ಚಿಯನೋ? ಅಂಕಲ್, ಒಂದ್ ನಿಮಿಷ. ಏನಾಯ್ತು ಅಂತ ಈ ತರ ಕೋಪ ಮಾಡ್ಕೋತಾ ಇದೀರಾ? ಇನ್ನು ಏನೋ ನಡಿಬೇಕು? ನೀನ್ ಗಂಡ್ಸಾಗಿದ್ರೆ ನೀನ್ ಯಾರು ಅನ್ನೋದನ್ನ ಮೊದಲೇ ಹೇಳ್ಬೇಕಿತ್ತು. ನೀನೊಬ್ಬ ಫ್ರಾಡು, ನಿಮ್ಮಪ್ಪ ಒಬ್ಬ ಫ್ರಾಡು. ಇದನ್ನೆಲ್ಲ ಹೇಳಿದ್ನಲ್ಲ ನಮ್ಮಪ್ಪ, ಅವನೊಬ್ಬ ಕೆಟ್ಟ ಬ್ರಾಹ್ಮಣ. ನಮ್ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡುತ್ತೆ ಅಂತ ನಾನು ನಿನ್ನ ಸುಮ್ನೆ ಬಿಡ್ತಾ ಇದ್ದೀನಿ. ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ ಹೋಗಿರ್ತಿದ್ದೆ. ಈಗ ಕೂಡ ಕಾಲ ಮಿಂಚಿಲ್ಲ. ಬನ್ನಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ನಿಮ್ ಮಗಳ ಮದ್ವೆ ಮಾಡ್ಕೊಳ್ಳೋದ್ರಲ್ಲಿ ಯಾರ ಕಡೆ ನ್ಯಾಯ ಇದೆ ಅಂತ ತಿಳ್ಕೊಳ್ಳೋಣ. ನಾನು ರೂಪಾನೇ ಮದ್ವೆ ಆಗೋದು. ಸರಿಗ 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 ಸರಿಗರಿ ಗರಿ ಸನಿ ದಪ ಮಬನಿ ಸ ಮಬನಿ ರೂಪಾ, ಊಟ ಮಾಡಮ್ಮ. ನನ್ಗ್ ಬೇಡ ಅಜ್ಜಿ. ತಿನ್ನಿಲ್ಲ ಅಂದ್ರೆ ಬಿಡಮ್ಮ, ಹಸುವಿನಿಂದ ಸಾಯ್ಲಿ. ಬಾಯ್ ಮುಚ್ಚು. ಏನು ಮಾತಾಡ್ತಿದ್ಯಾ ನೀನು? ಎಲ್ಲಿಂದ ನಿನ್ಗೆ ಇಷ್ಟೊಂದು ಕೋಪ ಬಂತು? ಈಗೇನ್ ಮಾಡೋಣ ಅಂತೀಯಾ? ಆ ಹುಡುಗನಿಗೆ ಇವಳನ್ನ ಮದುವೆ ಮಾಡ್ಕೊಡು ಅಂತೀಯಾ? ಹಾಗೆ ಒಂದ್ ವೇಳೆ ನಡೆದ್ರೆ ಮೊದಲು ನನ್ ಪ್ರಾಣನೇ ಹೋಗೋದು. ಅಪ್ಪ ಮೇಲಿರೋ ಕೋಪನ ಬೇರೆಯವ್ರ ಮೇಲೆ ತೋರಿಸ್ಬೇಡ. ಅವಳ ಮದ್ವೆ ಮಾಡು ಅಂತ ಹೇಳದ್ಲಾ? ನೀನೇ ನೋಡ್ದೆ, ನೀನೇ ಒಪ್ಪಿಗೆ ಕೊಟ್ಟೆ. ಸರಿಯಾಗಿ ವಿಚಾರಿಸದೆ ಹೋಗಿದ್ದು ನಿನ್ ತಪ್ಪು. ಆ ಹುಡುಗನ್ನ ನೇರವಾಗಿ ನೋಡ್ದೆ ಒಪ್ಕೊಂಡಿದ್ದು ನಿನ್ ತಪ್ಪು. ಇಲ್ಲಿ ನೋಡು, ಅವನ್ ಮೋಸ ಮಾಡಿದ್ ಕೂಡ ನನಗೆ ನೋವಾಗ್ಲಿಲ್ಲ. ಆದ್ರೆ ನಿನ್ ಗಂಡ ಮೋಸ ಮಾಡಿದ್ನಲ್ಲ, ಅದಕ್ಕೆ ನನ್ನ ಹೊಟ್ಟೆ ಉರಿಯೋದು.
ಎಲ್ಲಿಗೆ ಬಂದಿದ್ದೀರಾ? ನೀವ್ ಮಾಡಿರೋದು ನಿಮ್ಗೆ ಸರಿಯಾಗಿದ್ಯಾ? ನಾನೇನು ಮಾತಾಡಕ್ ತಯಾರಿಲ್ಲ. ಬನ್ನಿ, ಒಳಗ್ ಬನ್ನಿ. ನೀವು ಹೊರಡ್ಬೋದು. ಏಯ್ ಮುರಳಿ, ಅವ್ರು ನಮ್ಮನೆ ಹೊಡ್ಕೊಂಡ್ ಬಂದಿದ್ದಾರೆ. ಬಾಗ್ಲಲ್ಲಿ ನಿಲ್ಸೋದು ಚೆನ್ನಾಗಿರೋದಿಲ್ಲ. ಏನಿದ್ರು ಒಳಗ್ ಕರ್ಕೊಂಡು ಹೋಗಿ ಮಾತಾಡೋಣ. ಅಮ್ಮ, ನೀನು ಸ್ವಲ್ಪ ಸುಮ್ನೆ ಇರ್ತೀಯಾ? ಇಲ್ಲಿ ನೋಡಿ, ಈ ಮದ್ವೆ ನಡೆಯೋದಿಲ್ಲ. ನಡೆಯತ್ತೋ ನಡೆಯಲ್ಲೋ ಕೇಳಕ್ ನಾನು ಬಂದಿಲ್ಲ ರೀ. ಯಾಕೆ ನಡೆಯಲ್ಲ ಅಂತ ಕೇಳಕ್ ಬಂದಿದೀವಿ. ಯಾವ ಅಧಿಕಾರದಿಂದ ಕೇಳ್ತಿದ್ದೀರಾ? ಯಾವ ಅಧಿಕಾರದಿಂದ ನೀವು ನನ್ ಮಗನ್ ಹೊಡೆದ್ರಿ? ಇಲ್ಲಿ ನೋಡಿ, ನನ್ ಮಗಳನ್ನ ನಿಶ್ಚಿತಾರ್ಥ ಆಗೋವರೆಗೂ ಭೇಟಿ ಮಾಡಬಾರ್ದು ಅಂತ ಮೊದಲೇ ಹೇಳಿದ್ದೆ. ಅಷ್ಟೇ ಅಲ್ಲ, ನಿಮ್ ಮಗನ್ ಬಗ್ಗೆ ನಿಜಾನ ನೀವು ಮುಚ್ಚಿಟ್ಟಿದ್ರಿ. ಸಾಕು ನಿಲ್ಸ್ರಿ. ಏನ್ ನ್ಯಾಯ ಮಾತಾಡ್ತಿದ್ದೀರಾ? ನನ್ ಮಗ ಕರೆದ ತಕ್ಷಣ ಹೆಂಗ್ ಬಂದ್ಲು ನಿಮ್ ಮಗಳು? ನೋಡ್ದ್ಯಾ, ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಇಲ್ಲಿ ನೋಡಿ, ನನ್ನ ಮಗ ಇಷ್ಟಪಟ್ಟಿದ್ದಾನೆ, ನಿಮ್ ಮಗಳು ಒಪ್ಕೊಂಡಿದ್ದಾಳೆ. ಈ ಮದುವೆ ಖಂಡಿತ ನಡೆಯುತ್ತೆ. ಕನಸು ಕಾಣಬೇಡಿ. ನಿಮ್ ಮಗ ಬೈಬಲ್ ಹಿಡ್ಕೊಂಡು ಚರ್ಚಿಗೆ ಹೋಗೋದನ್ನ ನೋಡಿ ನೀವು ಸಂತೋಷ ಪಡ್ಬೋದು. ಶಾಸ್ತ್ರ ಸಂಪ್ರದಾಯಕ್ಕೆ ಮರ್ಯಾದೆ ಕೊಡೋನು ನಾನು. ನನಗೆ ಮಾನವೇ ಮುಖ್ಯ. ಇದಕ್ಕೇನಾದ್ರೂ ಒಪ್ಪೋದಿಲ್ಲ ನಾನು. ನಿಮ್ ಹೆತ್ತ ಅಪ್ಪನೇ ಶಾಸ್ತ್ರ ಸಂಪ್ರದಾಯ ಬಿಟ್ಟು ಹೋಗಿದ್ದಾರೆ. ಆಗ ಹೋಗ್ದಿರೋ ಮನ ಈಗ ಹೇಗ್ರಿ ಹೋಗುತ್ತೆ? ಹೆತ್ತ ಅಪ್ಪನೇ ಮನೆಯಿಂದ ಕಳ್ಸಿದ್ಯಲ್ಲ, ಆಗ ಹೋಗ್ದಿರೋ ಮನ ಈಗ ಹೋಗುತ್ತಾ? ಈಗ ಹೇಳ್ತೀನಿ ಕೇಳೋ, ಈ ಮದ್ವೆನ ನಾನು ಮಾಡೇ ತೀರ್ತೀನಿ. ಸ್ಟಾಪ್ ದಿಸ್ ನಾನ್ಸೆನ್ಸ್. ಏನು ಹೆದರ್ಸ್ತೀರಾ? ಆರ್ ಯು ಥ್ರೆಟನಿಂಗ್ ಮೀ? ನಾನೇನ್ ಎದುರ್ಸೋದು? ಅವ್ರಿಬ್ರು ಮೇಜರ್ಸ್ ಮೈಂಡೆಡ್. ಬರೇ ಹೋಗೋಣ. ಈಗ ತೃಪ್ತಿನಾ? ಇದನ್ನೇ ತಾನೇ ಎದುರು ನೋಡ್ತಾ ಇದ್ರಿ? ನಿಮ್ಮನ್ನ ಮನೆ ಬಿಟ್ಟು ಹೋಗಿ ಅಂತ ಹೇಳಿದಕ್ಕೆ ನನ್ ಮೇಲೆ ಸೇಟ್ ತೀರ್ಸ್ಕೊಂಡ್ರಿ, ಅಷ್ಟೇ ತಾನೇ? ನಾನು ನನ್ನ ವಿಷಯದಲ್ಲಿ ತಲೆ ಹಾಕ್ಬೇಡಿ ಅಂತ ಹೇಳಿದ್ನಲ್ಲ. ನಾನು ಈಗ ಹೇಳ್ತೀನಿ, ಇನ್ಮೇಲೆ ನಂಗೆ ಅಪ್ಪನೇ ಇಲ್ಲ. ನಾನು ಇವತ್ತೇ ಶ್ರಾದ್ದ ಮಾಡ್ಬಿಡ್ತೀನಿ. ಅಜ್ಜಿ, ಏನಾಯ್ತು ಅಜ್ಜಿ? ಅಜ್ಜಿ, ಏನಾಯ್ತು? ಅಜ್ಜಿ! ಹೇಗಿದೆಯಾ ರಾಜಮ್ಮ? ಹುಷಾರಾಗಿದ್ದೀನಿ ಅಂತ ಡಾಕ್ಟರ್ ಹೇಳಿದ್ರು. ಆದ್ರೆ ಮನಸ್ಸು ಸರಿ ಇಲ್ಲ. ನಿನಗೇನು ಆಗಲ್ಲ, ಚಿಂತೆ ಮಾಡ್ಕೋಬೇಡ. ಇನ್ಮೇಲೂ ನಾನು ಇಲ್ಲೇ ಇದ್ರೆ ಖಂಡಿತ ಆಗುತ್ತೆ ರೀ. ನಾನವತ್ತೇ ನಿಮ್ ಜೊತೆ ಬರ್ತಾ ಇದ್ದೆ. ನೀವೇ ತಾನೇ ಬೇಡ ಅಂತ ಹಠ ಮಾಡಿದ್ರಿ. ಈಗ್ಲೂ ಅದನ್ನೇ ಹೇಳ್ತೀನಿ. ರೂಪ, ಬಾಲಾಜಿ ಇಬ್ರು ತಾಯಿ ಇಲ್ದೆ ಬೆಳೆದ ಮಕ್ಕಳು. ನೀನು ಬಂದ್ಬಿಟ್ರೆ ಅವ್ರನ್ನ ಅಮ್ಮನ ಹಾಗೆ ನೋಡ್ಕೊಳಕ್ಕೆ ಯಾರೂ ಇಲ್ಲ. ಇದೆಲ್ಲ ಸ್ವಲ್ಪ ದಿನ ಆದ್ರೆ ಸರಿ ಹೋಗುತ್ತೆ. ಮುರಳಿಗ್ ಮಾತ್ರ ನನ್ನ ಮೇಲೆ ತುಂಬಾ ಕೋಪ. ಆದ್ರೆ ನನಗೆ ಅವನ ಮೇಲೆ ಕೋಪನೇ ಇಲ್ಲ. ನಾನು ಹಾಗೇನೆ ಇದ್ದೇರಿ. ಆದ್ರೆ ಅವನ್ ಯಾವಾಗ ನೀವಿಲ್ಲ ಅಂತ ಶ್ರಾದ್ದ ಮಾಡಿದ್ನು, ಆಗ್ಲೇ ನನ್ ಮನಸ್ಸು ಒಡೆದೋಯ್ತು ರೀ. ನನ್ನನ್ನು ನಿಮ್ ಜೊತೆ ಕರ್ಕೊಂಡು ಹೋಗ್ರಿ. ರಾಜಮ್ಮ, ನಾನು ಹೇಳೋದ್ನ ಕೇಳು. ದೊಡ್ಡವರ ಸ್ವಾರ್ಥಕ್ಕೋಸ್ಕರ ಚಿಕ್ಕ ಮಕ್ಕಳು ಕಷ್ಟಪಡಬಾರ್ದು. ರೂಪನ ಮದುವೆ ಆಗೋ ತನಕ ನೀನ್ ಅಲ್ಲೇ ಇರ್ಬೇಕು. ಅಮ್ಮ ಮನೆಗ್ ಬಂದ್ಬಿಟ್ರು ಸ್ವಾಮಿ.
ಆದ್ರೆ ನಿಮ್ ಮಗ ಮಾತ್ರ ಮಾತಾಡೋದಿಲ್ಲ. ಮನೆ ಬಿಕೋ ಅಂತ ಸೈಲೆಂಟ್ ಆಗಿದೆ. ನಿಮ್ ಮಗ ಯಾಕೆ ಹೀಗ್ ಮಾಡ್ತಾರೆ? ಅವನ್ ಮಾಡಿದ್ದು ತಪ್ಪು ಅಂತೀಯ? ಊರೇ ಹೇಳ್ತಾ ಇದೆ. ನಾನ್ ಮಾಡಿದ್ದು? ಅವನ್ ಹತ್ರ ನಾನ್ ಮಾಡಿದ್ ತಪ್ಪು ಅಂತ ಹೇಳುತ್ತೆ. ಅದೇನೇ ಈ ಊರು. ನಿಮ್ನ ಯಾರು ತಪ್ಪಾಗಿ ಹೇಳಿಲ್ಲ ಸ್ವಾಮಿ, ನೀವ್ ಎಲ್ರಿಗೂ ಒಳ್ಳೇದೇ ಮಾಡ್ತೀರಾ. ಅದೇನೇ ಅಂಜಲಿ, ನಮಗೆ ಸರಿಯಾಗಿ ಕಾಣಿಸೋದು ಮುರಳಿಗೆ ತಪ್ಪಾ ಕಾಣಿಸುತ್ತೆ. ಅವನನ್ನು ತಪ್ಪು ಅಂತ ಹೇಳಕ್ಕಾಗಲ್ಲ. ಅವನ್ಗೆ ಬುದ್ಧಿ ಬೆಳೆಯೋ ವಯಸ್ಸಿನಲ್ಲಿ ನಾನ್ ಬಿತ್ತನೆ ಮಾಡಿದೆ. ನನಗೆ ಜ್ಞಾನ ಬಂದ ವಯಸ್ಸಿನಲ್ಲಿ ಅದು ಮೊಳಕೆ ಬಂದ್ ನಿಂತಿದೆ. ಅಮ್ಮನ್ನ ಸ್ವಲ್ಪ ನೋಡ್ಕೊ. ನಿನ್ ಗಂಡ ಹೇಗಿದ್ದಾನೆ? ಇವತ್ ನನ್ ಗಂಡನ್ ನೋಡಿ ಊರೇ ಆಶ್ಚರ್ಯ ಪಡ್ತಾ ಇದೆ. ಅದಕ್ ನೀವೇ ಸ್ವಾಮಿ ಕಾರಣ. ಪ್ರೈಸ್ ದ ಲಾರ್ಡ್ ಜೀಸಸ್. ಅಜ್ಜಿ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಜ್ಜಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ರಾಜಾ. ಅಜ್ಜಿ ವೆಡ್ಡಿಂಗ್ ಡೇ ಅಪ್ಪ. ಮದ್ವೆಯಾಗಿ ಎಷ್ಟು ವರ್ಷ ಆಯ್ತು ಅಜ್ಜಿ? 47 ವರ್ಷ ಆಯ್ತಮ್ಮ. ಓ ಗ್ರೇಟ್. ಇಲ್ಲಿ ಯಾತಕ್ ಬಂದ್ರಿ? ಯಾಕೆ ಬಂದೆ ಅಂತ ಕೇಳು, ತಪ್ಪಿಲ್ಲ. ನಿನ್ ಕೋಪಕ್ಕೆ ಎಷ್ಟು ನ್ಯಾಯ ಇದೆ ಅಂತ ನೀನ್ ಅನ್ಕೊಂಡಿದೀಯೋ ಅಷ್ಟೇ ನ್ಯಾಯ ನಮ್ಮಿಬ್ಬರ ಜೀವನಕ್ಕೂ ಇದೆ ಅಂತ ನಾನ್ ಅನ್ಕೊಂಡಿದ್ದೀನಿ. ಇವತ್ತು ನಮ್ಮ ಮದುವೆ ದಿನ, ಅದಕ್ಕಾದ್ರೂ ನೀನು ಮರ್ಯಾದೆ ಕೊಡ್ಬೇಕು. ನನ್ ಹುಟ್ಟಿದ ದಿನಕ್ಕೆ ಅರ್ಥ ಇಲ್ಲ ಅಂತ ಅನ್ಕೊಳ್ಳೋ ಹಾಗೆ ಮಾಡಿದ್ದು ನೀವು. ಆದ್ರಿಂದ ನಿಮ್ಮ ಮದುವೆ ದಿನವನ್ನು ದೊಡ್ಡದಾಗಿ ಅನ್ಕೊಳಕ್ಕಾಗಲ್ಲ. ಮುರಳಿ, ನೀನು ಅವಳನ್ನು ಅಮ್ಮ ಅಂತ ಅನ್ಕೊಳ್ದೆ ಇದ್ರು ಅವಳು ನನ್ಗೆ ಹೆಂಡತಿ. ಸೆಂಟಿಮೆಂಟ್ ಆಗಿ ಮಾತಾಡಿ ಸೀನ್ ಕ್ರಿಯೇಟ್ ಮಾಡಬೇಡಿ. ಇವ್ರು ನಿಮ್ಮನ್ನು ನಂಬಬಹುದು, ಬಟ್ ಐ ನೋ ಎ ಲೆಪರ್ಡ್ ಕೆನಾಟ್ ಚೇಂಜ್ ಇಸ್ ಪಾರ್ಟ್ಸ್. ನೀವು ಹೊರಡ್ಬೋದು. ನೀನು ಅವ್ರ ಜೊತೆ ಹೋಗ್ಬೋದಮ್ಮ. ಅವ್ರು ಇಲ್ಲಿಗೆ ಬರೋದು ನನಗಿಷ್ಟ ಇಲ್ಲ. ಏನು ಅಂದ್ರೆ? ಏನ್ ರಾಜಮ್ಮ ಈ ಟೈಮ್ನಲ್ಲಿ? ಇವತ್ತು ನಮ್ ಮದ್ವೆ ದಿನ. ಅದಕ್ಕೆ ನಾನ್ ನಿನ್ನ ಬಂದ್ ನೋಡದ್ನಲ್ಲ. ನೀವು ನನ್ನನ್ನು ಆಶೀರ್ವಾದ ಮಾಡ್ಲಿಲ್ವಲ್ಲ. ನಮಸ್ಕಾರ ಮಾಡ್ತೀನಿ. ಇರಿ. ನಿನಗೆ ವಿಶ್ ಮಾಡ್ಬೇಕು ಅಂತಾನೆ ಬಂದೆ. ಮುರಳಿ ಏನೇನೋ ಮಾತಾಡ್ಬಿಟ್ಟ, ಅದಕ್ಕೆ ಹಾಗೆ ಬಂದ್ಬಿಟ್ಟೆ. ಇದಕ್ಕೆಲ್ಲ ಯಾವಾಗ್ರೀ ಕೊನೆ ಆಗತ್ತೆ? ನಿಮ್ ಹತ್ರ ಒಂದ್ ಕೇಳ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂಡಿದೀನಿ. ನನ್ ಗಂಡ ಏನ್ ಮಾಡಿದ್ರು ಅದು ಸರಿಯಾಗಿ ಇರತ್ತೆ ಅಂತ ಇದುವರೆಗೂ ನಾನ್ ನಂಬಿಕೆ ಇಟ್ಕೊಂಡಿದೀನಿ. ಆದ್ರೆ ಕೇಳಕ್ ಧೈರ್ಯ ಬರ್ಲಿಲ್ಲ. ಈಗ ಕೇಳ್ಬೇಕು ಅನಿಸ್ತು. ನೀವು ಯಾಕೆ ಮತ ಬದಲಾಯಿಸಿದ್ರಿ? ಯಾಕೆ ಇದುವರೆಗೂ ನನ್ನ ಹತ್ರ ಅದರ ಬಗ್ಗೆ ಹೇಳಲೇ ಇಲ್ಲ? ನೀನ್ ಕೇಳಲೇ ಇಲ್ವಲ್ಲ ರಾಜಮ್ಮ. ನೀನ್ ಯಾಕೆ ಕೇಳಲಿಲ್ಲ ಅಂತ ನನಗೆ ಗೊತ್ತು. ನಾನು ನಿನ್ನನ್ನು ಬದಲಾಯಿಸ್ಬಿಡ್ತೀನೋ ಅಂತ ಭಯ.
ನಾನು ಅದರ ಬಗ್ಗೆ ಹೇಳಕ್ ಬಂದಾಗಲ್ಲ ನೀನು ಕೇಳಕ್ ಇಷ್ಟವಿಲ್ಲದೆ ತಾನೇ ಇದ್ದೆ. ಏಸು ಕ್ರಿಸ್ತನ ಬಗ್ಗೆ ನೀನ್ ಏನ್ ಅನ್ಕೊಂಡಿದೀಯ? ಅವರು ದೇವರ ಅವತಾರ ಅಂತ ಅನ್ಕೊಂಡಿದೀನಿ. ಅವತಾರ್ ಅಂದ್ರೆ ಕೆಳಗೆ ಇಳಿದು ಬರುವುದು ಅಂತ ಅರ್ಥ. ಅವ ಅಂದ್ರೆ ಕೆಳಗೆ, ತಾರ್ ಅಂದ್ರೆ ಇಳಿಯುವುದು. ಅದಕ್ಕೆ ಬಹುವಚನ ಇಲ್ಲ. ಅವತಾರ್ನೇ ಅವತಾರಗಳು ಅಂತ ನಮ್ ಕನ್ನಡದಲ್ಲಿ ಹೇಳಕ್ ಶುರು ಮಾಡಿದ್ರು. ಪುರಾಣಗಳಲ್ಲಿ ಹಲವಾರು ಅವತಾರಗಳನ್ನು ನೋಡಿದ್ದೀವಿ. ರಾಮ, ಕೃಷ್ಣ ಅಂತ ಹಲವು ಹೆಸರುಗಳನ್ನು ಹೇಳ್ತೀವಿ. ರಾಮ ರಾವಣನನ್ನು ವಧೆ ಮಾಡಿದ್ರು, ಕೃಷ್ಣ ಕಂಸನನ್ನು ಸಂಹಾರ ಮಾಡಿದ್ರು. ಯಾಕೆ? ಚಾಮುಂಡಿಗೆ ಮಹಿಷಾಸುರ ಮರ್ದಿನಿ ಅಂತ ಕೂಡ ಹೆಸರಿದೆ. ದುಷ್ಟ ನಿಗ್ರಹ, ಇಷ್ಟ ಪರಿಪಾಲನಾ ಅಂತ ಹೇಳ್ತಾರೆ. ದೇವರು ದುಷ್ಟರನ್ನು ನಾಶ ಮಾಡಿ ತನಗೆ ಇಷ್ಟವಾದವರನ್ನು ಕಾಪಾಡ್ತಾರೆ ಅಂತ ಅರ್ಥ. ಆದ್ರೆ ನಿಜವಾಗಿ ಒಂದೇ ಅವತಾರವಾಗಿ ಪ್ರಪಂಚಕ್ಕೆ ಇಳಿದು ಬಂದ ಯೇಸು ಕ್ರಿಸ್ತ ಯಾರನ್ನು ನಾಶ ಮಾಡಕ್ ಬರಲಿಲ್ಲ. ದುಷ್ಟನನ್ನು ತನಗೆ ಇಷ್ಟವಾದವನ್ನಾಗಿ ಬದಲಾಯಿಸಕ್ ಬಂದ್ರು. ಪಾಪವನ್ನು ಬಿಟ್ಟು ಪಾಪಿಗಳನ್ನು ಪ್ರೀತಿಸುವ ಯೇಸುವನ್ನು ನಾನು ನಿಜವಾದ ದೇವನಾಗಿ ಒಪ್ಕೊಂಡೆ. ಅವರು ಒಬ್ಬರೇ ದೇವರು. ಅವರನ್ನು ಸ್ವಂತ ರಕ್ಷಕನಾಗಿ ಒಪ್ಕೊಂಡವರೇ ಮುಕ್ತಿ ಪಡೆಯಬಹುದು, ಅಂದರೆ ಮೋಕ್ಷ ಹೊಂದಬಹುದು. ನಾನ್ ನಿನ್ನ ತಪ್ಪಾಗಿ ತಿಳ್ಕೊಳ್ಳೇ ಇಲ್ಲ. ಖಂಡಿತ ಒಂದಿನ ಕಾರಣನ ಕೇಳ್ತೀಯ ಅಂತ ಗೊತ್ತು. ಇವತ್ತಾದ್ರೂ ಕೇಳ್ಬೇಕು ಅಂತ ಅನಿಸ್ತಲ್ಲ, ತುಂಬಾ ಸಂತೋಷ. ಯಾಕೆ ಬದಲಾದೆ ಎನ್ನುವ ಕಾರಣ ಗೊತ್ತಿಲ್ಲ ಅಂತ ಹೇಳಿದೆ. ಆದ್ರೆ ನಾನು ಯಾವಾಗ ಬದಲಾದೆ ಅಂತ ನಿನಗೆ ಜ್ಞಾಪಕ ಇಲ್ಲ? ಹಲೋ, ಐ ಆಮ್ ಸಾರಿ ಮಿಸ್ಟರ್ ರಂಗಾಚಾರಿ, ಪಲ್ಸ್ ತುಂಬಾ ಇಳ್ದೋಗಿದೆ. ನಮ್ಮಿಂದ ಏನು ಮಾಡಲು ಆಗೋದಿಲ್ಲ. ಹೇಗಾದ್ರೂ ನನ್ನ ಮಗನ ಕಾಪಾಡಿ ಡಾಕ್ಟರ್. ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ ಡಾಕ್ಟರ್, ನಾನ್ ಖರ್ಚು ಮಾಡಕ್ ರೆಡಿ ಆಗಿದ್ದೀನಿ. ಪ್ಲೀಸ್ ಡಾಕ್ಟರ್, ಪ್ಲೀಸ್. ಸಾರಿ ಸರ್, ಹೆಡ್ ಇಂಜುರಿ, ಅದರಲ್ಲೂ ಹೆಮರೇಜ್ ಬೇರೆ, ರಕ್ತ ತುಂಬಾ ಹೋಗಿದೆ. ಇನ್ನು ಏನು ಮಾಡಕ್ಕಾಗಲ್ಲ. ಡಿಸ್ಚಾರ್ಜ್ ಮಾಡಿ ಕರ್ಕೊಂಡೋಗಿ. ನಿಮ್ ಮಗನಿಗೇನಾಯ್ತು? ಕಾರ್ ಆಕ್ಸಿಡೆಂಟ್ ನಲ್ಲಿ ತಲೆಗೆ ಏಟ್ ಬಿದ್ದು ತುಂಬಾ ಸೀರಿಯಸ್ ಆಗಿದ್ದಾನೆ. ನಮ್ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ಅವನ್ನ ಕಾಪಾಡೋದು ತುಂಬಾ ಕಷ್ಟ ಅಂತ ಡಾಕ್ಟ್ರೇ ಹೇಳ್ಬಿಟ್ರು. ಇಬ್ರು ಚಿಕ್ಕ ಮಕ್ಕಳು ಬೇರೆ, ಅವನ್ ಹೆಂಡತಿನೂ ಇಲ್ಲ. ನಿಮ್ ಮಗನ್ನ ನಂಗೆ ತೋರಿಸಿ. ನಿಮಗೆ ಆಕ್ಷೇಪಣೆ ಇಲ್ಲ ಅಂದ್ರೆ ನಾನು ಅವ್ರಿಗೋಸ್ಕರ ಜಪ ಮಾಡ್ತೀನಿ. ನಂಬಿಕೆಯಿಂದ ಬನ್ನಿ. ಅವನು ನನ್ನನ್ನು ನೋಡಿ ಕರೆಯುತ್ತಾನೆ. ನಾನು ಅವನಿಗೆ ಪುನರ್ಜನ್ಮ ದಯಪಾಲಿಸುತ್ತೇನೆ. ಆಪತ್ತಿನಲ್ಲಿ ನಾನೇ ಅವನ ಜೊತೆ ಇದ್ದು ಅವನನ್ನು ತಪ್ಪಿಸಿ ಅವನನ್ನು ಗುಣಪಡಿಸುವೆ. ಇನ್ನು ಮುಂದಿನ ದಿನಗಳಲ್ಲಿ ಅವನನ್ನು ತೃಪ್ತಿಪಡಿಸಿ ನಾನು ಅವನನ್ನು ಸದಾ ರಕ್ಷಿಸುತ್ತೇನೆ. ನನ್ನ ಪ್ರೀತಿಯ ಯೇಸು ಪ್ರಭುವೇ, ನಿಮ್ಮನ್ನು ಜಪಿಸುತ್ತೇವೆ, ಹೊಗಳುತ್ತೇವೆ, ನಮಸ್ಕರಿಸುತ್ತೇವೆ. ಈಗ ಈ ನಿನ್ನ ಸೇವಕ ಪ್ರೀತಿಯ ಸಹೋದರನಿಗಾಗಿ ಜಪಿಸುತ್ತೇನೆ. ಈ ಪ್ರೀತಿಯ ಮಗನನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ.
ಜೀವಂತವಾಗಿದ್ದಾನೆ ಅಂದ್ರೆ ಅದಕ್ಕೆ ನೀವೇ ಕಾರಣ. ಕೃತಜ್ಞತೆ ಅಂತ ಹೇಳಬೇಕು ಅಂದ್ರೆ ಅದು ಆ ದೇವರಿಗೆ ಹೇಳಬೇಕು. ನಿಮ್ಮ ಮಗನನ್ನು ಕಾಪಾಡಿದ್ದು ನಾನಲ್ಲ, ಯೇಸು ಕ್ರಿಸ್ತ. ನೀವು ಒಬ್ಬ ಸಂಸ್ಕೃತ್ ಕಾಲೇಜ್ ಪ್ರೊಫೆಸರ್, ಎಲ್ಲ ವೇದಗಳನ್ನು ಓದಿದ್ದೀರಾ. ಈ ವೇದವನ್ನು ಓದಿ ನೋಡಿ. ಆ ವೇದಗಳಲ್ಲಿ ಹೇಳಿರುವ ಹಲವು ವಿಷಯಗಳಿಗೆ ಈ ವೇದ ಉತ್ತರ ನೀಡುತ್ತೆ. ನನ್ನ ಮೇಲೆ ನಿನ್ಗೆ ಕೋಪ ಇಲ್ವಲ್ಲ? ನನ್ ಮನಸ್ಸಿನಲ್ಲಿ ಏನೋ ಕೊರತೆ ಇದೀರಿ. ಮುಂದಿನ ಜನ್ಮದಲ್ಲಾದ್ರೂ ನಾನ್ ಕ್ರಿಶ್ಚಿಯನ್ ಆಗಿ ಹುಟ್ಬೇಕು ಅನ್ಸುತ್ತೆ. ಯಾಕ್ರಿ ನಗ್ತೀರಾ? ಪುನರಪಿ ಜನನಂ ಪುನರಪಿ ಮರಣಂ. ಮತ್ತೆ ಹುಟ್ಟಿ ಮತ್ತೆ ಮರಣ ಹೊಂದಿ ಪುನರಪಿ ಜನನಿ ಜಠರೇ ಶಯನಂ. ಮತ್ತೆ ತಾಯಿಯ ಗರ್ಭದಲ್ಲಿ ಮಲಗಬೇಕು. ಇತ್ ಸಂಸಾರೆ ಬಹುದೂನ್ ಸಾರೆ. ಈ ಲೌಕಿಕ ಪ್ರಯಾಣ ಬಹಳ ಕಷ್ಟ. ಕೃಪೆಯ ಪ್ಯಾರೆ ಪಾಹಿ ಮುರಾರೆ. ಮರಣವನ್ನು ಗೆಲ್ಲುವವನೇ, ನಿನ್ನ ಕೃಪೆಯಿಂದ ನನ್ನನ್ನು ಕಾಪಾಡು. ಇದನ್ನ ನಾನ್ ಹೇಳಲಿಲ್ಲ, ಶ್ರೀ ಶಂಕರಾಚಾರ್ಯರು ಭಜಗೋವಿಂದದಲ್ಲಿ ಹೇಳಿದ್ದು. ನನಗ್ ಗೊತ್ತಿರೋ ಮಟ್ಟಿಗೆ ಮರಣವನ್ನು ಗೆದ್ದ ಒಂದೇ ದೇವರು ಯೇಸು ಕ್ರಿಸ್ತನೇ. ನೀನು ಒಬ್ಬ ಹಿಂದೂ ನಾಮ? ಮೊದ್ಲು ನಿನ್ಗೆ ಅಮ್ಮ, ಆಮೇಲೆ ಬೇರೆದೆಲ್ಲ. ಅವ್ರು ಮಾಡಿದ್ದೇನು ನಿಮ್ ಕಣ್ಣಿಗೆ ಕಾಣಿಸ್ಲಿಲ್ವಲ್ಲ? ಅವ್ರೇನೋ ಮಾಡಿದ್ರು. ಅವ್ರು ಮಾಡಿದ್ದು ದ್ರೋಹ. ನಿನ್ಗೆ ಅವರೇ ಬೇಕು ಅಂತ ಆದ್ರೆ ನೀನು ಅವ್ರ ಜೊತೆಲೆ ಹೋಗ್ಬಿಡು. ಅವ್ರ ಸಹವಾಸನೆ ಬೇಡ ಅಂತ ನಾನು ಅವ್ರಿಗೆ ತರ್ಪಣ ಬಿಟ್ಬಿಟ್ನಲ್ಲ. ಆತ್ರ ಪಡ್ಬೇಡ. ಅಪ್ಪ ಬದಲಾಗೋದಕ್ಕೆ ಕಾರಣ ನೀನೆ. ಹತ್ತು ವರ್ಷಕ್ ಮುಂಚೆ ನಿನ್ಗೆ ಆಕ್ಸಿಡೆಂಟ್ ಆಗಿ ನೀನ್ ಬದುಕೋದೇ ಕಷ್ಟ ಅಂತ ನಮ್ಮತ್ರ ಡಾಕ್ಟರ್ ಹೇಳ್ದಾಗ ನಿನ್ನನ್ನು ಕಾಪಾಡಿದ್ದು ಬೇರೆ ಯಾರೂ ಅಲ್ಲ. ನಿನ್ಗ್ ದ್ರೋಹ ಮಾಡಿದ್ರು ಅಂತ ಹೇಳ್ತೀಯಲ್ಲ ನಿಮ್ಮಪ್ಪ, ಅವರು ಪೂಜಿಸುವುದು ನಿನಗೆ ವೇದಗಳೆಲ್ಲ ಗೊತ್ತು, ಅವರಿಗೆ ಅದರ ಪೂರ್ತಿ ಅರ್ಥವೂ ಗೊತ್ತು. ಅವರು ಮತವನ್ನು ಕೊಂಡಾಡಲಿಲ್ಲ, ಅವರ ದೇವರನ್ನು ಕೊಂಡಾಡುತ್ತಾರೆ. ನೀನು ನಿನ್ ದೇವರನ್ನು ಬಿಟ್ಟು ಮತವನ್ನು ಕೊಂಡಾಡ್ತೀಯ. ಅವರು ನಿನ್ಗೆ ಅಪ್ಪ ಆಗಿದ್ರು ನೀನ್ ಅವರನ್ನ ಕ್ರಿಶ್ಚಿಯನ್ ಆಗಿ ನೋಡ್ತಿದೀಯ. ನೀನು ಹಿಂದೂನೇ ಆಗಿದ್ರು ಅವ್ರು ನಿನ್ನನ್ನ ಮಗನಾಗಿ ನೋಡ್ತಿದ್ದಾರೆ. ನಿನಗ್ ಕೋಪ ಮಾಡ್ಕೊಳಕ್ ಮಾತ್ರ ಗೊತ್ತು, ಅವರಿಗೆ ಪ್ರೀತಿ ತೋರ್ಸಕ್ಕೂ ಗೊತ್ತು. ನಿನಗಪ್ಪ ಬೇಡ, ಅಪ್ಪನ ಪ್ರೀತಿಸುವ ಅಮ್ಮನೂ ಬೇಡ, ಮಗಳನ್ನು ಪ್ರೀತಿಸುವ ಅಳಿಯಾನೂ ಬೇಡ. ಶಾಸ್ತ್ರವು ಸಂಪ್ರದಾಯ ಮಾತ್ರ ಸಾಕು ಅಂದ್ರೆ ನೀನ್ ಸನ್ಯಾಸಿಯಾಗಿ ಹೋಗ್ಬಿಡು. ಯಾಕೆ ಎಲ್ಲರ ಸಂಸಾರವನ್ನ ಶಪಿಸ್ತಾ ಇದೀಯಾ? ಅಸತೋ ಮಾ ಸದ್ಗಮಯ. ನಿಜವಿಲ್ಲದ ವಾತಾವರಣದಿಂದ ನನ್ನನ್ನು ಸತ್ಯದ ಮಾರ್ಗಕ್ಕೆ ಕರ್ಕೊಂಡು ತಮಸೋ ಮಾ ಜ್ಯೋತಿರ್ಗಮಯ. ಕತ್ತಲೆಯಿಂದ ನನ್ನನ್ನು ಬೆಳಕಿಗೆ ಕರೆದುಕೊಂಡು ಹೋಗು.
ಮೃತ್ಯೋರ್ಮಾ ಅಮೃತಂ ಗಮಯ. ಮರಣದಿಂದ ನನ್ನನ್ನು ಬಾಳಿನ ಹಾದಿಗೆ ಕರೆದುಕೊಂಡು ಹೋಗು. ಪುನರಪಿ ಜನನಂ ಪುನರಪಿ ಮರಣಂ, ಪುನರಪಿ ಜನನಿ ಜಡರೇ ಶಯನಂ. ಈ ಸಂಸಾರೇ ವಹ ದುಸ್ತಾರೆ, ಕೃಪ್ಯ ಪ್ರಯೇ ವಹಿ ಮುರಾರಿ. ಪುನರಪಿ ಜನನಂ ಪುನರಪಿ ಮರಣಂ, ಪುನರಪಿ ಜನನಿ ಜಡರೇ ಶಯನಂ. ಈ ಸಂಸಾರೇ ವಹ ದುಸ್ತಾರೆ. ಅಯ್ಯಯ್ಯೋ ಐನೋರೇ, ಅಯ್ಯೋ ದೇವ್ರೇ, ನಾನೇನ್ ಮಾಡ್ಲಿ? ಐನೋರೇ, ಅಮ್ಮ ನಮ್ಮನ್ ಬಿಟ್ಟು ಹೋದ್ರು ಐನೋರೇ. ಅಯ್ಯೋ ದೇವ್ರೇ. ರಾಜಮ್ಮ, असत्तो मा सद्गमय, तमस्सो मा ज्योतिर्गमय, मृत्युमा अमृतम गमय. ಮುರಳಿ, ಇನ್ನೂ ಎಷ್ಟೊತ್ತು ಅಂತ ಹೀಗೆ ಕುಳಿತಿರ್ತೀಯ? ಮುಂದೆ ನಡಿಬೇಕಾಗಿರೋದು ನಾನು. ಏನು ಯೋಚನೆ ಮಾಡ್ತಾ ಇದೀಯಾ? ಶುಭ ಕಾರ್ಯಕ್ಕೆ ಪುರೋಹಿತರನ್ನ ಹಿಡಿಬಹುದು, ಆದ್ರೆ ಇದಕ್ಕೆಲ್ಲ ಹುಡುಕ್ಬೇಕು. ನೀನ್ ಹೇಳ್ತೀಯಾ ಇಲ್ಲ ನಾನೇ ಹೇಳ? ಅಪ್ಪ ಬರ್ಲಿ ಮಾವ. ಹಾ, ಏನೋ ನಿನಗೇನಾದ್ರೂ ಹುಚ್ಚಿಕಿಚ್ಚು ಹಿಡ್ದಿದ್ಯಾ? ನಿಮ್ಮ ಅಮ್ಮನ್ನ ಪೆಟ್ಟಿಗೆಲಿಟ್ಟು ಮಣ್ಣು ಮಾಡೋಣ ಅಂತ ನೀನೇ ತೀರ್ಮಾನ ಮಾಡ್ಬಿಟ್ಯಾ? ನಿಮ್ಮಪ್ಪ ಬಂದ್ರೆ ಪುರೋಹಿತರನ್ನ ಕರೆಯಲ್ಲ, ಫಾದರ್ನೇ ಕರ್ಕೊಂಡ್ ಬರ್ತಾರೆ. ಗೋವಿಂದ ಮಾಡದೆ ಆಮೀನ್ ಮಾಡ್ಬೇಕು ಅಂತ ನೀನೇ ಆಸೆ ಪಡ್ತೀಯ ಅಲ್ವಾ ಮಾವ? ಮೊದಲು ಅಪ್ಪ ಬರ್ಲಿ. ಹೋಗಿ ಆಗ್ಬೇಕಾಗಿರೋ ಕೆಲಸ ನೋಡಿ. ಗರಿ ಗರಿ ಸರಿ ಸರಿ ಗರಿ 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 ಬನಿ ಬನಿ ಮಪ ಮಪ ಮಗ.
ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ನಾನು ನಿನ್ನ ನ್ಯಾಯವಾದ ಆಸೆಗಳಿಗೆ ಯಾವತ್ತೂ ಅಡ್ಡಿಯಾಗಿ ನಿಂತಿಲ್ಲ. ನಿನ್ನ ಗೌರವಕ್ಕೆದುರಾಗಿ ನಾನು ಯಾವ ಕೆಲಸನೂ ಮಾಡಲಿಲ್ಲ. ಇನ್ಫ್ಯಾಕ್ಟ್ ಐ ರೆಸ್ಪೆಕ್ಟ್ ಯುವರ್ ರಿಲಿಜಿಯಸ್ ಫೇತ್. ಆದ್ರಿಂದಲೇ ಈ ಊರಿನ ಮುಂದೆ ನೀನು ಅವಮಾನ ಪಟ್ಟು ನಿಲ್ಬಾರ್ದು ಅಂತಲೇ ಬೆಂಕಿ ಕುಡ್ಕೆನ ನಾನೇ ಎತ್ಕೊಟ್ಟೆ. ನನಗೊಂದು ಆಪ್ಷನ್ ಕೊಟ್ಟಿದ್ರೆ ಅವಳನ್ನ ಪೆಟ್ಟಿಗೆಯಲ್ಲಿಟ್ಟೆ ಸಂಸ್ಕಾರ ಮಾಡ್ತಿದ್ದೆ. ಅದು ಅವಳಿಗೆ ಇಷ್ಟ ಇದ್ದಿದ್ರೆ ಮಾತ್ರ. ನೀನು ನನ್ನ ಇಷ್ಟವನ್ನು ಕೇಳಲೇ ಇಲ್ಲ. ಇಸ್ ಇಟ್ ಎ ಬರ್ತ್ ರೈಟ್ ಆನ್ ಅದರ್ಸ್ ಡೆತ್? ಐ ಮೀನ್ ಯುವರ್ ಮದರ್ಸ್ ಡೆತ್? ನಿನ್ಗೊಂದು ಗೊತ್ತಾ, ನೀನು ಎಲ್ಲಾ ಶಾಸ್ತ್ರ ಸಂಪ್ರದಾಯಗಳನ್ನು ನಿಮ್ಮ ಅಮ್ಮನ ದೇಹಕ್ಕೆ ಮಾತ್ರ ಮಾಡಿದೆ. ನಿನ್ನೆ ರಾತ್ರಿನೇ ಅವಳ ಆತ್ಮಕ್ಕೆ ಮಾಡಬೇಕಾದ ಎಲ್ಲಾ ಶಾಸ್ತ್ರಗಳನ್ನು ಅವಳೇ ಮಾಡ್ಕೊಂಡ್ಬಿಟ್ಲು. ಕರ್ಮ ಥಿಯರಿ ಎಲ್ಲ ಕ್ರಿಸ್ಟಿಯಾನಿಟಿಯಲ್ಲಿ ವರ್ಕೌಟ್ ಆಗಲ್ಲ. ನ ಯೋಗೇನ ನ ಸಂಖ್ಯೇನ ಕರ್ಮಣನೋ ನ ವಿದ್ಯಾ ಬ್ರಹ್ಮತ್ ಮೈತವ ಬೋಧೇನ ಮೋಕ್ಷ ಚಿತ್ಯದೆ ನನ್ಯತ. ನಿನ್ನ ವೇದಗಳೇ, ಉಪನಿಷದ್ ಹೇಳುತ್ತೆ. ಯೋಗದಿಂದಲೋ ತನ್ನನ್ನೇ ಅರ್ಥಕೊಳ್ಳೋದ್ರಿಂದಲೋ ಕರ್ಮದಿಂದಲೋ ಕಲ್ತ್ಕೊಳ್ಳೋದ್ರಿಂದಲೋ ಅಲ್ಲ, ದೇವರಲ್ಲಿ ತನ್ನನ್ನು ಅರ್ಥ ಮಾಡ್ಕೊಳ್ಳೋದಲ್ಲದೆ ಬಿಡುಗಡೆ ಎನ್ನುವುದು ಸಾಧ್ಯವೇ ಇಲ್ಲ. ಅಂದ್ರೆ ಮೋಕ್ಷ ಎನ್ನುವುದು ಸಾಧ್ಯವಿಲ್ಲ. ವೇದನು ಅದನ್ನೇ ಹೇಳುತ್ತೆ. 2 ತಿಮೋಥೆ 1:9 ಹೇಳಿದೆ, ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಅನಾದಿ ಕಾಲದಲ್ಲಿ ಕ್ರಿಸ್ತು ಯೇಸುವಿನಲ್ಲಿ ನಮಗೆ ನೀಡಿರುವ ಕೃಪೆಯ ಪ್ರಕಾರ ನಮ್ಮನ್ನು ರಕ್ಷಿಸಿ ಪರಿಶುದ್ಧ ಆಹ್ವಾನದಿಂದ ಕರೆದರು. ನಿಮ್ಮಮ್ಮ ಸತ್ಯವನ್ನು ತಿಳ್ಕೊಂಡು ನಿನ್ನೆ ರಾತ್ರಿಯೇ ಬಿಡುಗಡೆ ಹೊಂದಿದಳು. ಎಸ್, ಹಾರ್ಡ್ ಟು ಬಿಲೀವ್, ಬಟ್ ಎ ಫ್ಯಾಕ್ಟ್. She did accept Christ as a personal savior. ಈ ದಿನ ನಮ್ಮ ಮದುವೆ ಆದ ದಿನ. ಆದ್ರಿಂದ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ ಬಂದೆ. ಒಳ್ಳೆ ದರ್ಶನ ರೀ. ದರ್ಶನ ಅನ್ನೋದು ನಾವು ಹೋಗಿ ದೇವರನ್ನು ನೋಡುವುದಲ್ಲ, ದೇವರು ನಮ್ಗೆ ಕೊಡುವುದು. ನೀನ್ ಎಷ್ಟು ಸಾರಿ ದೇವಸ್ಥಾನಕ್ಕೆ ಹೋಗಿ ನೋಡಿದ್ರು ಅದೇ ರೂಪದಲ್ಲಿ, ಅದೇ ಎತ್ತರದಲ್ಲಿ, ಅದೇ ಜಾಗದಲ್ಲಿ, ಅದೇ ಅಲಂಕಾರದೊಂದಿಗೆ ಅವರಿರ್ತಾರೆ. ರಶ್ ಜಾಸ್ತಿ ಇದ್ರೆ 1 ನಿಮಿಷ ನಿಲ್ಲೋದ್ರೊಳಗೆ ಅಲ್ಲಿಂದ ನಮ್ಮನ್ನ ತಳ್ಳಿಯೇ ಬಿಡ್ತಾರೆ. ಅದರ ಹೆಸರು ದರ್ಶನನಾ? ಹೀಗೆಲ್ಲ ಟೀಕೆ ಮಾಡಿ ಮಾತಾಡೋದ್ರಿಂದ ಮುರಳಿಗ್ ನಿಮ್ಮನ್ನ ನೋಡಿದ್ರೆ ಹಿಡಿಸೋದಿಲ್ಲ. ನಾನು ಅವನ ಜೊತೆ ಅನುಸರಿಸ್ತಲೇ ಇದ್ದೀನಿ. ಯಾವುದನ್ನು ಅರ್ಥ ಮಾಡ್ಕೊಳ್ದೆ ಮಾಡ್ಬೇಡ ಅನ್ನೋದು ತಪ್ಪ. ಕೇರಳ, ಆಂಧ್ರ, ಹೀಗೆ ಯಾವ ಊರ್ಗ್ ನಾನು ಹೋದ್ರು ನಾನ್ ಚರ್ಚ್ಗೆ ಹೋಗಲ್ಲ. ಯಾಕೆಂದ್ರೆ ಅವ್ರು ಮಾತಾಡೋದು ನನಗೆ ಅರ್ಥವಾಗಲ್ಲ. ಅದೇ ರೀತಿ ಸಂಸ್ಕೃತ ಗೊತ್ತಿಲ್ಲದೆ ದೇವಸ್ಥಾನಕ್ಕೆ ಹೋಗೋದು, ಅರ್ಚನೆ ಮಾಡೋದು, ಇದೆಲ್ಲ ನನ್ನ ಮನಸ್ಸಿಗೆ ತಪ್ಪೆಂದು ತೋಚೋದನ್ನ ಹೇಳಿದೆ. ನಾಮ ಯಾಕೆ ಹಾಕೊಳ್ತೀವಿ ಅಂದ್ರೆ ಅದು ಶ್ರೀನಿವಾಸರ ಪಾದ ಎಂದು ಹೇಳ್ತಾರೆ. ಅಂದ್ಮೇಲೆ ದೇವರ ಹಣೆಯಲ್ಲಿ ಇರೋದು ಯಾರ ಪಾದ ಎಂದು ನನ್ನ ಮನಸ್ಸಿಗೆ ಕೇಳಬೇಕು ಅಂತ ಅನ್ಸುತ್ತೆ. ಶ್ವೇತ ಶ್ವತರ ಉಪನಿಷದ್ ಹೇಳುತ್ತೆ, ನಾ ಸತುಷ್ಯೇ ದಿಷ್ಟತಿ ರೂಪಮಸ್ಯ ನಾ ಸಕ್ಷುಷಾ ಪರ್ಯತಿ ಗರ್ಚನೈನಂ ಹಿತಾತಿಷ್ಟಂ ಮನಸ್ಸೇಯ ಏನಾಮೇವಂ ವಿತ್ತಿರ್ಮುತಸ್ಥ್ಯೇ ಭವಂತಿ. ದೇವರ ಆಕಾರ ನಮ್ ಕಣ್ಣಿಗೆ ಕಾಣಲ್ಲ. ಯಾರೂ ದೇವರನ್ನು ನೋಡಿಲ್ಲ. ಮನಸ್ಸಿನಲ್ಲೂ ಹೃದಯದಲ್ಲೂ ಆತ್ಮದಲ್ಲೂ ಅಂಗೀಕರಿಸುವರು ರಕ್ಷಣೆಯನ್ನು ಪಡೆಯುತ್ತಾರೆ ಅಂತ ಅರ್ಥ. 1 ಸಾಮುವೇಲ್ 12:24. ನೀವು ಯೆಹೋವವನ್ನು ಗೌರವಿಸಬೇಕು. ನೀವು ನಿಮ್ಮ ಪೂರ್ಣ ಹೃದಯದಿಂದ ಅವರ ಸೇವೆಯನ್ನು ನಿಜವಾಗಿಯೂ ಮಾಡಬೇಕು. ಆತನು ನಿಮಗಾಗಿ ಮಾಡಿದ ಆಶ್ಚರ್ಯಕರವಾದ ಕಾರ್ಯಗಳನ್ನು ನೆನೆಸಿಕೊಳ್ಳಿರಿ.
ನಮಗೆ ಇನ್ನೊಂದು ಜನ್ಮ ಇಲ್ಲ, ಆದರೆ ಇನ್ನೊಂದು ಜೀವನ ಇದೆ. ಅದೇ ನಿತ್ಯ ಜೀವ. ಅದನ್ನೇ ಮುಕ್ತಿ ಹೊಂದೋದು, ಮೋಕ್ಷ ಪಡೆಯೋದು ಅಂತ ಹೇಳ್ತಾರೆ. ಎಲ್ಲಾ ದೇವ್ರು ಒಂದೇ ತಾನೇ ರೀ? ಯಾವ ದೇವ್ರನ್ನು ಪೂಜಿಸಿದ್ರು ಅದ್ರಿಂದ ಮುಕ್ತಿ ಹೊಂದಲೇಬೇಕಲ್ವಾ? ಇಲ್ಲ ರಾಜಮ್ಮ, ನಾನು ಎಲ್ಲ ವೇದಗಳನ್ನು ಪರಿಶೀಲಿಸಿ ನೋಡಿದೆ. ದೇವರಿಗೆ ನಮಸ್ಕಾರ ಮಾಡಿ, ದೇವರ ಸ್ತುತಿ ಮಾಡಿ, ದೇವರ ಹತ್ರ ಪಾಪಕ್ಕೆ ಕ್ಷಮೆ ಕೇಳುವಂತ ಹೇಳಿದೆ. ಆದರೆ ವೇದಗಳಲ್ಲಿ ಯಾವ ದೇವರ ಹೆಸರು ಹೇಳಿಲ್ಲ. ಕಥಾ ಉಪನಿಷದ್ 3:11 ಹೇಳುತ್ತೆ, ಅವಯತ್ತತ್ ಪುರುಷಾಪರ ಪುರುಷನ್ ನಾ ಪರಂ ಕಿಂಚಿತ್ ಸಹಸ್ತಾ ಪ್ರಗತಿ. ಈ ಪುರುಷರಲ್ಲಿ ಯೋಗ್ಯರು ಇಲ್ಲ, ಆತನೇ ಮೋಕ್ಷಕ್ಕೆ ದಾರಿ. ಋಗ್ವೇದದಲ್ಲಿ ಪುರುಷ ಸೂಕ್ತ ಅಂತ ಹೇಳುವ ಪುರುಷ ಎನ್ನುವರು ಎಂದೆಂದೂ ಅಳಿಯದೆ ಬಾಳುವ ಒಂದೇ ಯೋಗ್ಯರಾದ ಪರಂಪುರುಷ. ಅವರನ್ನೇ ಪ್ರಜಾಪತಿ ಅಂತ ಋಗ್ವೇದ ಹೇಳುತ್ತೆ. ಬೈಬಲ್ನಲ್ಲಿ 1 ತಿಮೋಥೆಯು 2:5 ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥರೂ ಒಬ್ಬರೇ, ಎಲ್ಲರನ್ನೂ ಕಾಪಾಡುವವನಾಗಿ ತನ್ನನ್ನೇ ಅರ್ಪಿಸಿಕೊಂಡ ಮನುಷ್ಯನಾದ ಕ್ರಿಸ್ತು ಯೇಸು ಅವರೇ. ಇದಕ್ಕಾದ ಸಾಕ್ಷಿ ಮುಂದೆ ಬರುವ ಕಾಲಗಳಲ್ಲಿ ನಮಗೆ ತಿಳಿಯುತ್ತೆ. ವೇದಗಳು ಹೇಳುವ ಪ್ರಜಾಪತಿಯೇ ಯೇಸು ಕ್ರಿಸ್ತ ಅಂತ ನಾನು ಅನ್ಕೊಂಡೆ. ನಾನು ಅರ್ಥ ಮಾಡ್ಕೊಂಡೆ, ನಾನ್ ಮರಣ ಹೊಂದ್ರೆ ಮೋಕ್ಷವನ್ನು ಹೊಂದುವೆ ಎನ್ನುವ ನಂಬಿಕೆಯೊಂದಿಗೆ ಬಾಳ್ತಿದ್ದೀನಿ. ನನ್ನನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೀರಾ ರೀ? ಯಾರೂ ಯಾರನ್ನೂ ಕರ್ಕೊಂಡು ಹೋಗಕ್ಕಾಗಲ್ಲ ರಾಜಮ್ಮ, ನಾವೇ ಹೋಗ್ಬೇಕು. ಗಾಯತ್ರಿ ಮಂತ್ರ ಹೇಳೋ ಮುಂಚೆ ಪ್ರಾರ್ಥ ಸ್ನಾನ ಮಂತ್ರ ಅಂತ ಒಂದಿದೆ. ಅದನ್ನು ಸ್ನಾನಕ್ ಮುಂಚೆನೆ ಹೇಳ್ತಾರೆ. ಯಾಕೆಂದ್ರೆ ಜಲದಿಂದ ಪಾಪಗಳನ್ನು ತೊಳೆಯಕ್ಕಾಗಲ್ಲ ಅಂತ ನಮಗೆ ತಿಳಿಸೋದಕ್ಕಾಗಿ. ಸಾಮಾನ್ಯವಾಗಿ ಪಾಪ ಅಂದ್ರೆ ಕಳ್ತನ ಮಾಡೋದು, ಸುಳ್ಳು ಹೇಳೋದು, ಕೊಲೆ ಮಾಡೋದು ಅಂತ ನಾವು ಅನ್ಕೊಂಡಿದ್ದೀವಿ. ಆದ್ರೆ ಬೈಬಲಲ್ಲಿ ಏನ್ ಹೇಳಿದೆ ಅಂದ್ರೆ, ಗಲಾತ್ಯ 5 19, 20, 21 ನಮ್ ಶರೀರ ಮಾಡುವ ಕೆಟ್ಟ ಸಂಗತಿಗಳು ಸ್ಪಷ್ಟವಾಗಿವೆ. ಅವು ಯಾವಂದ್ರೆ ಜಾರತ್ವ, ಅಶುದ್ಧತ್ವ, ಲೈಂಗಿಕ ಪಾಪ, ಸುಳ್ಳು, ದೇವರುಗಳ ಆರಾಧನೆ, ಮಾಟ ಮಂತ್ರ, ದ್ವೇಷ, ಜಗಳ, ಹೊಟ್ಟೆ ಕಿಚ್ಚು, ಕಡುಕೋಪ, ಸ್ವಾರ್ಥ, ಸಿಟ್ಟು, ಕಕ್ಷಭೇದ, ಮತ್ಸರ, ಕುಡಿಕತನ ಮತ್ತು ಸ್ವೇಚ್ಛಾಚಾರದ ಕೂಟ ಮೊದಲಾದವುಗಳೇ. ನಾನು ನಿಮ್ಮನ್ನು ಮೊದಲು ಎಚ್ಚರಿಸಿದಂತೆ ಈಗಲೂ ಎಚ್ಚರಿಸುತ್ತೇನೆ. ಇಂತಹವುಗಳನ್ನು ಮಾಡುವ ಜನರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಪಾಪೋಹಂ ಪಾಪ ಕರ್ಮಾಣಂ ಪಾಪಾತ್ಮ ಪಾಪ ಸಂಭವ ತ್ರಹೀಮಂ ಪುಂಡರಿಕಾಕ್ಷ ಸರ್ವ ಪಾಪ ಹರೇ ಹರೇ. ನಾನ್ ಹುಟ್ಟಿದ್ನಿಂದಲೇ ಪಾಪಿ, ಪಾಪ ಮಾಡುವವನು, ಪಾಪಿಯಾಗಿಯೇ ಇರುವವನು. ಪಾಪಿಗಳಲ್ಲಿ ಪ್ರಧಾನ ಪಾಪಿಯಾಗಿ ಇರುವ ನನ್ನನ್ನು ಪಾಪಗಳಿಂದ ಕಾಪಾಡುವಂತ ಅರ್ಥ. ಹರೇ ಹರೇ ಅಂದ್ರೆ ದೇವರೇ ನನ್ನನ್ನು ಕಾಪಾಡುವಂತ ಅರ್ಥ. ಆದ್ರೆ ಆ ದೇವರು ಯಾರು ಅಂತ ಹೇಳ್ದವರಿಗೆ ಗೊತ್ತಿಲ್ಲ, ಆದ್ರಿಂದ ಹೇಳಲಿಲ್ಲ. ಅದಕ್ಕೆ ಹೇಳಿರುವ ಸುಂದರವಾದ ಜಪವೇ ಬೃಹದಾರಣ್ಯಕ ಉಪನಿಷತ್ ಹೇಳುತ್ತೆ, ಅಸತ್ತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಇದಕ್ ಅರ್ಥ ಏನು ಅಂತ ನಿನಗೆ ಗೊತ್ತು. ನಾನ್ ಮುಕ್ತಿ ಪಡಿಬೇಕು ಅಂದ್ರೆ ಏನ್ ಮಾಡ್ಬೇಕ್ರಿ? ಹರಿ ಹರೇ, ದೇವರೇ ನನ್ನನ್ನು ಕಾಪಾಡು. ಆ ದೇವರು ತನ್ನನ್ನೇ ಬಲಿಯಾಗಿ ಕೊಟ್ಟು ಪಾಪ ವಿಮೋಚನ ಕೊಡ್ತಾರೆ ಅಂತ ಎಲ್ಲ ವೇದಗಳು, ಉಪನಿಷತ್ತು ಹೇಳುತ್ತವೆ. ಆದ್ರೆ ಇವತ್ತು ಪೂಜಿಸುವ ಯಾವ ದೇವರ ಹೆಸರು ಅದರಲ್ಲಿ ಹೇಳಿಲ್ಲ. ಅವತಾರಗಳ ಬಗ್ಗೆ ಯಾವ ಆಧಾರವೂ ವೇದಗಳಲ್ಲಿಲ್ಲ. ಸಾಮವೇದ ದಂಡ್ಯ ಮಹಾಬ್ರಾಹ್ಮಣಂ ಏನ್ ಹೇಳುತ್ತೆ ಅಂದ್ರೆ, ಪ್ರಜಾಪತಿ ದೇವಾಭ್ಯಂ ಆತ್ಮಾನಂ ಯಜ್ಞಂ ಕೃತ್ವ ಪ್ರಾಯಶ್ಚಿತ್ತ. ಮಾನವ ಕುಲವನ್ನು ಕಾಪಾಡುವುದಕ್ಕೆ ಪ್ರಜಾಪತಿ ತನ್ನನ್ನೇ ಬಲಿ ಕೊಡುವುದಕ್ಕೆ ಒಪ್ಪಿಗೆ ಕೊಡ್ತಾರೆ ಅಂತ ಅರ್ಥ. ತನ್ನನ್ನೇ ಬಲಿ ಕೊಟ್ಟು ನಮಗೋಸ್ಕರ ಪ್ರಾಣ ಬಿಟ್ಟವರು ಯಾರು ಅಂತ ಗೊತ್ತಿಲ್ವಾ? ಅವರು ಬೇರೆ ಯಾರೂ ಅಲ್ಲ, ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡೋದಕ್ಕೆ
ಶಿಲುವೆಯಲ್ಲಿ ಏರಿಸಿ ಜೀವವನ್ನು ಬಿಟ್ಟ ದೇವನಾದ ಯೇಸು ಕ್ರಿಸ್ತನೇ ಅವರೇ ಪ್ರಜಾಪತಿ. ಪ್ರಜಾಪತಿ ಯಜ್ಞಯಾಹ. ನಾನೀಗೇನ್ ಮಾಡ್ಬೇಕ್ರಿ? ನೀನು ಪೂರ್ತಿಯಾಗಿ ನಿನ್ನನ್ನು ದೇವರಿಗೆ ಅರ್ಪಿಸಿ ಪಾಪ ಕ್ಷಮೆ ಕೇಳ್ಬೇಕು. ಅವರನ್ನು ನಿನ್ನ ಸ್ವಂತ ರಕ್ಷಕರಾಗಿ ಒಪ್ಕೋಬೇಕು. ನಾನದಕ್ಕೆ ಏನೇನ್ ತ್ಯಾಗ ಮಾಡ್ಬೇಕಾಗತ್ತೆ? ನಿನ್ನ ಪೂರ್ತಿ ಹೃದಯವನ್ನು ಅವರಿಗೆ ಕೊಟ್ರೆ ಸಾಕು. ಅವ್ರು ಬೇರೇನನ್ನು ಕೇಳಲ್ಲ. ಇನ್ನು ನಿನ್ನ ಆಚಾರ ವಿಚಾರಗಳನ್ನು ಕೈ ಬಿಡ್ಬೇಕಾಗಿಲ್ಲ. ನೀನು ಕುಂಕುಮ ಇಟ್ಕೋಬಹುದು, ಹೂ ಮುಡ್ಕೋಬಹುದು, ಮಡಿ ಸೀರೆ ಉಡ್ಕೋಬಹುದು. ಯಾವುದೂ ಅವರಿಗೆ ಮೈಲಿಗೆ ಇಲ್ಲ. ಇದೆಲ್ಲ ನಮ್ಮ ಕಲಾಚಾರ ರಾಜಮ್ಮ. ನಮ್ಮ ಹತ್ರ ಇರುವ ಶುದ್ಧವಾದ ಹೃದಯವನ್ನು ಮಾತ್ರ ದೇವರು ಬಯಸುತ್ತಾರೆ. ಮತ್ತಾಯ 15, 11, 18ರಲ್ಲಿ ಬಾಯೊಳಗೆ ಹೋಗುವುದು ಮನುಷ್ಯನನ್ನು ಹೊಲೆ ಮಾಡುವುದಿಲ್ಲ, ಬಾಯಿಂದ ಹೊರಡುವುದೇ ಮನುಷ್ಯನನ್ನು ಹೊಲೆ ಮಾಡುವುದು ಎಂದು ಹೇಳ್ತಾರೆ. ಬಾಯಿನಿಂದ ಹೊರಟು ಬರುವುದು ಹೃದಯದಿಂದ ಹೊರಟು ಬರುತ್ತವೆ. ಅವುಗಳೇ ಮನುಷ್ಯನನ್ನು ಹೊಲೆ ಮಾಡುತ್ತವೆ. ನಾನು ಪ್ರಜಾಪತಿಯನ್ನು ನನ್ನ ದೇವರಾಗಿ ತುಂಬು ಹೃದಯದಿಂದ ಸ್ವೀಕರಿಸ್ತೀನಿ. ಜಪ ಮಾಡೋಣವಾ? ನಾನ್ ಹೇಳ್ತೀನಿ, ನೀನು ಅದನ್ನೇ ಹೇಳ್ತೀಯ? ನಮ್ಮನ್ನು ಅಧಿಕವಾಗಿ ಪ್ರೀತಿಸುವ ಜೀವವುಳ್ಳ ಪಿತನೆ, ನಮ್ಮನ್ನು ಅಧಿಕವಾಗಿ ಪ್ರೀತಿಸುವ ಜೀವವುಳ್ಳ ಪಿತನೆ, ನಿನ್ನ ನ್ಯಾಯವಾದ ಆಸೆಗಳಿಗೆ ನಾನು ಯಾವತ್ತೂ ಅಡ್ಡಿಯಾಗಿದ್ದಿಲ್ಲ. ಯಾರ ಮನಸ್ಸನ್ನು ನಾನು ನೋಯಿಸುವುದೂ ಇಲ್ಲ. ಹಾಗೆಯವರನ್ನು ಪ್ರೀತಿಸು ಎಂದು ಹೇಳ್ಕೊಟ್ಟ ದೇವನನ್ನು ನಾನು ಪೂಜಿಸ್ತೇನೆ. ನಿನ್ನನ್ನು ದ್ವೇಷಿಸ್ತೀನ ಅಂತ ನೀನು ಯೋಚಿಸ್ಬೇಕು. ಅಮ್ಮ ಒಬ್ಬ ಕ್ರಿಶ್ಚಿಯನ್ ಆಗಿ ಸತ್ಯ ಏನು ಅಂತ ತಿಳ್ಕೊಂಡು ಪ್ರಾಣ ಬಿಟ್ಲು. ಆ ಅಮ್ಮನ್ನ ದಹನ ಮಾಡ್ದೆ ಅಂತ ಚಿಂತಿಸ್ತಾ ಇದೆಯಾ? ಕೂತರೇನೆ ಪರಲೋಕ ಹೋಗ್ತಾರೆ ಅಂತ ಬೈಬಲಲ್ಲಿ ಕೂಡ ಹೇಳಿಲ್ಲ. ಹಾಗೆ ನೋಡಿದ್ರೆ ಫೈರ್ ಆಕ್ಸಿಡೆಂಟ್ನಲ್ಲೂ ಪ್ಲೇನ್ ಕ್ರಾಶ್ನಲ್ಲೂ ಸತ್ತೋಗೋರು ನರಕಕ್ಕ ಹೋಗ್ತಾರೆ. ನೀ ಅದರ ಬಗ್ಗೆ ಚಿಂತೆ ಮಾಡಬೇಡ. ದೇವರು ನಮ್ಮೊಳಗೆ ಇರ್ತಾರೆ. ಮರಣದ ನಂತರ ನಾವು ಆತನಲ್ಲಿ ಜೀವಿಸುತ್ತೇವೆ. ಬೇರೆ ಮಾಡಬಹುದು ಅನ್ನುವುದು ದ್ವೈತ, ಬೇರೆ ಮಾಡಕ್ ಆಗಲ್ಲ ಅನ್ನುವುದು ಅದ್ವೈತ. ಬೆಂಕಿಯಲ್ಲಿರುವ ಕಬ್ಬಣ ಬೆಂಕಿಯಾಗೇ ಕಾಣಿಸ್ತೆ, ಅದೇ ದ್ವೈತ. ನದಿಯು ಜಲವೇ, ಆದ್ರೆ ಸಮುದ್ರದಲ್ಲಿ ಬೆರೆತಾಗ ಅದು ಸಮುದ್ರವಾಗುತ್ತೆ, ಅದೇ ಅದ್ವೈತ. ಬೈಬಲ್ನಲ್ಲಿ 1 ಯೋವಾನ್ 3ನೇ ಅಧ್ಯಾಯದಲ್ಲಿ 2ನೇ 3ನೇ ವಾಕ್ಯವೂ ಇದನ್ನೇ ಹೇಳಿದೆ. ಪ್ರಿಯ ಸ್ನೇಹಿತರೆ, ನಾವು ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ಏನಾಗ್ತೀವೋ ಅಂತ ನಮಗೇ ಗೊತ್ತಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗೆ ಇರ್ತೀವಿ ಅಂತ ಬಲ್ಲೆವು. ಆತನ ನಿಜ ಸ್ವರೂಪವನ್ನು ನಾವು ನೋಡುವೆವು. ಕ್ರಿಸ್ತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧವಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ನಿಮ್ಮಮ್ಮ ಶುದ್ಧವಾಗಿ ಹೋಗಿ ಸೇರ್ಬಿಟ್ಲು, ಅದೇನೇ ಮುಖ್ಯ. ಜಾತಿ ಮತ ಅನ್ನೋದು ಮನುಷ್ಯ ಕಂಡುಹಿಡ್ದಿದ್ದು. ಅದಕ್ಕಾಗಿ ಮನುಷ್ಯ ಅಭಿಮಾನವನ್ನು ಬಿಟ್ಟು ಬಾಳುವುದು ಮನುಷ್ಯ ಪ್ರಾರಂಭಿಸಿದ್ದು. ನಮ್ಮ ಪ್ರಾಣ ಹೋದ್ಮೇಲೆ ಯಾರು ಬ್ರಾಹ್ಮಣ ಅಂತ ಹೇಳಲ್ಲ, ಹೆಣ ಅಂತಲೇ ಹೇಳ್ತಾರೆ. ಲೋಕದಲ್ಲಿ ನಾವು ಸತ್ ಮೇಲೆ ನಿತ್ಯ ಜೀವ ಅಂತ ಒಂದಿದೆ. ಅದಕ್ ದಾರಿ ತೋರ್ಸಕ್ಕೆ ಯೇಸು ಕ್ರಿಸ್ತ ಹುಟ್ಟಿದ್ರು, ಸತ್ರು, ಮತ್ತೆ ಪುನರ್ಜೀವ ಬಂತು, ಮತ್ತೆಯೂ ಬರ್ತಾರೆ. ಯೋವಾನ್ 3:16ರಲ್ಲಿ ಹೇಳಿದೆ, ದೇವರು ಲೋಕದ ಮೇಲೆ ಬಹಳ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನು ನಾಶವಾಗದೆ ನಿತ್ಯ ಜೀವವನ್ನು ಪಡೆಯುವಂತೆ ಆತನನ್ನು ಕೊಟ್ಟು ಹೀಗೆ ಪ್ರಪಂಚಕ್ಕೆ ಪ್ರೀತಿ ತೋರಿಸಿದರು. ತೇತ್ರಿಯ ಅರಣ್ಯಕ ಹೇಳುವುದೇನೆಂದ್ರೆ, ಸರ್ವ ಪಾಪ ಪರಿಹಾರೋ ರಕ್ತ ಪ್ರೋಕ್ಷಣ ಮಾವಸ್ಯಂ ತತ್ರಕ್ತಂ ಪರಮಾತ್ಮೇನ ಪುಣ್ಯದಾನ ಬಲಿಯಗಂ.
ಪಾಪದಿಂದ ಬಿಡುಗಡೆ ಪಡೆಯೋದಕ್ಕೆ ರಕ್ತ ಸುರಿಸಬೇಕು. ಆ ರಕ್ತ ದೇವರಿಂದ ಸುರಿಸಬೇಕು ಅಂತ ಅರ್ಥ. ಪುರುಷೋವಾವ ಯಜ್ಞ, ಅವರೇ ನಿಷ್ಕಲಂಕ ಪುರುಷ, ಗಾಡ್ ವಿತೌಟ್ ಎನಿ ಬ್ಲೆಮಿಶ್. ಸ್ವಾಮಿ, ದೀಕ್ಷಿತರು, ಸನ್ಯಾಸಿ, ಗುರು, ಯಾಕೆ ಅಧ್ಯಾಪಕರು ಅಂತ ಕೂಡ ಹೇಳ್ತೀವಿ. ಗುರು ಅಂದ್ರೆ ಏನ್ ಗೊತ್ತಾ? ಗು ಎಂದ್ರೆ ಇರುಳು, ರು ಎಂದ್ರೆ ನಾಶ ಮಾಡುವವರು, ಇರುಳನ್ನು ಹೋಗಲಾಡಿಸುವವರೇ ಗುರು. ಗುರು ಎಂದರೆ ಬ್ರಹ್ಮಂ, ಅಂದ್ರೆ ಪಾಪದ ಕತ್ತಲೆಯನ್ನು ತೊಲಗಿಸುವವರು. ಬೈಬಲ್ನಲ್ಲಿ ರಬ್ಬಿ ಅಂತ ಯೇಸು ಕ್ರಿಸ್ತುವನ್ನು ಹೇಳಿದ್ದೆ. ರಬ್ಬಿ ಅಂದ್ರೆ ಗುರು ಅಥವಾ ಬೋಧಕರು ಅಂತ ಅರ್ಥ. ವೇದಗಳು, ಆಸನಗಳು, ಆರಣ್ಯಗಳು, ಬ್ರಾಹ್ಮಣಗಳು, ಉಪನಿಷತ್ಗಳು ಇವೆಲ್ಲವನ್ನು ನಾವು ನೋಡಿದಾಗ ಆ ಕಾಲದಲ್ಲಿ ಋಷಿಗಳೆಲ್ಲ ಪಾಪಕ್ಕೆ ಪರಿಹಾರವಾಗಿ ಮನುಷ್ಯನಾಗಿ ಅವತರಿಸುವ ದೇವರೇ ಬಲಿಯಾಗಬೇಕು ಎಂದು ನಿರೀಕ್ಷಿಸಿದರು. ಅವರ ಹೆಸರೇ ನಿಷ್ಕಳಂಕ ಪುರುಷ. ನನಗೆ ತಿಳಿದ ಮಟ್ಟಿಗೆ ದಾವೀದಿನ ಬೇರಾದ ಯೂದ ರಾಜಸಿಂಹ ಕನ್ಯೆಯ ಹೊಟ್ಟೆಯಲ್ಲಿ ಹುಟ್ಟಿದ ಪಾಪವಿಲ್ಲದ ಮನುಷ್ಯನಾದ ಯೇಸುವೆ ನಿಷ್ಕಳಂಕ ಪುರುಷ. ಹಾಗಂದ್ರೆ ಪಾಪವಿಲ್ಲದ ಮನುಷ್ಯ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಏಸು ಹೇಳ್ತಾರೆ, ನಾನೇ ಬೆಳಕಾಗಿರ್ತೀನಿ, ನಾನೇ ದಾರಿಯೂ ಸತ್ಯವೂ ಜೀವವೂ ಆಗಿರ್ತೀನಿ, ನಾನಿಲ್ಲದೆ ಒಬ್ಬನು ದೇವನ ಹತ್ರ ಸೇರಲು ಸಾಧ್ಯವಿಲ್ಲ. ನಾನು ಓದಿ ತಿಳ್ಕೊಂಡಿರೋ ಮಟ್ಟಿಗೆ ನನ್ನ ಪ್ರಕಾರ ನಿನ್ನ ವೇದಗಳೆಲ್ಲ ಪ್ರಶ್ನೆಯನ್ನು ಮಾತ್ರ ಕೇಳಿದೆ, ಆದ್ರೆ ನನ್ ವೇದ ಉತ್ತರವನ್ನು ಕೊಟ್ಟಿದೆ. ಯೋಹಾನ್ 11:25-26. ನಾನೇ ಪುನರ್ತಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವನು ಸತ್ರು ಬದುಕುವನು. ಜೀವಂತವಾಗಿ ಇದ್ದು ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದೆಂದಿಗೂ ಸಾಯದೇ ಇರುವನು. ನಾನ್ ನಂಬುವುದು, ನಾನು ಅನುಸರಿಸಿ ಬರೋದು ಏನು ಅಂತ ಗೊತ್ತಾ? ತ್ರಿಮೂರ್ತಿ ತತ್ವ, ಕ್ರಿಸ್ತುವ ಬೋಧನೆ, ತ್ರತ್ತಾ ಮುಕ್ತೇಶ್ವರ್, ಸಚ್ಚಿದಾನಂದ. ಅಂದರೆ ಯೇಸು ಕ್ರಿಸ್ತ ಎನ್ನುವ ದೇವರು, ಏಕ ಗುರು ದೀಕ್ಷಾ, ಒಂದೇ ದೀಕ್ಷಾ ಸ್ನಾನ, ಸದ್ಗುರು, ಪರಿಶುದ್ಧ ಆತ್ಮವಾದ ದೇವರು. ನಾನ್ ಬರ್ತೀನಿ, ಮಕ್ಕಳನ್ನು ಭದ್ರವಾಗಿ ನೋಡ್ಕೊ. ಕ್ರಿಸ್ತುವ ಪ್ರಿಯರಾದ ಪ್ರೀತಿಯ ಸೋದರ ಸೋದರಿಯರೇ, ನಿಮ್ಮೆಲ್ಲರನ್ನೂ ದೇವರಾದ ಯೇಸು ನಾಮದಿಂದ ಹೊಗಳಿ ಆಹ್ವಾನಿಸುತ್ತಿದ್ದೇನೆ. ನಿಮ್ಮ ಮುಂದೆ ಇರುವುದು ದೇವರು ಮಾಡಿದ ದೊಡ್ಡ ಕೃಪೆ ಅಂತ ನಾನು ಹೇಳಬಹುದು. ನಾನೊಬ್ಬ ದೊಡ್ಡ ಭಯಂಕರವಾದ ಸಾರಾಯಿ ಕುಡುಕನಾಗಿದ್ದೆ. ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲರೂ ಈ ತರ ಗಂಡ, ಈ ತರ ಅಪ್ಪ ನಮಗೆ ಬೇಕಾ ಅಂತ ಎಲ್ಲರೂ ನನ್ನ ಮೇಲೆ ಕೋಪದಿಂದ, ಆತರದಿಂದ ಇದ್ರು. ನನ್ನ ಮನೆ ಅಕ್ಕಪಕ್ಕದಲ್ಲಿ ಇರುವವರೆಲ್ಲರೂ ನನ್ನ ನೋಡಿ ಕೇವಲವಾಗಿ ಇವನೆಲ್ಲ ಒಂದು ಮನುಷ್ಯನ ಅನ್ನುವ ಪರಿಸ್ಥಿತಿಯಲ್ಲಿ ನಾನಿದ್ದೆ. ಇವತ್ತು ನನ್ನ ರಕ್ಷಣೆ ಮಾಡಿ ನಿನ್ ಮುಂದೆ ನಿಂತಿದ್ದೇನೆಂದ್ರೆ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬ ಒಂದು ನಿಶ್ಚಯವು, ನಾನು ಸ್ವರ್ಗಕ್ಕೆ ಹೋಗುತ್ತೇನೆ ಅಂತೇಳಿ ದೊಡ್ಡ ನಂಬಿಕೆನು ನನ್ನೊಳಗೆ ಈಗ ಬಹಳ ದೃಢವಾಗಿದೆ. ಅದಕ್ಕೆ ಕಾರಣ ಯಾರು ಗೊತ್ತಾ? ಇದನ್ನು ನೋಡುವಾಗ ಒಂದು ಆಶ್ಚರ್ಯವಾದ ವಿಷಯವನ್ನು ನನ್ನ ಜೀವನದಲ್ಲಿ ನಡೆದಿದ್ದು ನಾನು ಹೇಳಬೇಕು. ಅದನ್ನು ನನಗೆ ಯೇಸು ಕ್ರಿಸ್ತುವಾಗಿ ಹೇಳಿದವರು, ಆ ಸತ್ಯವನ್ನು ಹೇಳಿದವರು, ಅವರೇ ರಕ್ಷಕರು ಅಂತ ಹೇಳಿದವರು, ನನ್ನ ಪಾಪಗಳೆಲ್ಲ ಕ್ಷಮಿಸಿ ನಾನು ಸ್ವರ್ಗಕ್ಕೆ ಹೋಗೋ ದಾರಿಯನ್ನು ನೋಡಿಸಿಕೊಟ್ಟವರು ಯಾರಂದ್ರೆ, ಒಂದು ಬ್ರಾಹ್ಮಣರಾಗಿದ್ದು ಕ್ರಿಸ್ತುವರಾಗಿ ಬದಲಾದ ಒಬ್ಬ ಬ್ರಾಹ್ಮಣ ಕ್ರಿಸ್ತುವರು, ರಂಗಾಚಾರಿ ಅವರು. ಅವರ ಮೂಲಕವಾಗಿ ಇಷ್ಟು ದೊಡ್ಡ ನನಗೆ ದೊಡ್ಡ ನಿಧಿಯನ್ನು ದೊರೆಯಿತು. ಇವತ್ತು ನಾನು ನಿಮ್ ಮುಂದೆ ನಿಂತಿದ್ದೀನಂದ್ರೆ ಆ ಸ್ಥಾನವನ್ನು ಒದಗಿಸಿಕೊಟ್ಟ ಆ ಯೇಸು ಪ್ರಭುವಿಗೆ, ಐನೂರು ರಂಗಾಚಾರಿ ಅವರಿಗೆ ನಾನು ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಲೋ, ನಾನು ರೂಪಾಳ ಅಪ್ಪ ಮುರಳಿ ಮಾತಾಡ್ತಾ ಇದ್ದೀನಿ.
ನಾನು ಈ ಮದುವೆಗೆ ಮನಸ್ಫೂರ್ತಿಯಾಗಿ ಒಪ್ಪಿದ್ದೀನಿ. ಮದುವೆ ಚರ್ಚಿನಲ್ಲಿ. ಹಿಸ್ ಗಾಡ್. ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ. ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದರು.